ಸುನಿ ಅವರೇ, ದುಷ್ಯಂತ್ ಅವರೇ, ನಮಸ್ತೆ. ಕರಮೋಶಿ ಸರ್, ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ಆಡಿಯನ್ಸ್ಗೂ ಹೇಳ್ಬೋಣ, ನಾವಿಬ್ರು ಇಲ್ಲಿಗೆ ಬರ್ತಾ ಇದ್ವಿ, ಬಟ್ ದಾರಿಲೇ ಸಿಕ್ವಿ ರಸ್ತೆಯಲ್ಲಿ. ನೀವು ಹೇಳಿದ್ರಿ 3 ನಿಮಿಷ, 10 ನಿಮಿಷ, ನಂಗೆ 3 ಪಾಯಿಂಟ್ ಇದೆ, ಅದನ್ನ ಹೇಳ್ಬಿಟ್ಟು ಬರ್ತೀನಿ DTSಗೂ ಎಲ್ಲಗೂ ಅಂತ. ಏನು ಲೈಕ್ ಈ ಒಂದು ಕ್ಷಣದಲ್ಲಿ ಏನು ಆ 3 ಪಾಯಿಂಟ್ಸ್ ಹೇಳಬೇಕಿತ್ತು? ಏನು ಕೆಲಸಗಳು? ನಿದ್ದೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ, ಅದು ಯಾಕೆ ಎಲ್ಲವೂ ಕೊನೆ ವಾರಕ್ಕೆ ಬರುತ್ತೆ, ಕೊನೆ ದಿನದ ತನಕ ಬರುತ್ತೆ ಅಂತಲ್ಲ ಎಲ್ಲ ಸಿನಿಮಾ. ಅದೇ ಎಕ್ಸಾಕ್ಟ್ಲಿ. ಇನ್ಫ್ಯಾಕ್ಟ್ ರಿಲೀಸ್ ಆದ್ಮೇಲೆ ಟೈಮ್ ಇದ್ರೂ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಸೊ ಈಗ ಟ್ರೇಲರ್ ಇವತ್ತು ರಿಲೀಸ್, ಅಂದರೆ ಇದು ಯಾವಾಗ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ, 9th ರಿಲೀಸ್ ಆಗ್ತಿದೆ. ಸೊ ನೆನ್ನೆ 8th ನೈಟ್ವರೆಗೂ ಒಂದಿತ್ತು. ಸೊ ಟೆಕ್ನಿಷಿಯನ್ಸ್ ಒಂದಿಬ್ಬರು ಸಜೆಷನ್ಸ್ ಕೊಟ್ಟರು, ಇದು ಹಿಂಗಾದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಸೊ ಇಡೀ ನೈಟ್ ಈಗ ಮತ್ತೆ ರೀವರ್ಕ್ ಆಯಿತು. ವಿಲಿಯಮ್ ಸರ್ ಬಂದು ಕಲರ್ ಗ್ರೇಡಿಂಗಲ್ಲಿ ಕೂತು ಅಲ್ಲಿ ಶಾರ್ಟ್ಸ್ ಮ್ಯಾಚ್ ಮಾಡಿ, ಅಟ್ ದ ಸೇಮ್ ಟೈಮ್ ಜುಡಾ ಬಂದು 2:15 ಬಂದಿದ್ದಾನೆ ಜುಡಾ ಬಂದು DTS ಅಲ್ಲಿ ಕೂತ್ಕೊಂಡು ಎಲ್ಲ ಆಗಿ ಔಟ್ಪುಟ್ ಎತ್ತದ. ಔಟ್ಪುಟ್ ಎತ್ತಿದ್ಮೇಲೆ ಬೆಳಗ್ಗೆ ನೋಡ್ತೀವಿ ಇನ್ನೂ ಒಂದು 3 ಪಾಯಿಂಟ್ ಕ್ಲಾರಿಟಿ ಕರೆಕ್ಟಾಗಿ ಬಂದಿಲ್ಲ, ಸೌಂಡು. ಸೊ ಒಂಚೂರು ಮಿಸ್ ಆಯಿತು ಅಂದರೂ ನಾನು ಹೋಗಿ ಫಸ್ಟು ವಿಜುವಲಲ್ಲಿ ಅಟೆಂಪ್ಟ್ ಮಾಡಿ ತಿರ್ಗಾ ಅಲ್ಲಿಂದ DTS ಇರಬೇಕು. ಓಕೆ ಓಕೆ ಓಕೆ. ನನಗೆ ಅನ್ಸೋದು ಗತವೈಭವ, ನಾನು ನಿಮ್ಮನ್ನ ಸುಮಾರು ವರ್ಷಗಳಿಂದ ನೋಡಿದ್ದೀನಿ, ಬಟ್ ಈಸ್ ದಿಸ್ ಯುವರ್ ಮೋಸ್ಟ್ ಪ್ಯಾಷನೇಟ್ ಪ್ರಾಜೆಕ್ಟ್ ಸೋ ಫಾರ್, ಅಥವಾ ಒನ್ ಆಫ್ ದಿ ಮೋಸ್ಟ್ ಪ್ಯಾಷನೇಟ್ ಪ್ರಾಜೆಕ್ಟ್ಸ್ ಅಂತ ಹೇಳ್ಬೋದು ನಿಮ್ಮದು? ಹೌದು, ಅಂದರೆ ಕೆಲವು ಸ್ಕ್ರಿಪ್ಟ್ಗಳು ಮಾತ್ರ ತುಂಬ ಕಾನ್ಫಿಡೆನ್ಸ್ ಬಂದು, ಅಂದರೆ ರೈಟಿಂಗಲ್ಲೇ ಗೆದ್ದಿದ್ದೀವಿ ಅಂತ ಅನಿಸಿ, ಸೊ ಓಕೆ ಇದನ್ನು ಆರಾಮ್ಸೆ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದು ಒಂದು ಪ್ರಾಜೆಕ್ಟ್ಗಳಲ್ಲಿ ಗತವೈಭವ ಒಂದು. ಸೊ ನಾನು ದುಷ್ಯಂತ್ ರಾಬಿನ್ಹುಡ್ ಮಾಡಬೇಕಾಯ್ತು. ನಾವು ಅದಕ್ಕೊಂದು ವರ್ಷದ ಜರ್ನಿನೂ ಪಾಸ್ ಮಾಡಿದ್ದು. ಆ ಟೈಮಲ್ಲಿ ದುಷ್ಯಂತ್ ಕೆಪಾಸಿಟಿ ಗೊತ್ತಾಗಿತ್ತು, ಈಗ ಅವ್ನು ಯಾವ ಕ್ಯಾರೆಕ್ಟರ್ ಸ್ಕಿನ್ ಒಳಗೆ ಬೇಕಾದರೂ ಹೋಗ್ತಾನೆ ಅಂತ ಒಂದು ಗೊತ್ತಾಗಿತ್ತು. ಸೊ ಅದು ಆಗಲ್ಲ, ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇದ್ದಿದ್ದಾಗ ಒಂದು ಪಾಯಿಂಟಲ್ಲಿ ನಾನು ಹೇಳಿದೆ, ಈ ಸ್ಕ್ರಿಪ್ಟ್ ಇದೆ, ಇದು ಮಾಡೋಣ, ಇದು ನಾನು ಪ್ರೊಡಕ್ಷನ್ ಮಾಡ್ಕೊಂಡು, ಅಂದರೆ ಇದು ದುಡ್ಡಾಗುತ್ತೆ ಮುಂದೆ ನನಗೆ ಅಂತ ಇಟ್ಕೊಂಡಿದ್ದು. ಬಟ್ ಅದು ದುಡ್ಡಾಗೋಷ್ಟು ದುಡ್ಡು ಮಾಡಿರಲಿಲ್ಲ ನಾನು ಫಸ್ಟ್, ಅದಕ್ಕೆ ಬೇಕಾದಷ್ಟು. ಸೊ ಸರಿ ಬೇರೆ ಪ್ರೊಡಕ್ಷನ್ ಕೊಡೋಣ ಅಂತ ಡಿಸೈಡ್ ಮಾಡಿದಾಗ, ಆಮೇಲೆ ಸಿಲ್ವರ್ ಸ್ಕ್ರೀನ್ಗೆ ರೀಡಿಂಗ್ ಕೊಟ್ಟು ಅಷ್ಟರಲ್ಲಿ ಟೀಮ್ ಅಪ್ ಆಗಿದ್ದೆ ನಾವು. ದುಷ್ಯಂತ್, ವಿಲಿಯಮ್ ಸರ್, ದೀಪಕ್ ಸರ್, ನಿರ್ಮಲ್, VFX, ಜುಡಾ ಎಲ್ಲರೂ ಇದ್ರು. ಎಲ್ಲರಿಗೂ ಆಲ್ಮೋಸ್ಟ್ ಮುಂಚೆ ಭರತ್ ಇದ್ರೆ, ಸಾರಿ ಭರತ್ ಇದ್ರು, ಅದಕ್ಕೆ ಭರತ್ ಮ್ಯೂಸಿಕ್ ಮಾಡಿದ್ರು. ವೆರಿ ಗುಡ್ ಸರ್. 4 ವರ್ಷ ಈಗ ನೀವು ಹೇಳಿದ್ರಿಂದ ನಾನು ಈಗ ಒಂದು ಕೆಲಸ ಆಯಿತು, ಥ್ಯಾಂಕ್ಸ್ ಕಡಲ್ಲ ಈಗ ಪಾಪ ಅವ್ರು ನಮಗೆ ಟ್ರೇಲರ್ ಮಾಡಿಕೊಟ್ಟಿದ್ರು. ಸೊ ಅವರಿಗೆಲ್ಲರೂ ಹೀರೋ ಲಾಂಚ್ ವಿಡಿಯೋ ಮಾಡಿಕೊಟ್ಟಿದ್ರು. ಸೊ ಅಲ್ಲಿ ರೀಡಿಂಗ್ ಕೊಟ್ಟಾಗ ರಾಬಿನ್ಹುಡ್ ನಾ ಒಂದು 30 ನರೇಷನ್ಗಳು ಆಗ್ಬಿಟ್ಟಿದ್ದು, ಅದು ಇದು. ಆಮೇಲೆ ರೈಟರ್ಸ್ಗಳು ತುಂಬಾ ಜನ ಕರೆಸಿ ಇನ್ಫ್ಯಾಕ್ಟ್ ಆ ಹೀರೋ ಲಾಂಚ್ ವಿಡಿಯೋಲಿ ನೀವು ಲಾಸ್ಟ್ ರಾಬಿನ್ಹುಡ್ ಹೇಳೋದಲ್ವಾ, ಲಿಪ್ಪಲ್ಲಿ ಆಮೇಲೆ ಚೇಂಜ್ ಮಾಡಿದ್ದೆ. ಹೌದು. ಸೊ ಅಷ್ಟು ಆಗಿದ್ರು. ಇದು ಇವತ್ತಿಗೂ ಅದೊಂದೇ ರೀಡಿಂಗ್ ಕೊಟ್ಟಿದ್ದು ನಾನು ಗತವೈಭವ. ಅದಾದ್ಮೇಲೆ ಅಂದರೆ ಏನೇನು ಬಂತು ಆ ಪಾಯಿಂಟಲ್ಲಿ ಹೇಳಿದ್ದೀನಿ ಅಷ್ಟೇ ಹೊರತು ಪೂರ್ಣ ಪ್ರಮಾಣದ ರೀಡಿಂಗ್ ಅಂತ ನಾನು ಕೊಟ್ಟಿಲ್ಲ. ಅದು ಒಂದೇ ರೀಡಿಂಗು, ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮತ್ತು ಅವತ್ತೇನು ಹೇಳಿದ್ದೀವಿ ಇವತ್ತು ಸ್ಕ್ರೀನ್ ಮೇಲೆ ಅದೇ ನೋಡ್ತಾ ಇದ್ವಿ. ಅದು ತುಂಬ ಕಮ್ಮಿ. ಅಂದರೆ ನಮ್ಮ ಲೈಫಲ್ಲಿ ನಾವೆಲ್ಲ ಎಡವುತ್ತೀವೋ, ಏನೇನು ಪ್ರಾಬ್ಲಮ್ಸ್ ಆಗುತ್ತೋ ಗೊತ್ತಿಲ್ಲ, ಸ್ಕ್ರಿಪ್ಟ್ ಸ್ಕ್ರೀನು ತುಂಬ ಎಡವುತ್ತೀವಿ ನಾವು ಏನೇ ಹೇಳ್ಬೋದು. ಇಮ್ಯಾಜಿನರಿ ತುಂಬ ದೊಡ್ಡದು, ನಾವು ಸ್ಕ್ರೀನ್ನೇ ಚೌಕಟ್ಟು. ಬಟ್ ಏನು ನರೇಟ್ ಕೊಟ್ಟಿದ್ದೋ ಅದೇ ಸ್ಕ್ರೀನ್ ಮೇಲೆ ಬಂದಿರೋದು ಗತವೈಭವ. ಅದಕ್ಕೆ ಪ್ಯಾಷನ್ ಇಂದಾನೆ ನಿಮ್ಮ ಕಡೆಗೆ ಬರ್ತೀನಿ. ನಟನೆ ಆಗಬೇಕು ಅನ್ನೋದು ಯಾಕೆ ಅಂತ ಯೋಚನೆ ಮಾಡಿದ್ದೀರಾ? ವೈ ಡಿಡ್ ಯು ವಾಂಟ್ ಟು ಬಿ ಆನ್ ಆಕ್ಟರ್? ಅಂದರೆ ಮೊದಲು ಬಹುಶಃ ನಾನು ಇದೆಲ್ಲೂ ಹೇಳಿಲ್ಲ ಅನ್ಸುತ್ತೆ, ನಿಮ್ಮಲ್ಲೇ ಮೊದಲು ಹೇಳ್ತಿರೋದು. ನಾನು ಚಿಕ್ಕ ವಯಸ್ಸಿಂದನೂ ನಾನು ನಾಟಕ ಇದೆಲ್ಲ ಮಾಡ್ತಿದ್ದೆ, ಏಕಪಾತ್ರ ಅಭಿನಯ ಮಾಡ್ತಿದ್ದೆ. ನಂದೇ ಆದಂಥ ಒಂದು ಐಡೆಂಟಿಟಿ ಮಾಡ್ಕೋಬೇಕು ಅನ್ನೋದಿತ್ತು. ನಿಮ್ಮ ತಾತನವರು ನಿಮಗೆ ಕಥೆಗಳನ್ನ ಹೇಳ್ತಾ ಇದ್ರು, ರಾಜ್ಕುಮಾರ್ ಚಿತ್ರ. ಅವನು ನನ್ನ ಆ್ಯಕ್ಚುಲಿ ರಂಗಭೂಮಿ ಕಲಾವಿದರು, ನಮ್ಮ ತಾತ, ನಮ್ಮ ತಾಯಿಯವ್ರ ತಂದೆ ಪಟ್ಟೇಗೌಡರು. ಅದೆಲ್ಲ ಒಂದು ಕಡೆ ಇತ್ತು. ಆದರೆ ನಿಜವಾಗ್ಲೂ ಒಬ್ಬ ಕಲಾವಿದನಿಗೆ ಯಾವ ರೀತಿ ಗೌರವ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ ಅನ್ನೋದು, ಒಮ್ಮೆ ಚಿಕ್ಕನಾಯಕನಹಳ್ಳಿ ಅಂತ, ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ, ಅಲ್ಲಿಗೆ ಒಂದು ಕಾರ್ಯಕ್ರಮಕ್ಕೆ ಅರ್ಜುನ್ ಜನ್ಯ ಸರ್ ಬಂದಿದ್ರು. ಅವರು ಸುದೀಪ್ ಸರ್ ಹೆಸರು ಹೇಳಿ, ಎಲ್ಲರದು ಹೆಸರು ಹೇಳಿ ಅವರು ಕಾರ್ಯಕ್ರಮ ಶುರು ಮಾಡಿದ್ರು. ಅರ್ಜುನ್ ಜನ್ಯ ಸರ್ ಬಂದಾಗ ಜನ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು, ಹೆಂಗೆ ಆಡ್ತಿದ್ರು ಅಲ್ಲಿ ಅಂದರೆ ನನಗೆ ಶಾಕ್ ಆಯಿತು. ಇವ್ರು ಸುದೀಪ್ ಸರ್ ಹೆಸರು ಹೇಳಿದ ತಕ್ಷಣ ಜನ ಹಿಂಗೆಲ್ಲ ಆಡ್ತಿರಲ್ಲ, ಇನ್ನು ಸುದೀಪ್ ಸರೇ ಬಂದರೆ ಹೆಂಗಿರುತ್ತಿಲ್ಲಿ ಅಂತ. ಮತ್ತು 2018ರಲ್ಲಿ ಒಮ್ಮೆ ಮೈಸೂರು ಯುವ ದಸರಾ, ಮೊದಲನೇ ಯುವ ದಸರಾ ಕಾರ್ಯಕ್ರಮ ಅದು. ಆವಾಗ ಯಶ್ ಸರ್ ಬಂದಿದ್ರು ಅಲ್ಲಿಗೆ. ಅವಾಗ ಜನ ಇದ್ರ ಮೇಲೆ ಕುತ್ಕೊಂಡು ನಿಂತಿರಲಿಲ್ಲ, ಚೇರ್ಗಳ ಮೇಲೆಲ್ಲ ನಿಂತುಬಿಟ್ಟಿದ್ರು. ಅದು ಅದನ್ನ ಹೇಳೋಕ್ಕಾಗಲ್ಲ, ಯು ಕೆನಾಟ್ ಎಕ್ಸ್ಪ್ಲೇನ್ ಇಟ್ ಇನ್ ವರ್ಡ್ಸ್. ಆ ಥರ ಆಡ್ತಿದ್ರು. ಇನ್ನು KGF ಬಿಡುಗಡೆನೇ ಆಗಿಲ್ಲ ಅವಾಗ. KGF ಅನ್ನೋ ಹೆಸರು ಹೇಳಿದ್ರೆ ಅಷ್ಟೇ, ವರ್ಡ್ ಹೇಳಿದ್ರೆ ಜನ ಹಿಂಗೆ ಆಡ್ತಿದ್ರು.
ನೀವು ಪದಗಳಲ್ಲಿ ಅದನ್ನು ಹೇಳೋಕ್ಕಾಗಲ್ಲ. ನಾನು ನೋಡಿದೆ ಯಾವ ಥರದ ಪ್ರೀತಿ ಇದು, ಏನಿದು, ಏನಕ್ಕೆ ಹಿಂಗೆ ಆಡ್ತೀಯಾರ ಜನ, ಈ ಪ್ರೀತಿಗೆ ಏನಂತ ಬೆಲೆ ಕಟ್ಟೋಕ್ಕಾಗುತ್ತೆ? ಇದು ಯಾವ ಪ್ರೊಫೆಷನಲ್ಲೂ ಯಾರು ಈ ಥರ ಪ್ರೀತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ದಿನ ಬೆಳಗಾದರೆ ಅವ್ರಿಗೆ ಏನೋ ಸೇವೆ ಮಾಡಿ ಸರ್ವಿಸ್ ಮಾಡೋರು ಜನ ಈ ಥರ ಪ್ರೀತಿ ತೋರ್ಸೋಕ್ಕಾಗಲ್ಲ. ಒಬ್ಬ ಕಲಾವಿದನಿಗೆ ಜನ, ಒಳ್ಳೆ ಕಲಾವಿದನಿಗೆ ಜನ ತೋರಿಸೋ ಪ್ರೀತಿ ಎಂಥದ್ದು ಅಂತ ನನಗದು ರಿಯಲೈಸ್ ಆಗ್ತಾ ಹೋಯಿತು. ಒಮ್ಮೆ ನಾನು ಶಿವಣ್ಣ ಅವ್ರ ಮುಂದೆನೂ ಹೇಳಿದ್ದೆ ಒಂದು ಕಾರ್ಯಕ್ರಮದಲ್ಲಿ, ನಾನು ಯಾವುದೋ ವಿಚಾರದಲ್ಲಿ ಒಂದು ಸಣ್ಣದೊಂದು ನಮ್ಮ ತಂದೆಯವ್ರಿಗೆ ನಾನು ಸಿನಿಮಾ ಮಾಡೋದು ಇಷ್ಟ ಇರಲಿಲ್ಲ. ಆವಾಗ ಒಂದು 3 ಪ್ರೊಫೆಷನ್ ಆಯ್ಕೆ ಕೊಟ್ಟಿದ್ರು, ಇಂತಿಂಥದ್ದು ಅಂತ. ಅದು ಬಿಟ್ಟು ಬೇರೆ ಏನಾರ ಮಾಡ್ತೀನಿ ಅಂದರೆ ನಾನು ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದರು. ಆಯ್ತು, ನನಗೆ ನಿಮ್ಮದೇನು ಸಪೋರ್ಟ್ ಬೇಡ, ನನಗೆ ತುಂಬ ಜನಕ್ಕೆ ಸಹಾಯ ಮಾಡಿದ್ದೀರಾ ನೀವು, ಅವರೆಲ್ಲ ನಿನ್ನ ಹೆಂಡತಿ ಮಕ್ಳಿಗೆ ಒಳ್ಳೆದಾಗಪ್ಪ ಅಂತ ಆಶೀರ್ವಾದ ಮಾಡೋಗಿದ್ದಾರೆ, ಆ ಆಶೀರ್ವಾದ ನನ್ನ ಜೊತೆ ಇರುತ್ತೆ, ಅದು ನನ್ನ ಕಾಪಾಡುತ್ತೆ, ನನ್ನ ಬಗ್ಗೆ ನೀವು ತಲೆ ಕೆಡಿಸ್ಕೊಬಿಡಿ ಅಂತೇಳಿ ಬಂದಿದ್ದೆ. ಅವಾಗ ಸಖತ್ತು ಲೋ ಪಾಯಿಂಟಲ್ಲಿದ್ದಾಗ ನಾನು ಅಣ್ಣವ್ರ ಸಮಾಧಿಗೆ ಹೋಗಿದ್ದೆ. ಅಷ್ಟೊತ್ತಿಗಾಗಲೇ ಅಣ್ಣವ್ರು ತೀರಿ ಹೋಗಿ ದೈಹಿಕವಾಗಿ ನಮ್ಮನ್ನು ಅಗಲಿ 12-13 ವರ್ಷ ಮೇಲಾಗಿತ್ತು. ಅಲ್ಲೂ ನಾನು ಗಮನಿಸಿದೆ, 12-13 ವರ್ಷ ಆದಮೇಲೂ ಅವ್ರ ಪುಣ್ಯಭೂಮಿಗೆ ಜನ ಭೇಟಿ ಕೊಡ್ತಿರೋದು, ಅಲ್ಲಿ ಹೋಗಿ ಏನೋ ಅಲ್ಲಿ ಪೂಜೆ ಮಾಡ್ತಿರೋದು, ಅಥವಾ ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊತಿರೋದು, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರ್ತಿರೋದು, ಅದನ್ನೆಲ್ಲ ನೋಡಿದಾಗ ಯಾವ ಥರದ್ದು ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ನೀವು? ಅವ್ರ ಸ್ವಂತ ತಂದೆ ತಾಯಿ ಇದಕ್ಕೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ತಾತ ಅಜ್ಜಿ ಇದಕ್ಕೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಬಂದು ಹೋಗ್ತಾ ಇದ್ದಾರೆ ಅಂದರೆ ಅದು ಯಾವ ಥರದ್ದೊಂದು ಪ್ರೀತಿ ಇರಬೇಕಿದು? ಸೊ ಕಲಾವಿದರಿಗೆ ನಮ್ಮ ಕನ್ನಡದ ಜನ ಬೇರೆ ಥರನೇ ಒಂದು ಗೌರವ, ಪ್ರೀತಿ ಇದೆಲ್ಲ ಕೊಡ್ತಾರೆ. ಫಸ್ಟ್ ಏನಾಗುತ್ತೆ, ಆ ನೇಮು ಫೇಮ್ ಇದೆಲ್ಲ ಇಷ್ಟ ಆಗ್ತಾ ಹೋಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಆ ಜನರ ಪ್ರೀತಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಅದು ತುಂಬ ದೊಡ್ಡದು ಅನ್ಸಕ್ಕೆ ಶುರು ಆಗುತ್ತೆ. ಆಮೇಲೆ ನಾವು ಇನ್ನೂ ಡೆಪ್ತಲ್ಲಿ ಇಳಿತಾ ನಮ್ಮ ಪ್ರೊಫೆಷನ್ನ ನಾವು ಇಷ್ಟಪಡ್ತಾ, ನಂದೇನಿದೆ ಇಲ್ಲಿ ಇದೆಲ್ಲ ಓಕೆ, ಇದು ಹೊರಗಡೆ ಪ್ರಪಂಚ, ಒಳಗಡೆ ನನಗೇನು ಇಷ್ಟ ಆಗ್ತಿದೆ, ನನಗೇನು ವಾಟ್ ಈಸ್ ದೇರ್ ಫಾರ್ ಮೀ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆವಾಗ ಈ ಪಾತ್ರನ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀವಿ, ಕ್ಯಾರೆಕ್ಟರೈಸೇಷನ್ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀವಿ, ಅದರಲ್ಲಿರೋ ವೇರಿಯೇಷನ್ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಇದೆಲ್ಲ ಒಂದು ಜರ್ನಿ ಆಗಿದೆ. ಏನಕ್ಕೆ ನಾನು ಕಲಾವಿದನೇ ಆಗಬೇಕು ಅನ್ನೋದಕ್ಕೆ ನಾನು ಎಲ್ಲ ಕಡೆ ಹೇಳಿರೋ ವಿಚಾರ ಬಿಟ್ಟು ಬೇರೆ ವಿಚಾರ ಹೇಳ್ತಿದ್ದೀನಿ. ಇನ್ನು ಆ ವಿಚಾರಗಳೇ ನಂಗೆ ಅದು ಗೊತ್ತಂದ್ರೆ 7-8 ವರ್ಷ ಸ್ಟ್ರೀಟ್ ಪ್ಲೇ, ನಾಟಕಗಳು, ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ಇದೆ. ಅದ್ರ ಜೊತೆಗೆ ಅದು ಬಿಟ್ಟು ಬೇರೆ ಎಕ್ಸ್ಕ್ಲೂಸಿವ್ ವಿಚಾರ ನಿಮ್ಗೆ. ಥ್ಯಾಂಕ್ ಯು. ನೀವು ಸುನಿ ಅವರನ್ನ ನೀವೇ ಅಪ್ರೋಚ್ ಮಾಡಿದ್ದ? ನನ್ನ ಜೊತೆ ಪುಷ್ಕರ್ ಅವರು ಒಮ್ಮೆ, ನಾನು ಮತ್ತೆ ಪ್ರಥಮ್ ಅವರು ಆವಾಗ ಹೋಗಿ ಸುಮ್ಮನೆ ಹಂಗೆ ಭೇಟಿಯಾಗಿ ಮಾತಾಡ್ಸ್ಕೊಂಡು ಬಂದಿದ್ದೆ ಅಷ್ಟೇ. ಆಮೇಲೆ ಪುಷ್ಕರ್ ಮಲ್ಲಿಕಾರ್ಜುನ ಅವ್ರ ಜೊತೆ ಹೋಗಿ, ಅವರು ನಮ್ಮ ತುಮಕೂರವ್ರು ಪುಷ್ಕರ್ ಅವರು. ಕರೆಕ್ಟ್. ಸೊ ಅವ್ರ ಪರಿಚಯ ಆಗಿತ್ತು, ಅವ್ರು ನಾರಾಯಣಗಿನ ಮುಂಚೆನೇ ಪರಿಚಯ ಆಗಿತ್ತು, ಶ್ರೀಮನ್ನಾರಾಯಣ ಬಿಡುಗಡೆಗಿನ ಮುಂಚೆನೇ. ಅದಾದಮೇಲೆ ಅವ್ರ ಜೊತೆ ಸ್ವಲ್ಪ ಒಡನಾಟ ಇತ್ತು ನನಗೆ. ಅದಾದಮೇಲೆ ಸುನಿ ಸರ್ ಭೇಟಿಯಾಗಿ ಅವ್ರ ಪರಿಚಯ ಆಗಿ ಅವ್ರ ಜೊತೆ ಮಾತುಕತೆ. ಅಂದರೆ ಬಟ್ ನೀವು ಆ ಫಸ್ಟ್ ಮೀಟಿಂಗಿಗೆ ಹೋಗೋದೇನೆ ನಾನೊಬ್ಬ ನಟನಾಗಬೇಕು ಅನ್ನೋ ಒಂದು ಇದ್ರಲ್ಲ, ಆ್ಯಂಡ್ ನೀವೇ ಡೈರೆಕ್ಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಲ್ಲೇ ಹೋಗೋದಾ? ಅಂದರೆ ಅವ್ರನ್ನ ಆ ಮನವಿ ಇಟ್ಕೊಂಡೇ ಹೋಗಿದ್ದು. ಅವ್ರಿಗೆ ಮೊದಲು ಪ್ರಥಮ ಅವ್ರ ಜೊತೆ ಭೇಟಿಯಾದಾಗ ಸುಮ್ಮನೆ ಮಾತಾಡಿಸಿದ್ರು. ಆಮೇಲೆ ಈ ಥರ ನಂಗೆ ಆಸಕ್ತಿ ಇದೆ ಅಂತ ಹೇಳಿದ್ದೆ. ಆಯಿತು, ಏನೇನು ಮಾಡಿದ್ಯಾ ಕಳಿಸು ವಾಟ್ಸಪ್ಪಲ್ಲಿ ಅಂತಂದರು. ಸೊ ನಾನು ಅವಾಗ ನನ್ನ ಬೀದಿ ನಾಟಕ, ಡ್ರಾಮಾ ಅದು ಎಲ್ಲ ಕಳಿಸ್ಕೊಟ್ಟಿದ್ದೆ. ಆಮೇಲೆ ಪುಷ್ಕರ್ ಅವ್ರ ಜೊತೆ ಒಮ್ಮೆ ಈ ವಿಚಾರವಾಗಿ ಗಂಭೀರವಾಗಿ ಚರ್ಚೆ ಆಯಿತು. ಅವರು ನಾವು ಆಯಿತು, ಏನೋ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಿದ್ಯಾ, ನೋಡ್ತಾ ಇದ್ದೀನಿ ನಾನು, ವಿಲ್ ಡೂ ಸಮಥಿಂಗ್ ಅಂತ ಹೇಳಿ ಅವರು ಒಮ್ಮೆ ಮಾತಾಡಿ, ಅವರು ಇಲ್ಲ ಈ ಥರ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ, ಸುಮಾರು ವರ್ಷಗಳಿಂದ ಬೀದಿ ನಾಟಕ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಸೊ ನೋಡು ಅಂತ ಅವರು ಇವ್ರಿಗೆ ಮಾತಾಡಿದ್ದಾರೆ. ಆಮೇಲೆ ನಾವು 3 ಜನ ಸೇರಿ ಒಮ್ಮೆ ಈ ವಿಚಾರಕ್ಕೆ ಅಂತಲೇ ಭೇಟಿಯಾಗಿದ್ದು. ಗಾಟ್ ಇಟ್. ನೀವು LLB ಮಾಡಿದ್ದೂ ಆ 3 ಆಪ್ಷನಲ್ಲಿ ಒಂದಾಗಿತ್ತಾ? ಆ 3 ಆಪ್ಷನ್ನಲ್ಲಿ ಅಥವಾ LLB ಮಾಡಿದ್ರು ಅಂತ ಅದರಿಂದ ಒಂದು ಆಪ್ಷನ್ ಬಂದಿತ್ತು? ಆಪ್ಷನ್ ಬಂದ್ಬಿಟ್ಟಿತ್ತು, IAS ಆಫೀಸರ್ ಆಗಬೇಕು ಅನ್ನೋದಿತ್ತು. ನಾನು ಚಿಕ್ಕ ವಯಸ್ಸಿಂದನೇ ಹೇಳ್ತಿದ್ದೆ, ನಮ್ಮ ಕುಟುಂಬದಲ್ಲಿ ನಾನೇ ಚೆನ್ನಾಗಿ ಓದ್ತಿದ್ದು, ಒಳ್ಳೆಯ ಸ್ಟೂಡೆಂಟ್ ನಾನು. ಸೊ ಹಂಗಾಗಿ ನಾನು ಮುಂಚೆನೂ ಹೇಳ್ತಿದ್ದೆ ನಾನು IAS ಆಫೀಸರ್ ಆಗ್ತೀನಿ ಅಂತ. ಚಿಕ್ಕಂದಿನಿಂದ ನಾನು ಅದಕ್ಕೆ ಅಂತಲೇ ತಯಾರಿ ಕೂಡ ಆಗ್ತಾ ಇದ್ದೆ. ಅದಕ್ಕೆ ಬೇಕಾಗಿರೋಂಥ ಪುಸ್ತಕಗಳು ಓದೋದು, ಅಥವಾ ಮ್ಯಾಗ್ಝಿನ್ಸ್ಗಳು ತರಿಸ್ಕೊಳ್ಳೋದು, ಪೇಪರ್ ಓದೋದು, ಬೇರೆ ಬೇರೆ ರೀತಿ ತಯಾರಿ ಆಗೋದು, IAS ಆಫೀಸರ್ಗಳನ್ನ ಹೋಗಿ ಭೇಟಿ ಆಗೋದು, ಮಸೂರಿಗೆ ಹೋಗಿ ಅಲ್ಲಿ ಟ್ರೈನಿಂಗ್ ಕ್ಯಾಂಪ್ಗೆ ಹೋಗಿ ಅವ್ರಗಳನ್ನೆಲ್ಲ ಅವ್ರ ಹತ್ರ ಎಲ್ಲ ಮಾತಾಡೋದು, ಈ ಥರದ್ದೆಲ್ಲ ನಾನು ತಯಾರಿ ಮಾಡ್ಕೊತಾ ಇದ್ದೆ. ಅದೊಂದು ಆಪ್ಷನ್ ಇತ್ತು. ಇದು ಹೇಳಿದ್ರಲ್ಲ, ಅಂದರೆ ನಾವು ಯಾವುದಕ್ಕೋ ಒಂದನ್ನು ಪ್ರೇರೇಪಗೊಂಡು ಅಥವಾ ಜನರ ಪ್ರೀತಿ ಅದನ್ನೆಲ್ಲ ನೋಡಿ ನಿಮಗೆ ಓಕೆ ಆ್ಯಕ್ಟರ್ ಆಗಬೇಕು ಅನ್ನೋ ಒಂದು ಆಲೋಚನೆ ಬಂತು ಅಂತ. ಬಟ್ ಈ ಒಂದು ಆ್ಯಕ್ಟರ್ ಅನ್ನೋ ಒಂದು ಪ್ರೊಫೆಷನಲ್ಲಿ 4 to 5 years ಜಸ್ಟ್ ಫಾರ್ ದಿಸ್ ಫಿಲ್ಮ್ ಕಳೆದಿದ್ದೀರಾ ಅಲ್ವಾ? ಅದೆಷ್ಟೋ ಮೀಟಿಂಗ್ಸ್ ಮಾಡಿಬಿಟ್ಟಿರ್ತೀರ ಇವ್ರ ಜೊತೆ ಮತ್ತು ಮಿಕ್ಕವ್ರ ಜೊತೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ನನಗೆ ಸ್ವಲ್ಪ ಅನ್ಸೋದು, ಅಯ್ಯೋ ಪಾಪ, ಈಗ ಒಬ್ಬ ಹೀರೋ ಆಗಬೇಕು ಅಂತ ಬಂದವ್ರಿಗೆ
ಅವರ ಕ್ರಾಫ್ಟ್ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಎವ್ರಿಥಿಂಗ್ ಸರೌಂಡಿಂಗ್ ಇಟ್, ಈ ಬಿಸ್ನೆಸ್ಸು ಅಲ್ಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡು, ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡು, ಅದನ್ನು ಹೆಂಗೆ ಮಾರ್ಕೆಟ್ ಮಾಡಬೇಕು, ಇದೆಲ್ಲ ಆ ಒಂದು ಅಡಿಷ್ನಲ್ ಪ್ರೆಷರ್ ಇದೆ ಈಗ ಅಂತ ನಂಗೆ ಅನ್ಸುತ್ತೆ. ಯಾರೊಬ್ಬನೂ ಈಗ ಬಂದು ನಾನು ಬರೀ ಒಂದು ಕೇವಲ ನಟನಾಗಿರ್ತೀನಿ, ನನ್ನ ನಟನೆಯಲ್ಲಿ ನಾನು ಪ್ರೌಢಿಮೆಯನ್ನು ಪಡಿತಾ ಹೋಗ್ತೀನಿ, ಡೈರೆಕ್ಟರ್ ಜೊತೆ ಅದ್ರ ಬಗ್ಗೆ ಮಾತಾಡ್ತೀನಿ, ನನ್ನ ರೋಲ್ ಬಗ್ಗೆ ಮಾತಾಡ್ತೀನಿ ಅನ್ನೋದಕ್ಕಿಂತ ಈ ಪ್ರೆಷರ್ಸ್ ಜಾಸ್ತಿ ಇದೆಯಾ ಅಂತ. ಇದೆ, ಅಂದರೆ ನೀವು ಯಾವ ಥರ ನೋಡ್ತೀರಾ ಅನ್ನೋದ್ರ ಮೇಲೂ ಹೋಗುತ್ತೆ. ನಾನು ನಟನೆ ಅಷ್ಟೇ ಮಾಡ್ತೀನಿ ಅಂತಲೂ ಹೋದರೆ ಬಹುಶಃ ನೀವು ಒಳ್ಳೆ ನಟರಾಗ್ಬೋದು, ಆದರೆ ನೀವು ಒಳ್ಳೆ ನಿಮ್ಮ ಪ್ರತಿಭೆನ ತೋರಿಸ್ಕೊಳ್ಳೋದಕ್ಕೆ ಆ ಥರ ಪಾತ್ರ ಸಿಗಲಿಲ್ಲ ಅಂದರೆ, ಆ ಥರ ಪಾತ್ರ ಸಿಗಬೇಕು ಅಂದರೆ ಆ ಥರ ಪಾತ್ರ ಆಯ್ಕೆ ಮಾಡ್ಕೊಳ್ಳೋವಂಥ ಪರಿಜ್ಞಾನ ನಿಮಗಿರ್ಬೇಕಲ್ಲ. ಸೊ ಆ ನಿರ್ದೇಶಕರ ಹಿಂದಿನ ಕೆಲಸಗಳೇನು, ಅವರ ಪೊಟೆನ್ಷಿಯಲ್ಲು ಕೇಪಬಿಲಿಟೀಸ್ಗಳೇನಿದೆ, ಅವ್ರು ಇನ್ನೂ ಏನೋ ಮಾಡ್ಬೋದಿತ್ತು ಅನ್ನೋವಂಥ ಭಾವನೆ ಅವ್ರಿಗೂ ಇದೆಯಾ, ನಿಮಗಿದೆಯಾ ಮೊದಲು, ಆಮೇಲೆ ಅವ್ರಿಗೂ ಇದೆಯಾ, ಅವ್ರಿಗಿಲ್ಲ ನಾನೆಲ್ಲ ಮಾಡಿಬಿಟ್ಟಿದ್ದೀನಿ ನಾನು ಇನ್ನೇನು ಮಾಡೋದಿಲ್ಲ ಅನ್ನೋ ಥರ ಭಾವನೆ ಇದೆಯಾ, ಅಥವಾ ಇಲ್ಲ ನಾನು ಇನ್ನೂ ಮಾಡೋದು ತುಂಬ ಇದೆ ಅನ್ನೋ ಭಾವನೆ ಇದೆಯಾ. ಆಮೇಲೆ ನೀವು ಟೆಕ್ನಿಷಿಯನ್ಸ್ನ ಯಾವ ರೀತಿ ನೋಡ್ತೀರಾ, ಅವ್ರ ಹಿಂದಿನ ಕೆಲಸಗಳು ಯಾವ್ಯಾವ ರೀತಿ ಇತ್ತು, ಏನು ಇಷ್ಟ ಆಗಿತ್ತು, ಏನು ಇಷ್ಟ ಆಗಿರಲಿಲ್ಲ ಅಲ್ವಾ. ನಾನು ಹೇಗೆ ಮಾಡ್ತಿದ್ದೆ ಅಂದರೆ, ನಾನು 2018ಕ್ಕೆ ಒಂದು ಟಾರ್ಗೆಟ್ ಇಟ್ಕೊಂತಿದ್ದೆ. ಓಕೆ, ಈ ವರ್ಷ ನಾನು 90 ಸಿನಿಮಾ ನೋಡಬೇಕು, ಅಥವಾ 100 ಸಿನಿಮಾ, 52 ವಾರ ಅಂದರೆ ಅಥವಾ 54 ವಾರ ಅಂದರೆ ವಾರಕ್ಕೆ 2 ಸಿನಿಮಾ ಅಂದರೆ ಇಷ್ಟ ಆಯಿತು, ಇಲ್ಲ 150 ಸಿನಿಮಾ. ಪ್ರತಿ ವರ್ಷ ನನ್ನ ಟಾರ್ಗೆಟು ಚೇಂಜ್ ಆಗ್ತಿತ್ತು. ಒಂದು ವರ್ಷ 200 ಆಗಿರೋದು, ಒಂದೊಂದು ಸಿನಿಮಾನ 4 ರಿಂದ 5 ಅವರ್ ನೋಡ್ತಿದ್ದೆ. ನೋಡಿ ಅದ್ರ ಬಗ್ಗೆ ನಾನು ರಿವ್ಯೂ ಬರಿತಾ ಇದ್ದೆ, ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ. ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಏನು ರಿವ್ಯೂಗಳು ಹೇಳಿದ್ದಾರೆ, ನಿಮ್ಮಂಥವ್ರು ಬೇರೆ ಬೇರೆ ರಿವ್ಯೂವರ್ಸ್ಗಳು ಏನು ಹೇಳಿದ್ದಾರೆ, ಬೇರೆ ಆರ್ಟಿಕಲ್ಸ್ಗಳಲ್ಲಿ, ಟೈಮ್ಸಲ್ಲಿ, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಏನಂತ ಇದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದಾರೆ. ಇಲ್ಲಿ ಏನಕ್ಕೆ ಈ ಆ್ಯಕ್ಟಲ್ಲಿ ಯಾಕೆ ಈ ಥರ ಆಗಿದೆ, ಇಲ್ಲಿ ಎಲ್ಲಿ ಡಿಪ್ ಆಯಿತು ಸ್ಕ್ರೀನ್ ಪ್ಲೇ, ಎಲ್ಲಿ ಟೇಕ್ ಆಫ್ ಆಯಿತು, ಇಲ್ಲಿ ಎಮೋಷ್ನಲ್ ಆ್ಯಂಗಲ್ ಏನು ಕೊಟ್ಟಿದ್ದಾರೆ, ಇದನ್ನು ಈ ಥರ ಮಾಡಿದರೆ ಇನ್ಯಾವ ಥರ ಆಗಿರ್ತಿತ್ತು, ಕ್ಲೈಮ್ಯಾಕ್ಸ್ ಇನ್ನು ಬೇರೆ ಥರ ಏನಾರು ಬರಿಬೋದಿತ್ತಾ, ಇಲ್ಲಿ ಏನಕ್ಕೆ ಈ ಥರ ಸಾಂಗ್ ಏನಕ್ಕೆ ಬಂತಿಲ್ಲಿ, ಈ ಕ್ಯಾರೆಕ್ಟರ್ ಏನಕ್ಕೆ ಈ ಥರ ಬಿಹೇವ್ ಮಾಡಿದೆ, ಇಲ್ಲಿ ಶಾರ್ಟ್ ಡಿವಿಷನ್ ಯಾಕೆ ಈ ಥರ ಇದೆ, ಲೈಟಿಂಗ್ ಏನೋ ಡಿಫ್ರೆಂಟಾಗಿ ಮಾಡಿದ್ದಾರೆ, ಇದು ಯಾವ ಥರ ಮಾಡಿದ್ದಾರೆ, BGM ಸ್ಕೋರ್ ಯಾವ ಥರ ವರ್ಕ್ ಮಾಡಿದ್ದಾರೆ. ಈ ಜ್ಞಾನ ಇದ್ದರೆ ಬಹುಶಃ ಒಳ್ಳೆ ಸಿನಿಮಾ ಮಾಡೋದಕ್ಕೆ ನೀವು ಅದಕ್ಕೆ ಯು ವಿಲ್ ಬಿ ಅ ಪಾರ್ಟ್ ಆಫ್ ಇಟ್. ಅದರ್ವೈಸ್ ಯು ವಿಲ್ ಜಸ್ಟ್ ಬಿ ಅನ್ ಆ್ಯಕ್ಟರ್. ಪೂರ್ತಿ ಇನ್ನೊಬ್ರಿಗೆ ಸಬ್ಮಿಟ್ ಆಗೋಗ್ಬಿಡ್ತೀರಾ. ಅವ್ರು ಹೆಂಗೆ ಮಾಡಿದ್ರು ನೀವು ಅಟ್ ದ ಎಂಡ್ ಆಫ್ ದ ಡೇ ನಾನೆಲ್ಲ ಒಳ್ಳೆ ಕೆಲಸ ಮಾಡಿದೆ, ನನಗೆ ಹಿಂಗಾಯಿತು ಹಂಗಾಯಿತು ಅಂತ ಒಂದು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಬೋದು ಅಷ್ಟೇ. ಬಟ್ ನಿಮಗೆ ಆ ಪರಿಜ್ಞಾನ ಇದ್ದರೆ ಎಲ್ಲೋ ರಾಂಗ್ ಆಗ್ತಿದೆ ಅಂತಂದರೆ, ರಾಂಗ್ ಆಗ್ತಿದೆ ಅಂದರೆ ಹೇಳೋ ಅಂಥದ್ದು ಒಂದು ಗೊತ್ತಿರಬೇಕು, ಹೇಳಿದ್ರೆ ತಗೊಳ್ಳೋ ಅಂಥ ಜನ ಇದ್ದಾರೆ ಅವರು, ಅಂಥವ್ರ ಜೊತೆ ನಾವು ಟೀಮ್ ಅಪ್ ಆಗಬೇಕು. ಈಗ ಸುನಿ ಸರ್ ನಮಗೆಲ್ಲದಕ್ಕೂ ಬಿಡ್ತಾರೆ, ಬಾಯಲ್ಲಿ ಕೂತ್ಕೊಂತ ಎಡಿಟಿಂಗ್ ಸ್ಟುಡಿಯೋದಲ್ಲಿ ಕೂರಿಸ್ಕೊತಾರೆ, VFX ಸ್ಟುಡಿಯೋ ನಮ್ಗೆ ಯಾವಾಗ ಬೇಕಾದ್ರೂ ಹೋಗೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಇಂಥದ್ದು ರೆಸ್ಟ್ರಿಕ್ಷನ್ಸ್ ಅನ್ನೋದೇ ಇಲ್ಲ, ಎಲ್ಲದಕ್ಕೂ ಫ್ರೀ ಬಿಟ್ಟಿದ್ದಾರೆ. ಆಮೇಲೆ ಅವ್ರು ಕೇಳೋ ಅವಶ್ಯಕತೆ ಇಲ್ಲ. 10 ಸಿನಿಮಾ ಮಾಡಿರೋ ನಿರ್ದೇಶಕರು ನಾನು ಮೊದಲನೇ ಸಿನಿಮಾ ಮಾಡ್ತಿರೋ ಹುಡುಗನ ಹತ್ರ ನಾನು ಕೇಳೋ ಅವಶ್ಯಕತೆ ಇಲ್ಲ ಅನ್ನೋದು ಇಟ್ಕೋಬೋದಿತ್ತು ಅವರು. ಆದರೂ ಅವ್ರು ಕೇಳ್ತಾರೆ, ಹೀರೋ ಹತ್ರ ಕೇಳ್ತಾರೆ, ಹೀರೋಯಿನ್ ಹತ್ರ ಕೇಳ್ತಾರೆ. ಬರೀ ಹೀರೋಯಿನ್ ಅಂತ ಅಲ್ಲ, ಯಾರೋ ಸಣ್ಣ ಪುಟ್ಟರು ಬಂದು ಹೇಳಿದ್ರು ಕೇಳ್ತಾರೆ. ಸೊ ಹಾಗಾಗಿ ಅವರು ಕೂಡ 12-13 ವರ್ಷ ಆದರೂ ಚಿತ್ರರಂಗದಲ್ಲಿ ಇನ್ನೂ ತುಂಬ ಗಟ್ಟಿಯಾಗಿ ನಿಂತ್ಕೊಂಡಿರೋದು. ಸೊ ನಾವು ಅಲೈನ್ಮೆಂಟ್ ಆಗಬೇಕಾದ್ರೆ ನಮ್ಮನ್ನು ಎಷ್ಟು ಮಟ್ಟಿಗೆ ಅವರು ಇನ್ವಾಲ್ವ್ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ, ಆಮೇಲೆ ನಮಗೂ ಇನ್ವಾಲ್ವ್ ಆಗೋಷ್ಟು ಪರಿಜ್ಞಾನಗಳಿದಾವ, ಅಷ್ಟು ನಾವು ಬೆಳೆಸ್ಕೊಂಡಿದ್ದೀವ, ಇದೆಲ್ಲದು ಗೊತ್ತಿದ್ರೆ ಒಳ್ಳೇದು ಅನ್ಸಲ್ವಾ? ಲವ್ಲಿ ಅಲ್ಲ, ನೀವು ಹೇಳ್ತಿರೋದೇ ಬರೀ ನಾನು ಪಾತ್ರಧಾರಿಯಾಗಿರೋಕ್ಕಾಗಲ್ಲ, ಸೂತ್ರಧಾರಿಯೂ ನಾನೇ ಆಗಿರಬೇಕು ತಕ್ಕ ಮಟ್ಟಿಗೆ, ಆಫ್ ಮೈ ಓನ್ ಕೆರಿಯರ್. ಅದೇ ನಿಜ. ಯಾವತ್ತಿದ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟ್ರೇ. ಅವ್ರು ನಮ್ಗೆ ಅವಕಾಶ ಕೊಟ್ಟರಷ್ಟೇ ನಾವು ಇನ್ವಾಲ್ವ್ ಆಗೋಕ್ಕಾಗೋದು, ಅವ್ರು ಕೊಡಲಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಸರ್, ಇದು ಅವ್ರು ಹೇಳಿದಾಗೆ 10 ಚಿತ್ರಗಳು 2013 ಅನ್ಸುತ್ತೆ ಸೆಂಟ್ರಲ್ ಆಗೋದು ಅನ್ಸುತ್ತೆ. ಸೊ ಒಂದು 12 ವರ್ಷ ಎಲ್ಲ ಆಗಿದೆ. ಸಾಕಷ್ಟು ನಟರನ್ನ, ಹೀರೋಗಳನ್ನು ನೀವು ನೋಡಿದ್ದೀರಿ. ಈ ಥರ ಪ್ರಿಪೇರ್ಡ್ ಆಗಿ ಬಂದ್ಬಿಟ್ರೆ ಇದು ಡೈರೆಕ್ಟರ್ಗೂ ಒಂದು ಪ್ರೆಷರ್ ಅಂತ ಇಲ್ಲ, ಅಥವಾ ಮಜಾ ಇರುತ್ತಾ? ಪರವಾಗಿಲ್ಲ, ಇನ್ನೊಬ್ಬ ಆ್ಯಡ್ ಆಗಿದ್ದಾನೆ ನನ್ನ ಟೀಮಿಗೆ, ಸೊ ಪ್ರಾಡಕ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಥರದ್ದು ಆಲೋಚನೆ. 100%. ಸೊ ಪ್ರಿಪೇರ್ ಆಗಿದ್ದರೆ ನಮಗೆ ಅರ್ಧ ಕೆಲಸ ಮುಗ್ದಂಗೆ. ಸೊ ತುಂಬ ಒಳ್ಳೆಯದು. ಬಟ್ ಗೋಯಿಂಗ್ ಬ್ಯಾಕ್ ಟು ದಿ ಪಾಯಿಂಟ್ ದಟ್ ವಾಸ್ ಮೇಕಿಂಗ್, ಅಫ್ಕೋರ್ಸ್ ಆಗ ಮೇ ಬಿ ರಕ್ಷಿತ್ ಕೂಡ ಇನ್ವಾಲ್ವ್ ಆಗಿದ್ರು, ಸಿಂಪಲ್ ಆಗಿ ನಂಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ದೆನ್ ಈ ಒಂದು 12-13 ವರ್ಷದಲ್ಲಿ ಒಬ್ಬ ಹೀರೋ ಆಗಬೇಕಾದವನ ರೆಸ್ಪಾನ್ಸಿಬಿಲಿಟೀಸ್ ಬದಲಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ? ಅಂದರೆ ಅವ್ನು ಬರೀ ಬಂದು ನಟನೆ ಮಾಡ್ಬಿಟ್ಟು ಹೋದರೆ ಆಗಲ್ಲ, ಎಲ್ಲವನ್ನೂ ಅವನು ಕೂಡ ತನ್ನ ಭುಜದ ಮೇಲೆ ಸ್ವಲ್ಪ ಹಾಕೋಬೇಕು ಅಂತ. ಆ ರೀತಿ ಎಲ್ಲರೂ ಇದ್ದಾರೆ. ಈಗ ನಾನು ವರ್ಕ್ ಮಾಡಿರೋದ್ರಿಂದ ಯಾರನ್ನೂ ನಾನು ವರ್ಕ್ ಮಾಡಿರೋರಲ್ಲಿ ಆ ರೀತಿ ಯಾರನ್ನೂ ಬ್ಲೇಮ್ ಮಾಡೋಕ್ಕಲ್ಲ. ಅವ್ರದ್ದಂಥ ಸ್ಟೈಲಲ್ಲಿ ಇರ್ತಾರೆ. ರಕ್ಷಿತ್ ಮೀಟ್ ಮಾಡೋ ಮುಂಚೆ ಗೊತ್ತಿತ್ತು ರಕ್ಷಿತ್ ಈಸ್ ಎ ಟೆಕ್ನಿಷಿಯನ್ ಅಂತ. ನಾನು ಫಸ್ಟ್ ಮೀಟ್ ಮಾಡಿದ್ದೆ ಅವ್ರದ್ದು ಕನ್ಫೆಷನ್ ಆಫ್ ಡಸ್ಟ್ಬಿನ್ ಶಾರ್ಟ್ ಮೂವಿ ಇದರಲ್ಲಿ. ಸೊ ನನಗೆ ಗೊತ್ತಿತ್ತು. ಆ ಟೈಮಲ್ಲಿ ನಮಗೆ ಟೆಕ್ನಿಕಲ್ ಗೈಡೆನ್ಸ್ ಅಂತ ಇದ್ದು ಸಚಿನ್, ಅವನೇ ಶ್ರೀಮನ್ ಡೈರೆಕ್ಟ್ರು, ನಾನು ಎಡಿಟರ್ ಆಗಿದ್ದು ಫಸ್ಟ್ ಮೂವಿ. ಸ್ಟಿಲ್ ನಾವೊಂದು ಡಿಸ್ಕಷನಲ್ಲೇ ಹೋಗ್ತಿದ್ದೆ ಆ ಟೆನಿಡೆ. ಸೊ ರಕ್ಷಿತ್ ಸರ್ ತುಂಬ ಇನ್ವಾಲ್ವ್ ಆಗ್ತಿರ್ಲಿಲ್ಲ ಟೆಕ್ನಿಕಲಿ, ಬಟ್
ಅಟ್ ದ ಸೇಮ್ ಟೈಮ್ ಅಲ್ಲೂ ಎಡಿಟಿಂಗಲ್ಲೆಲ್ಲ ಒಟ್ಟಿಗೆ ನೋಡ್ತಿದ್ದು, ಏನಿದ್ರು ಎಲ್ಲರದ್ದು ಇನ್ಪುಟ್ಸ್ ಇತ್ತು. ಅದನ್ನು ಪ್ರವೀಣ್ ತೇಜ್ ಸ್ಟೋರಿ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ರು. ಅವ್ರು ಟೆಕ್ನಿಕಲಿ ಅಷ್ಟು ಬರಲಿಲ್ಲ, ಬಟ್ ಅವ್ರದ್ದು ಇನ್ಪುಟ್ಸ್ಗಳು ಚೆನ್ನಾಗಿತ್ತು. ಅವ್ರು ಬೇರೆ ಥರನೇ ಅವ್ರು ಅಂದರೆ ಅವ್ರದ್ದೇ ವೇ ಆಫ್ ಸ್ಟೈಲಲ್ಲಿ ಅವ್ರದ್ದಿದ್ರು. ಧನ್ವೀರು ಪರ್ಫಾರ್ಮೆನ್ಸ್ ವೈಸಲ್ಲಿ ಅಂದರೆ ಅವ್ನು ಬಂದು ಎವ್ರಿ ಡೇ ಅವ್ನು ಬಂದು ಆ್ಯಕ್ಟಿಂಗ್ ಕ್ಲಾಸ್ ತೊಗೊತಾ ಇರ್ಬೋದು ಅಥವಾ ವರ್ಕಿಂಗ್ ಸ್ಟೈಲ್ ಇರ್ಬೋದು, ಅವನೊಂದು ಬರ್ತಾನೆ ಅವನೊಂದು ಸ್ಟಾರ್ ಒಂಥರ ಕ್ರಿಯೇಟ್ ಆಗಿತ್ತು ಅವ್ನು ಬಂದರೆ ಹೇಳಿದ್ರೆ, ಅಥವಾ ಅವ್ನು ಬಂದರೆ ನೋಡೋಕೆ ಬರೋರು ಶೂಟಿಂಗ್ ಟೈಮಲ್ಲೂ ಜನ ಆ ಟೈಮಲ್ಲಿ ಅದಿತ್ತು. ರಿಷಿ ಸರ್ ಸೀರಿಯಲಲ್ಲಿ ಆಲ್ರೆಡಿ ಇದಾಗಿದ್ರು ಅವರು. ಸೊ ಅವ್ರಿಗೆ ಆದಂಥ ಅವ್ರಿಗೂ ಫ್ಯಾನ್ ಹೊಸಬ್ರಾದ್ರೂ ಅವ್ರಿಗೆ ಆದಂಥ ಫ್ಯಾನ್ ಇತ್ತು. ಅಟ್ ದ ಸೇಮ್ ಟೈಮ್ ಫಸ್ಟ್ ಟೀಸರ್ ಪರ್ಮಿ ಇದೆಯಲ್ಲ, ಅದಾದಮೇಲೆ ಸೆಕೆಂಡ್ ಟೀಸರ್ ನಾನು ಇರಲೇ ಇಲ್ಲ, ಚಮಕ್ ಮಾಡ್ತಿದ್ದೆ ನಾನು. ರಿಷಿ ಸರ್ ಕಟ್ ಮಾಡಿದ್ರು ಆ್ಯಕ್ಚುಲಿ. ಸೊ ಆ ರೀತಿ ಅಂದರೆ ನಾನು ಗೊತ್ತಿಲ್ಲದೆ ಇನ್ವಾಲ್ವ್ ಮಾಡ್ಕೊಂಡಿರ್ತೀನಿ. ಹೀರೋ ಡೈರೆಕ್ಷನ್ ಟೀಮ್ ಥರ ಇದ್ದರೆ ನನಗೂ ತುಂಬ ಒಳ್ಳೆಯದು, ಮತ್ತು ಆಗುಗಳು ಗೊತ್ತಾದರೆ ಚೆನ್ನಾಗಿರುತ್ತೆ. ಅವರು ಇನ್ವಾಲ್ವ್ ಆದಷ್ಟು ನನಗೂ ಖುಷಿನಿ. ಈಗ ಟ್ರೇಲರಲ್ಲೇ ದುಷ್ಯಂತ್ ನೆನ್ನೆ ಕಳಿಸ್ತಾ, ಸರಿ ಇದು ಟೀಸರಲ್ಲೂ ಬಂದಿದೆ ಶಾರ್ಟ್ ಅಂತ. ಸೊ ಅಂದರೆ ನಾನು ಇಡೀ ಮೂವಿನ ಒಂದು 100 ಸಲ ನೋಡಿರ್ಬೋದು, ಡೈಲಿ ನೋಡಿ ನೋಡಿ ನನಗೆ ಯಾವ ಶಾರ್ಟ್ ಎಲ್ಲಿ ಬಂದಿದೆ ಅದು ಹೋಗ್ಬಿಟ್ಟಿರುತ್ತೆ. ಸೊ ಇಮಿಡಿಯೇಟಾಗಿ ಎಡಿಟರ್ ಹತ್ರ ಹೋಗಿ ಚೇಂಜ್ ಮಾಡಿ. ಸೊ ಅದು ನಮಗೆ ಅಲ್ವಾ, ನೀವು ಲಾಸ್ಟಲ್ಲಿ ಫಿಲಮ್ ನೋಡೋಕ್ರೆ ಆಡಿಯನ್ಸ್ಗೆ ಇದು ಯಾರು ಮಾಡಿದ್ದಾರೆ ಅಂತಲ್ಲ, ನಾನು ಕೊಟ್ಟಿದ್ದ ದುಡ್ಡಿಗೆ ನೀನು ಫಿಲಮ್ ಚೆನ್ನಾಗಿ ತೋರಿಸ್ತಾ ಅನ್ನೋದು ಅವನ ಉದ್ದೇಶ. ನಾವು ಅದನ್ನು ಪೂರ್ತಿ ಮಾಡಿಸ್ಬೇಕು. ಸೊ ಆ ಟೆನಿಡೇ ನನಗೆ ಯಾರೇ ಹೇಳಿದ್ರು ತೊಗೊಳೋದು ಬಿಡೋದು ಸೆಕೆಂಡ್ರಿ, ನಾನು ನೀಟಾಗಿ ಕೇಳಿಸ್ಕೊಂಡು ಅದನ್ನ ಅಲ್ಲಿ ವಿಜುವಲೈಸ್ ಮಾಡಿಕೊಂಡು ಇದು ವರ್ಕ್ ಆಗ್ತಿದೆಯಾ ಅಂತ ನಾನು ನೋಡ್ತೀನಿ. ದುಷ್ಯಂತು ತುಂಬ ತಿಳ್ಕೊಂಡಿರೋ ವ್ಯಕ್ತಿ, ಓದಿರೋನು ಅಥವಾ ತಿಳ್ಕೊಂಡಿರೋನು. ಸೊ ಅವ್ನು ನೀಟ್ ಅಬ್ಸರ್ವರು. ಸೊ ಅದೊಂದು ಅವನಿಗೆ ಆ್ಯಡೆಡ್ ಪಾಯಿಂಟ್. ಅದೇ, ಬಟ್ ಯು ಶುಡ್ ಗಿವ್ ಕ್ರೆಡಿಟ್ ಟು ಯುವರ್ ಸೆಲ್ಫ್ ಆಸ್ ವೆಲ್. ನೀವು ಅಷ್ಟು ಕೊಲಾಬ್ರೇಟಿವ್ ಆಗಿ ಒಂದು ಇಕೋಸಿಸ್ಟಮ್ನ ಸೆಟಪ್ ಮಾಡೋದ್ರಿಂದಲೇ ಎಲ್ಲರೂ ಅದು ಮಾಡೋದು ಅಂತ. ಆ್ಯಂಡ್ ಕೆಲವೊಮ್ಮೆ ನನಗನ್ಸುತ್ತೆ ಇನ್ ದಿ ಪಾಸ್ಟ್ ಆಲ್ಸೋ ಇದು ನನ್ನ ಸುನಿಯವರ ನಡುವಿನ ಮಾತು ವಿಚ್ ಇಸ್ ಐ ಟೋಲ್ಡ್ ಹಿಮ್, ಸರ್ ಇಲ್ಲ ನೀವು ಕೆಲವು ಕಡೆ ಫರ್ಮ್ ಆಗಿರ್ಬೇಕು, ನೀವು ಇದು ಮಾಡಬಾರ್ದು ಅಂತ. ಬಟ್ ಎನಿವೆ, ಇವರು ಸುದೀಪ್ ಅವರ ವಿಚಾರವನ್ನು ತಂದರು. ನಾನು ಮಾರ್ನಮಿ ಅಂತ ಒಂದು ಫಿಲಮ್ ಬರ್ತಾ ಇದೆ, ಆ ತಂಡದ ಜೊತೆ ಒಂದು ಸಂದರ್ಶನ ಮಾಡಿದೆ. ಅಲ್ಲಿ ಹೀರೋ ಅವ್ರನ್ನ ಕೇಳ್ತಾ ಇದ್ದೆ, ಏನು ನಿಮಗೆ ಹೌ ಡಿಡ್ ಯು ವಾಂಟ್, ವೈ ಡಿಡ್ ಯು ವಾಂಟ್ ಟು ಬಿಕಮ್ ಆಕ್ಟರ್ ಅಂತ ಇವ್ರ ಹತ್ರ. ಅವರು ಅದು ಹೇಳಿದ್ರು, ಅವರು ಕಾಲೇಜಲ್ಲಿ ಇರಬೇಕಾದ್ರೆ ಏನೋ ಹುಬ್ಳಿಲೋ ಏನೋ ಇವರು ಸುದೀಪ್ ಅವ್ರು ಬಂದಿದ್ರಂತೆ, ಅವ್ರ ಮೇಲಿಂದ ಇಳ್ಕೊಂಬಂದು ಅದೇನೋ ಆಟೋಗ್ರಾಫ್ ಮಾಡಿ, ಇವ್ರ ಫ್ರೆಂಡ್ ಒಬ್ಬರು ಇದ್ರಂತೆ, ಆಟೋಗ್ರಾಫ್ ಮಾಡಿ ಪೆನ್ ಕೊಟ್ಟು ಹೋದ್ರಂತೆ. ಫಸ್ಟ್ ಆಫ್ ಆಲ್ ಜನ ಕ್ರೇಜಿ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ. ಆ ಪೆನ್ನು ನನಗೆ ಸುದೀಪ್ ಸೈನ್ ಮಾಡಿದ ಪೆನ್ನು ಆದರೆ ಟಕ್ಕಂತ ಪೆನ್ನೇ ಇಲ್ವಂತೆ. ಸೊ ಅವ್ರು ಹೇಳ್ತಾ ಇದ್ರು, ಈ ಥರ ಕ್ರೇಜ್ ಇರುತ್ತೆ, ಈ ಥರ ಲವ್ ಇರುತ್ತೆ ಒಬ್ಬ ಹೀರೋಗೆ. ದಟ್ ವಾಸ್ ಒಂಥರ ವೆರಿ ವೆರಿ ಇಂಪ್ರೆಷನಬಲ್ ಮೂಮೆಂಟ್ ಅಂತ ಹೇಳ್ತಾ ಇದ್ರು. ನಾನು ಯಾಕೆ ಸುದೀಪ್ ಅವ್ರನ್ನ ಇಲ್ಲಿ ತರ್ತಾ ಇದ್ದೀನಿ ಅಂದರೆ, ಅವರು ಟ್ರೈಲರ್ನ ಲಾಂಚ್ ಮಾಡ್ಬೋದು. ವಾಟ್ ಗೋಸ್ ಬಿಹೈಂಡ್ ದಟ್. ಈಗ ಸುದೀಪ್ ಅವರು ನನ್ನ ಚಿತ್ರಕ್ಕೆ ಟ್ರೈಲರ್ ಲಾಂಚಿಗೆ ಬರಬೇಕು ಅಂದರೆ ನಾನು ಏನು ಮಾಡಬೇಕು, ಅವ್ರಿಗೆ ತೋರಿಸಿರ್ಬೇಕಾ? ಅಂದರೆ ನಾವು ಹೋಗಿ ನಾನು ದಯವಿಟ್ಟು. ಸೊ ನಾವು ಹೋಗಿ ಭೇಟಿ ಆದಾಗ ಆಲ್ರೆಡಿ ಅವ್ರಿಗೆ ಸುನಿ ಸರ್ ಬಗ್ಗೆ ತುಂಬ ಹೈ ರಿಗಾರ್ಡ್ಸ್ ಇತ್ತು. ಅವ್ರದ್ದು ಹಿಂದಿನ ಅವತಾರ ಪುರುಷ ಸಿನಿಮಾನ ಅವರೇ ಕೇಳಿ, ಅವರೇ ಫೋನ್ ಮಾಡಿ ನಾನು ನೋಡ್ಬೇಕು ಈ ಸಿನಿಮಾನ, ನನಗೆ ಸ್ಕ್ರೀನಿಂಗ್ ಹಾಕ್ಸಿ ಅಂತ ಅವ್ರು ಸ್ಕ್ರೀನಿಂಗ್ ಮಾಡಿಸಿ ಮತ್ತು ಕರೆದು ತುಂಬ ಪ್ರಶಂಸೆ ವ್ಯಕ್ತಪಡಿಸಿ, ಅವ್ರು ಟ್ವೀಟ್ ಕೂಡ ತುಂಬ ಅದ್ರ ಬಗ್ಗೆ ಎಲ್ಲ ವ್ಯಕ್ತಪಡಿಸಿದರು. ಮೊನ್ನೆ ಹೋದಾಗಲೂ ಸುನಿ ತುಂಬ ಒಳ್ಳೆ ಮೇಕರು, ವಿಜುವಲ್ಸು ಹಿಂಗೆ ವಿಲಿಯಮ್ ಡೇವಿಡ್ ಸರ್ ಅಂತೆಲ್ಲ ನಾವು ಹೇಳಿದ್ಬೇಕಾದ್ರೆ ಸುನಿಗೆ ತುಂಬ ನಾಲೆಡ್ಜ್ ಇದೆ, ಸಕ್ಕದಾಗಿ ಮಾಡ್ತಾರೆ, ಅವರು ತುಂಬ ಒಳ್ಳೆ ಟೆಕ್ನಿಷಿಯನ್ನು, ಅವ್ರ ಕೆಪಾಸಿಟಿಗೆ ಅವ್ರು ಇನ್ನೂ ಸಿನಿಮಾನೇ ಮಾಡಿಲ್ಲ ಅಂತಂದರು. ಈ ಮಾತು ಹೇಳಿದ್ರು, ತುಂಬ ಒಳ್ಳೆ ಟೆಕ್ನಿಷಿಯನ್, ಅವ್ರ ಕೆಪಾಸಿಟಿಗೆ ಅವ್ರು ಸಿನಿಮಾ ಮಾಡಿಲ್ಲ ಅಂತ. ಅವಾಗ ಇವರು, ಇಲ್ಲ ಸರ್ ಗತವೈಭವ ನಾನು ಮಾಡಿದ್ದೀನಿ, ನೀವು ನೋಡ್ಬೇಕು ಸರ್, ಇದನ್ನು ನೋಡಿ ನನ್ನ ಕೆಪಾಸಿಟಿಗೆ ನಾನು ಸಿನಿಮಾ ಮಾಡಿದ್ದೀನಿ, ಇದನ್ನು ನೀವು ನೋಡ್ತೀರಾ ಅಂತ ಹೇಳಿದ್ರು. ಇಲ್ಲ, ಆ ರೆಸ್ಪೆಕ್ಟ್ ಸುನಿ ಸರ್ ಬಗ್ಗೆ ಅವ್ರಿಗಿದೆ. ಹಿಂದೆ ಆಶಿಕ್ ಅವ್ರ ಜೊತೆ ಕೂಡ ಅವರು ಪಟಾಕಿ ಪುರಿ ಕೆಲಸ ಮಾಡಿದರು. ಸಿನಿಮಾ ಬಗ್ಗೆ ಅವ್ರ ತಂಡದಲ್ಲಿ ಅಂದರೆ ಸುದೀಪ್ ಸರ್ ಜೊತೆಲಿರೋರಿಗೆ ಮತ್ತು ಸುದೀಪ್ ಸರ್ಗೂ ಕೂಡ ಆಲ್ರೆಡಿ ಗತವೈಭವದ ಬಗ್ಗೆ ಅವ್ರ ವಿಚಾರ ಗೊತ್ತಿತ್ತು. ಒಳ್ಳೆ ಒಂದು ದೊಡ್ಡ ಸ್ಕೇಲಲ್ಲಿ ಏನೋ ತುಂಬ ಚೆನ್ನಾಗಿ ಬರ್ತಿದೆ ಸಿನಿಮಾ ಅನ್ನೋದಿತ್ತು. ನಾವು ಹೋದಾಗಲೇ ಆಲ್ರೆಡಿ ಅವರು ಸಪೋರ್ಟ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದ್ದರು. ನಾವು ಕೇಳೋಕ್ಕಿಂತ, ನಾವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡೋಕ್ಕಿಂತ ಮುಂಚೆನೇ ಅವ್ರನ್ನ ಸಪೋರ್ಟ್ ಮಾಡಬೇಕು ಅನ್ನೋ ಥರ ಮೈಂಡ್ ಸೆಟ್ಟಲ್ಲೇ ಇದ್ರು. ಪಾಪ ಅಂದರೆ ನಾನು ಇದು ಹೇಳ್ಬೋದೆಲ್ಲ ಗೊತ್ತಿಲ್ಲ. ನಾವೊಂದು ಗಿಫ್ಟ್ ತೊಗೊಂಡು ಹೋಗಿದ್ವಿ. ಅವರು ಎಲ್ಲ ಓಕೆ, ಬಟ್ ನೀವು ಹಾಗೆ ಬಂದರೆ ನನಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ, ನಾನು ಸಪೋರ್ಟ್ ಮಾಡಬೇಕು ನಿಮ್ಮನ್ನ ಅಂತ ನಾನು ಕರೆಸ್ಕೊಂಡಿರೋದು, ನೀವು ಹಾಗೆ ಬಂದರೆ ನಾನು ಇನ್ನೂ ಸಂತೋಷ ಪಡ್ತೀನಿ, ನೀವು ಮತ್ತೆ ಬನ್ನಿ, ಬಟ್ ನೀವು ಹಾಗೆ ಬರ್ಬೇಕು, ಬರಿಗೆ ಬನ್ನಿ ಅಂತ. ಸೊ ಅಂದರೆ ಅವರು ಇಡೀ ಇಂಡಸ್ಟ್ರಿಗೆ ಯಾವುದು ಟೆಕ್ನಿಕಲಿ ಅಂದರೆ ಸೌಂಡ್ ಆಗ್ತಿದೆ ಆ ರೀತಿ ಏನೇ ಇದ್ರು ಎಲ್ಲ ಹೊಸ ಟೀಮ್ಗೂ ಸಪೋರ್ಟ್ ಮಾಡ್ಕೊಂಡು. ಹೌದು, ಯಾಕಂದರೆ ನನ್ನ ಅವರ ಒಂಥರ ಸಂಪರ್ಕ ಅಥವಾ ಅವ್ರ ಜೊತೆ ಕಾಲ ಕಳೆದಿರೋ ಸಂದರ್ಭಗಳು ಕಡಿಮೆನೇ.
3-4 ಸಲ ಭೇಟಿ ಆಗಿರೋದಷ್ಟೇ ಇಂಟರ್ವ್ಯೂಸಲ್ಲಿ. ಬಟ್ ಆಫ್ ಕ್ಯಾಮರಾ ಮಾತಾಡುವಾಗ ಅವರು ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಹೇಳೋದು ಅದೇ, ಹೀಸ್ ಆಲ್ಸೋ ಟೆಕ್ನಿಷಿಯನ್. ಹೌದು. ಆಯ್ತಾ, ಅಂದರೆ ಅವರು ಇಂಟರ್ವ್ಯೂ ಸೆಟಪ್ಗೂ ಕೂಡ ಕ್ಯಾಮ್ರಾ ಎಲ್ಲಿಡಬೇಕು ಅಂತ ಕೂಡ ಹೇಳೋ ಲೆವೆಲ್ಗೆ ಇನ್ವಾಲ್ವ್ ಆಗ್ತಾರೆ. ರೈಟ್. ಸೊ ಅವರ ಕಾನ್ವರ್ಸೇಷನ್ಸ್ ವಿತ್ ಹಿಮ್ ನಿಮ್ಮದು ಯಾವ ರೀತಿಯಲ್ಲಿ ಆಗಿರೋದಿದೆ, ಆ್ಯಂಡ್ ಇಸ್ ದರ್ ಎನಿಥಿಂಗ್ ಮೆಮೊರೇಬಲ್ ಫ್ರಮ್ ದೋಸ್ ಕಾನ್ವರ್ಸೇಷನ್ಸ್? ಅಂದರೆ ಸುದೀಪ್ ಸರ್ ಒಂದು ವಿಷಯದಲ್ಲಿ ನಮಗೆಲ್ಲ ದೇವರು. ನಾವೇನಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾನು ಈ ಕಡೆ ಹೋದ್ರೇ ಖುಷಿ ಆಗ್ತೀನಿ. ನಾನು ನಮ್ಮನ್ನ ಈ ಕಡೆ ಕರ್ಕೊಂಡು ಆಡಿಸಿರೋದು ಆ ವಿಷಯದಲ್ಲಿ ನಾವು ದೇವ್ರ ಥರ ನೋಡ್ತೀವಿ ಸುದೀಪ್ ಸರ್ನ. ಫಸ್ಟೆಲ್ಲ ಅಲ್ಲೇ ನಮ್ಗೆ ಇಂಟ್ರಾಕ್ಷನ್ ಆಗಿದ್ದು. ಅದು ಬಿಟ್ಟರೆ ಅವರು ಸಿನಿಮಾ ಟೆಕ್ನಿಕಲ್ ಮಾತಾಡ್ತಾರಲ್ಲ, ಸೊ ಅವ್ರು ಮೇ ಬಿ ಸೂಪರ್ ಸ್ಟಾರ್ ಆಗಿದ್ರೆ ಸೂಪರ್ ಸ್ಟಾರ್ ಡೈರೆಕ್ಟರ್ ಆಗಿರ್ತಿದ್ರು. ಅಂದರೆ ಅಷ್ಟು ಟೈಮ್ ಅವ್ರಿಗೆ ಲಾವಿಶ್ ಆಗಿ ಸಿಕ್ಕಿದ್ರೆ ಅವರು ಅದ್ಭುತ ಮೇಕರ್ ಅನ್ನೋದು ಗೊತ್ತಾಗುತ್ತೆ. ಅವತಾರ್ ಪುರುಷ ನೋಡಿದ ಮೇಲೆ ಅವ್ರು ರಿವ್ಯೂಸ್ ಕೊಟ್ರಲ್ಲ, ಸೊ ಈ ವ್ಯಕ್ತಿಗೆ ನಾನು ರಿಲೀಸ್ ಬಿಫೋರ್ ತೋರಿಸ್ಬೇಕಾಯ್ತು ಅಂತ ಅನಿಸ್ತು ನನಗೆ. ಸೊ ಅಷ್ಟು ಪರ್ಫೆಕ್ಷನ್ ಇರುತ್ತೆ ಅವ್ರದ್ದು. ಅದು ಬಿಟ್ಟರೆ ಅವ್ರಿಗೆ ಇಷ್ಟ ಇಲ್ಲಿ ಒಂದು ಇಂಡಸ್ಟ್ರಿಗೆ ಸಪೋರ್ಟಿವ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ನಮಗೊಂದು ಸ್ಟಾರ್ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಅಂದರೆ ನಮ್ಮ ಸಿನಿಮಾದಲ್ಲಿ ಏನು ಮಿಸ್ಸಿಂಗ್ ಇದೆ, ನಾವು ಎಫರ್ಟು ಅದೆಲ್ಲ ತುಂಬ ದೊಡ್ಡದಾಗಿ ಹಾಕಿದ್ದೀವಿ, ಬಟ್ ಜನರಿಗೆ ತಲುಪಬೇಕು ಅಂದರೆ ಅದೊಂದು ಸ್ಟಾರ್ ವ್ಯಾಲ್ಯೂ ಬೇಕು. ಸೊ ಅದು ಸುದೀಪ್ ಸರ್ ಆಗ್ಬೇಕು. ಈಗ ಅಂಥವರು ಸುನಿ ಅವರ ಟ್ಯಾಲೆಂಟ್ಗೆ ಅವ್ರು ಇನ್ನೂ ಒಂದು ಸರಿಯಾದ ಫಿಲಮನ್ನು ಮಾಡಿಲ್ಲ, ಅವ್ರ ಟ್ಯಾಲೆಂಟ್ಗೆ ತಕ್ಕಂತೆ ಅಂತ ಹೇಳಿದಾಗ ಇದು ನೀವು ಪ್ರಾಯಶಃ ಪದೇ ಪದೇ ಕೇಳಿರ್ತೀರಿ ಅದು. ಬಟ್ ಹೌ ಡು ಯು, ಅಂದರೆ ಏನು ಅನ್ಸತ್ತೆ ಈಗ ಅಂಥವ್ರು ಹೇಳಿದಾಗ ಅದನ್ನು? ಅಂದರೆ ಗೊತ್ತಾಗುತ್ತೆ ಅಫ್ಕೋರ್ಸ್. ಒಂದು ನಾನು ಬ್ರೇಕ್ ಕೊಟ್ಟು ನಾನು ಇದು ಮಾಡಿ ಹೋಗಿ ದೊಡ್ಡ ಸ್ಟಾರಿಗೆ ಅಪ್ರೋಚ್ ಮಾಡಿ ಅಲ್ಲಿಂದ ಪ್ರೊಡಕ್ಷನ್ ಅಪ್ರೂವ್ ತೊಗೊಂಡು ಸೊ ಒಂದು ದೊಡ್ಡದಾಗಿ ಮಾಡಬೇಕು. ನೀವು ಹ್ಯಾವ್ ಯು ಅಪ್ರೋಚ್ಡ್ ಸುದೀಪ್ ವಿತ್ ಎನಿ ಸ್ಕ್ರಿಪ್ಟ್? ಸೊ ಅಷ್ಟರಲ್ಲಿ ನಂದು ಏನಾಗುತ್ತೆ ಕಮಿಟ್ಮೆಂಟ್ಸ್ಗಳಲ್ಲಿ, ಈಗ ಇದು ರಿಲೀಸ್ ಆಗೋ ಅಷ್ಟರಲ್ಲಿ ಆಲ್ರೆಡಿ ನಾನು ಬೇರೆ ಕಮಿಟ್ಮೆಂಟಲ್ಲಿ ಇದ್ದೀನಿ. ಸೊ ಹಂಗೆ ರೋಲ್ ಹಂಗೆ ಆಗ್ತಾನೆ ಇದೆ. ಬಟ್ ಆ ಒಂದು ಚಕ್ರದಿಂದ ನೀವು ಹೊರಗೆ ಬಂದೇ ಇಲ್ವಾ? ಅಂದರೆ ನಾನು ಎಂಜಾಯ್ ಮಾಡ್ತೀನಿ ಟು ಬಿ ಫ್ರ್ಯಾಂಕ್. ನಾನು ಸಣ್ಣ ಈಗ ಸಿನಿಮಾ ನನಗೆ ಸಣ್ಣದು ದೊಡ್ಡದು ಅನ್ನೋದು ಅನ್ಸಲ್ಲ. ಸಿನಿಮಾ ರಿಲೀಸ್ ಆದಮೇಲೆ ಅದ್ರದ್ದು ಸ್ಕೇಲ್ ಅದು ಹೇಳೋದು. ಬಟ್ ನನಗೆ ಕತೆ ಚಿಕ್ಕದಾಗಿದ್ರು ಅದು ನನಗೆ ಇಷ್ಟ ಆಯಿತು ಅಂದರೆ ಓಕೆ ನಾನು ಇದನ್ನು ಸಿನಿಮಾ ಮಾಡಬೇಕು ಅಂತ ಅನ್ಕೊತೀನಿ. ಅದು ಹೊಸೊಬ್ರ ಜೊತೆ ಮಾಡ್ತೀನಿ, ಬರೀ 50 ಲಕ್ಷದಲ್ಲಿ ಮಾಡ್ತೀನಿ ಅಥವಾ 10 ಕೋಟಿಲಿ ಮಾಡ್ತೀನಿ. ನನಗೆ ಈ ಸಿನಿಮಾ ಮಾಡಬೇಕು ಅಂತ ಅನಿಸುತ್ತೆ. ಮತ್ತು ಆ ಸಿನಿಮಾ ಆಗ್ಬೇಕಾದ್ರೆ ನಾನು ಆ ಪ್ರೋಸೆಸ್ ಎಂಜಾಯ್ ಮಾಡ್ತೀನಿ. ಅದು ರೀಚ್ ಚಿಕ್ಕದೇ ಇರ್ಬೋದು. ಸೊ ನನ್ನ ಥಾಟ್ಸ್ ಹಿಂಗೆ, ನನಗೇನು ಕತೆ ಉಳಿಯುತ್ತೆ ಇದು ನಾನು ಸಿನಿಮಾ ಮಾಡಬೇಕು ಅಂತ ನನಗೆ ಯಾವಾಗ ಅನಿಸುತ್ತೆ, ಅದು ಟೀಮ್ ಅಪ್ ಆಗಿ ಎಲ್ಲರೂ ಓಕೆ ಕೊಡ್ತಾರೋ ಸೊ ಆಗ ಹೋಗ್ತೀನಿ ನಾನು. ಸರಿ ಸರಿ. ಈಗ ರಾಬಿನ್ ಹುಡ್ ಕೂಡ ಸ್ಪೆಷಲ್ ಸ್ಕ್ರಿಪ್ಟ್ ಆಗಿತ್ತು, ಅದು ಬಿರುಲಿದ್ದ ಸ್ಕ್ರಿಪ್ಟೇ ಬಿಕಾಸ್ ಇಲ್ಲ ಅದನ್ನ ಮೇಡಪ್ ಮಾಡಿದ್ದು ನಾವು ಒಂದೊಂದು ಸೀನ್ ಕಟ್ಟಿ ಮೇಡಪ್ ಮಾಡಿದ್ದು. ಒನ್ ಲೈನ್ ಇತ್ತು, ಸರಿ ಸರಿ, ಬಟ್ ಅದನ್ನು ಅಫ್ಕೋರ್ಸ್ ಔಟ್ ಆಫ್ ದಿ ಬಾಕ್ಸ್ ಮಾಡಿದ್ದು ಸೀನ್. ಜನ ಅಂದ್ರೆ ಇವತ್ತಿಗೂ ಫಸ್ಟ್ ಹಾಫ್ಗೆ ಒಂದೊಂದು ಸೀನ್ ಆಗ್ತಿದ್ದಂಗೆ ಅವ್ರು ಪುಷ್ ಮಾಡ್ತಾನೆ ಇರ್ಬೇಕು, ಆ ರೀತಿನೇ ಬರ್ದಿದ್ದು. ಸೊ ಒಂದು ಪಾಯಿಂಟಲ್ಲಿ ಸ್ಟಕ್ ಆದ ನಾವು. ಅಂದರೆ ಇದು ಹೇಗೆ ಆಗ್ತಿದೆ ಅನ್ನೋದು ನಾವು ಹೇಳಿರಲಿಲ್ಲ. ಹಿಂಗಾಗ್ತಿದೆ ಅಂತ ಬಂದು ಇದು ಹೇಗೆ ಆಗ್ತಿದೆ ಅನ್ನೋದನ್ನ ನಾವು ಕನ್ವಿನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಎಡೋದು. ಏನೇ ಆದರೂ ಒಂದು ಪಾಯಿಂಟಲ್ಲಿ ಓಕೆ ಇದು ಸಕಲ ಬಂದಿದ್ದಾರೆ, ಇನ್ನೊಂದು ದಿವಸ ಕೂತಾಗ ಇಲ್ಲ ಇದು ಕನ್ವಿನ್ಸ್ ಆಗ್ತಿಲ್ಲ ನೀಟಾಗಿ. ಬಟ್ ಏನೇನು ಆಗ್ತಿದೆ ಅಂತ ಹೇಳಿದ್ವಲ್ಲ ಅದು ಆಡಿಯನ್ಸ್ಗೆ ಸಕದಾಗಿತ್ತು. ಬಟ್ ಅಫ್ಕೋರ್ಸ್ ಇದರಲ್ಲಿ ಬಿಸಿ ಆದ್ರಿ ಅಂಡ್ ಆಲ್ ಆಫ್ ದಟ್, ಬಟ್ ಅಟ್ ಸಮ್ ಪಾಯಿಂಟ್ ಯು ವಿಲ್ ಬಿ ಏಬಲ್ ಟು ಕ್ರ್ಯಾಕ್ ದಟ್ ಅಲ್ವಾ? ಓಕೆ. ಸೊ ಅಲ್ಲಿಂದ ಗತವೈಭವಕ್ಕೆ ಶಿಫ್ಟ್ ಆದಾಗ ಆ ಪ್ರೊಸೆಸ್ ಹೆಂಗಿತ್ತು? ಇಬ್ರು ಡಿಸ್ಕಸ್ ಮಾಡೇನೆ ಇದಕ್ಕೆ ಹೋಗೋಣ ಅಂತನಾ, ಅಥವಾ ಇಲ್ಲ ಇದೊಂದು ಐಡಿಯಾ ಇದೆ ನನ್ನ ಹತ್ರ, ಒಂದು ಸ್ಪೆಷಲ್ ಐಡಿಯಾ, ಅದನ್ನ ನಿಮ್ಗೆ ನರೇಷನ್ ಕೊಡ್ತೀನಿ ಅಂತ ಅಂದ್ರೆ ಒನ್ ಫೈನ್ ಡೇ ಡಿಸೈಡ್ ಮಾಡಿದೆ, ಇಲ್ಲ ಗತವೈಭವ ಅಲ್ಲ ಸಾರಿ ರಾಬಿನ್ ಹುಡ್ ಇನ್ನು ಮುಂದುವರ್ಸೋದು ಬೇಡ ಅಂತ ಸ್ಟಕ್ ಆಗಿದ್ವಿ. ಒಂದೂವರೆ ವರ್ಷ ಆದ್ಮೇಲೆ ಅಂದ್ರೆ ಎಲ್ಲರಿಗೂ ಅನ್ಸಿತ್ತು ಯಾವುದೋ ಒಂದು ಸ್ಕ್ರಿಪ್ಟ್ ಮಾಡಿ ಫೈನಲ್ ರೀಡಿಂಗ್ ಕೊಟ್ಟಾಗ ಅದು ಓಕೆ ಆಗದೆ ಇದ್ದಾಗ ಮುಂದೆ ಏನೋ ಬೇರೆ ಬರೆಯೋದು ಬದಲು ಓಕೆ ಇದನ್ನ ಇಲ್ಲಿ ನಿಲ್ಸೋಣ ಅಂತ. ಸೊ ನಾನು ಹೇಳ್ದೆ ಒಂದು ಸ್ಕ್ರಿಪ್ಟ್ ಇದೆ, ನಾನು ಅದನ್ನ ನರೇಟ್ ಮಾಡ್ತೀನಿ, ಅದು ಹೋಗ್ತೀರಾ? ಸೊ ತಗೊಳ್ಳೋಣ ಅಂತ. ಬ್ರೇಕಿಂಗ್ ನ್ಯೂಸ್ ಆಗಿತ್ತು ನನಗೆ, ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಯಾಕಂದರೆ ಆಲ್ಮೋಸ್ಟ್ 1.5 ಇಯರ್ ನಾವು ಒಂದು ಸ್ಕ್ರಿಪ್ಟ್ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಲ್ಲ. ಸೊ ಫಸ್ಟ್ ಆಫರ್ಗೂ ಯಾರಿಗೂ ಇದಿರಲಿಲ್ಲ, ಬಟ್ ಜಸ್ಟ್ ಏನು ಬರ್ದಿದೆ ಅದನ್ನ ಆಡಿಯನ್ಸಿಗೆ ನೀಟಾಗಿ ಕನ್ವಿನ್ಸ್ ಮಾಡೋಕ್ಕೆ ಅದೊಂದು ಹಾಫ್ ಅನ್ ಅವರಲ್ಲಿ ಅದೇ ಬಜೆಟು ಹ್ಯೂಜ್ ಆಗಿಬಿಟ್ಟಿತ್ತು. ನೀ ಸರ್ ಬಂದರು ಒಂದಿನ, 1.5 ವರ್ಷ ಕಳೆದಿದ್ವಿ ಆಲ್ರೆಡಿ, ಎಲ್ಲ ಬರ್ಸಿ ಎಲ್ಲ ಆಗಿತ್ತು. VFX ಸ್ಟುಡಿಯೋದಲ್ಲಿ ಕರೆದು ಸೈಡ್ಗೆ ಒಂದು ಬೇರೆ ಕತೆ ಇದೆ ಸರ್, ರಾಬಿನ್ ಹುಡ್ ಅಲ್ಲ ಬೇರೆದು. ನನಗೆ ಅದೇ ಜಲ್ಲಂತೂ ಒಂದು ಕಣ್ಣಲ್ಲಿ ನೀರು ತುಂಬ್ಕೊಳಂಗಾಗೋಯ್ತು ನನಗೆ. ಒಂದ್ಸಲ ನೀನು ಕೇಳು ಮಾರಾಯ, ಆಯಿತು ಒಂದ್ಸಲ ಕೇಳು ಅಂತ ಹೇಳ್ಬಿಟ್ಟು ನನಗೆ ಯಾರಾದರೂ ಹೇಳ್ಕೊಳಕ್ಕಾಗ್ತಿಲ್ಲ, ನಿಜ ಅಳು ಬರೋಕ್ಕಾಗ್ತಿದೆ. ಆಯಿತು ಅಂತ ಎಲ್ಲ ಟೀಮೆಲ್ಲ ಬಂದುಬಿಟ್ಟಿದ್ದಾರೆ, ಒಳಗಡೆ ಕಾನ್ಫರೆನ್ಸ್ ರೂಮಲ್ಲಿದ್ದಾರೆ, ಕೂತ್ಕೊಂಡು ಕತೆ ಕೇಳಿದ್ವಿ. ಆವಾಗ ಕತೆ ಶುರು ಆಯಿತು. ಒಂದು ಪಾಯಿಂಟಲ್ಲಿ ಕಣ್ಣಲ್ಲಿ ನೀರು ಬರ್ತಿದೆ, ನಕ್ಕಿ
ನಕ್ಕಿ ನಕ್ಕಿ ಕಣ್ಣಲ್ಲಿ ನೀರು ಬರ್ತಿದೆ. ಇವ್ರು ಸ್ಟಾಪ್ ಮಾಡ್ಬಿಟ್ರು ರೀಡಿಂಗ್, ಯಾಕಂದ್ರೆ ಅಷ್ಟು ಜೋರಾಗಿ ನಗ್ತಾ ಇದೀವಿ, ಆಗ್ತಿಲ್ಲ ಕಂಟಿನ್ಯೂಸ್ ಆಗಿ 2 ನಿಮಿಷ 3 ನಿಮಿಷ ಕಂಟಿನ್ಯೂಸ್ ನಕ್ಕಿದ್ದೀವಿ. ಅದಾದ್ಮೇಲೆ ಬ್ರೇಕ್ ತಗೊಂಡು ಮತ್ತೆ ಇನ್ನೊಂದ್ಸಲ ರೀಡಿಂಗ್ ಕೊಟ್ಟು, ಅವಾಗ ನಮ್ಮ ಟೀಮಲ್ಲೇ ಒಂದು 2-3 ಜನ ಕಣ್ಣಲ್ಲಿ ನೀರು ತುಂಬಿತ್ತು. ಅಷ್ಟು ಎದೆ ಭಾರ ಆಗೋ ಥರ, ಏನೋ ಹಿಂಸೆ ಆಗೋ ಥರ ಇಂಟರ್ವೆಲ್ ಸಮಯದಲ್ಲಿ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಸಂದರ್ಭದಲ್ಲಿ ಥರ ಕಾಡ್ತಾ ಇತ್ತು ನಮ್ಮಲ್ಲಿ. ಸೊ ಆಮೇಲೆ ಎಲ್ಲರೂ ಇದು ಬೇರೆ, ನೀವು ರಾಬಿನ್ ಡಾವಿಗೆಲ್ಲ ಬಿಟ್ಟಾಕಿ ಇದು ಮಾಡಿದ್ರೆ ನೀವು ಬೇರೆ ಲೆವೆಲ್ಲು. ಈ ಪಾತ್ರ ಒಂದು ಬರೀ ಕನ್ನಡದಲ್ಲೇ ಮಾಡಿದ್ರು ಕೂಡ ಇಡೀ ದೇಶವ್ಯಾಪಿ ಒಬ್ಬ ಆ್ಯಕ್ಟರ್ ಆಗಿ ಒಬ್ಬ ಪರ್ಫಾರ್ಮರ್ ಆಗಿ ಗುರುತಿಸ್ಕೊಂತೀರ. ನಿಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ. ಈಗ ಸುನಿ ಸರ್ ಏನು ಕತೆ ಹೇಳಿದ್ರು ಅದನ್ನು ತೆರೆ ಮೇಲೆ ತಂದುಬಿಟ್ರೆ ಅದಕ್ಕೆ ನೀವು ಪಾತ್ರಕ್ಕೆ ಜಸ್ಟಿಫೈ ಮಾಡಿದ್ರೆ ನಿಮ್ಮನ್ನು ನೋಡೋ ದೃಷ್ಟಿ ಬೇರೆ ಇರುತ್ತೆ. ಸರಿ, ಇದು ಮಿಕ್ಕವರು ನಿಮಗೆ ಹೇಳಿದ್ದು, ಬಟ್ ಅದನ್ನು ಕೇಳಿದಾಗ ನಿಮ್ಗೆ ಅನ್ಸಿದ್ದು? ಕತೆ ಕೇಳಿದಾಗ ಎಕ್ಸೈಟ್ ಆಯಿತು. ಏನದು 4 ಪಾತ್ರ, ಅದು ಒಂದೇ ಸಿನಿಮಾದಲ್ಲಿ. ನಾವು ಅವಾಗ ವಿಷ್ಣು ಸರ್ದು 3 ಟ್ರಿಪಲ್ ಆ್ಯಕ್ಟಿಂಗು, ಆಮೇಲೆ ಇದು ತ್ರಿಮೂರ್ತಿ ಅಣ್ಣ, ನನಗೆ ಈ ಡಬಲ್ ಆ್ಯಕ್ಟಿಂಗ್ ಟ್ರಿಪಲ್ ಆ್ಯಕ್ಟಿಂಗ್ ಸಿನಿಮಾಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದನ್ನು ನೋಡ್ಕೊಂಡು ಬೆಳೆದಿರೋನಾಗಿರೋದ್ರಿಂದ 4 ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಅದರಲ್ಲಿ ಕಂಬಳ ಹೆಂಗಪ್ಪ, ಈ ಕೋಣ ಗಿಣ ಎಲ್ಲ ಹಿಡ್ಕೊಂಡು ಓಡೋದು, ಕಂಬಳ ಹೆಂಗಪ್ಪ ಅಂತ ಅದೆಲ್ಲ ಒಂದು ಸ್ವಲ್ಪ ಆತಂಕ ಇತ್ತು. ಆಮೇಲೆ ರಾಕ್ಷಸ ಅಂದಾಗ ಪೌರಾಣಿಕ ಸಿಗುತ್ತೆ, ಅಣ್ಣವ್ರ ಥರ ಮೊನೋಲಾಗ್ ಡೈಲಾಗ್ಗಳೆಲ್ಲ ಹೊಡಿಬೋದು ಅನ್ನೋದು ಇತ್ತು. ಆಮೇಲೆ ಅಂದರೆ ಎಲ್ಲದೂ ಒಂದು ಕಡೆ ಖುಷಿ ಇದ್ದರೆ, ಇನ್ನೊಂದು ಕಡೆ ತುಂಬ ಡೀಪ್ ರೂಟೆಡ್ ಲವ್ ಸ್ಟೋರಿ, ಒಂದು ನಿಷ್ಕಲ್ಮಶವಾದ ಪ್ರೀತಿನ ತೆರೆ ಮೇಲೆ ಬಹಳ ದಶಕಗಳ ನಂತರ ತೆರೆ ಮೇಲೆ ತೋರಿಸುವಂಥ ಒಂದು ಅವಕಾಶ. ಸೊ ಅದು ಎಲ್ಲರಿಗೂ ಮನ ಮುಟ್ಟೋ ಥರ ಇತ್ತು. ಆಮೇಲೆ ಎಲ್ಲದು ಬೇರೆ ಬೇರೆ ಟೈಮ್ ಲೈನಲ್ಲಿ ಇತ್ತು. ಒಂದು ದೇವಲೋಕ ಸಮುದ್ರ ಮಂಥನ ಸಂದರ್ಭದಲ್ಲಿ, ಒಂದು ವಾಸ್ಕೋ ಡ ಗಾಮ ಭಾರತಕ್ಕೆ 15ನೇ ಶತಮಾನದಲ್ಲಿ ಸಮುದ್ರ ಮಾರ್ಗ ಕಂಡುಹಿಡಿಯೋದು, ಇನ್ನೊಂದು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ನಡೆಯೋದು. ಇದೆಲ್ಲ ಪ್ರೆಸೆಂಟಾಗಿ ಪ್ರಸ್ತುತ ಇವತ್ತಿಗೆ ಕನೆಕ್ಟೆಡ್ ಅಂತ ಹೇಳುವಂಥದ್ದು. ಎಲ್ಲದೂ ಎಲ್ಲಿಟ್ಟಿದ್ರು ಇವರು ಇಷ್ಟು ದಿನ ಜೊತೆಲಿ ಈ ಕತೆ ಹಿಡ್ಕೊಂಡು ನಮ್ಮನ್ನೆಲ್ಲ ಇದು ಮಾಡ್ಬಿಟ್ರಲ್ಲ ಅಂತ ಇಡೀ ಟೀಮ್ ಅವ್ರನ್ನ. ಬಟ್ ಆ 1.5 ವರ್ಷದ ಜರ್ನಿ ಪರವಾಗಿಲ್ಲ, ಅದು ಹೋದ್ರೂ ಪರವಾಗಿಲ್ಲ, ಈಗ ಇದು ಸರಿಯಾಗಿ ಸಿಕ್ಕಿದೆ ಅನ್ನೋ ಒಂದು ಐಡಿಯಾ ಇತ್ತು. ವರ್ತು. ಬಟ್ ಇದು ನೀವು ಸ್ಕ್ರಿಪ್ಟ್ ಆಗಿ ಬರೆದು ಇಟ್ಕೊಂಡ್ಬಿಟ್ಟಿದ್ದೀರಾ? ಬೌಂಡ್ ಸ್ಕ್ರಿಪ್ಟ್ ಅಲ್ಲ, ಸಿನಿಮಾ ಮಾಡಬೇಕಿತ್ತು. ಅದನ್ನು ಲಾಕ್ಡೌನಲ್ಲಿ ಬರೆದು ನಾನು ಬರೆದಿದ್ದೆ 1 ವರ್ಷನೂ. ಸೊ ನೋಡಿ, ನಾನು ಎಲ್ಲಿಗೆ ಹೇಳ್ತೀನಿ ಅಂದರೆ, ಪ್ರೆಸೆಂಟ್ ಮತ್ತು ವಾಸ್ಕೋ ಡ ಗಾಮ ಅಲ್ಲೊಂಚೂರು ಸ್ಪೂಫ್ ಆ ರೀತಿ ಎಲ್ಲ ಬರುತ್ತೆ. ಸೊ ಫುಲ್ ಫನ್ ಅಟೆಂಡ್ ಮಾಡಿದ್ದ. ಸೊ ನಾನು ಒಂದೊಂದು ಪಾಯಿಂಟಲ್ಲಿ ಸ್ಟಕ್ ಆಗಿ ಗ್ಯಾಪ್ ಬಿಟ್ಟಿರ್ತೀನಿ, ಇಲ್ಲೇನು ಬರೆಯೋಲ್ಲ. ಸೊ ವೆಂಕಿ ನನ್ನ ಚಮಕ್ ಕೂಡ ಬರ್ತಿದ್ದ, ಯಾರಿವನು ಅಂತ 12 ಪೇಜಸ್, ಅವ್ನು ಪರ್ಫೆಕ್ಟ್ ಅಂತ ಅಲ್ಲಿಗೆ ತೊಗೊಂಡೆ. ಮಂಗಳೂರು ಪೋರ್ಷನ್ ನಾನು ಬರೆದಿದ್ದೆ, ಅದೊಂದು ಕಾವ್ಯಾತ್ಮಕವಾಗಿರಬೇಕು ಈ ರೀತಿ ಎಲ್ಲ, ಬಟ್ ಅಲ್ಲಿನ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಸೊ ಆವಾಗ ನಮಗೆ ಪವನ್ ಭಟ್ ಅಂತ ಡೈರೆಕ್ಷನ್ ಮಾಡಿದ್ರು, ಇದು ಯುದ್ಧಕಾಂಡ ಡೈರೆಕ್ಟರ್. ಸೊ ಅವರು ಕಾರ್ಕಳದವರು, ಇಲ್ಲಿನ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ಅವ್ರ ಕವನಗಳು ಆ ರೀತಿ ಎಲ್ಲ ಒಂದು ಬ್ಯೂಟಿಫುಲ್ಲಾಗಿ ಬರ್ಕೊಟ್ರು. ಮತ್ತು ಹಳಗನ್ನಡನೂ ನಾನು ಕನ್ನಡ ಬುಕ್ ತಂದು ಹಳಗನ್ನಡನೂ ಬರಿತಾ ಇದ್ದೆ, ನಾನು ಏನೇನೋ ಜೋಡಿಸಿ ಎಲ್ಲ ಬರೆದೆ. ಸೊ ಆದರೂ ಅಲ್ಲೊಂದು ಪಾಯಿಂಟ್, ಇವ್ರು ಮೋನೋಲಾಗ್ ಅಂದ್ರಲ್ಲ ಅಣ್ಣವ್ರ ಥರ, ನಾನು ಯಾರೋ ಕಶ್ಯಪ್ ಆ ರೀತಿದು ಏನೋ ಒಂದು ಬೇಕು ಅಂದಾಗ ಅಲ್ಲೂ ಮತ್ತೆ ಅಲ್ಲಿ ಜಗದೀಶ್ ಶರ್ಮ ಸಂಪ ಸರ್ ಅಂತ ಅವರು ರೈಟರ್ಸ್, ಅವ್ರನ್ನೂ ಕರೆದೆ. ಸೊ ಇವರೆಲ್ಲರೂ ಸೇರಿ ನನಗೆ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ರು. ವೆರಿ ನೈಸ್. ನಂಗೆ ಇದು ಹೇಳಿ ತುಂಬ ಇಂಟ್ರೆಸ್ಟಿಂಗು. ಈಗ ವಾಸ್ಕೋ ಡ ಗಾಮ ಪೋರ್ಷನ್ನೇ ತೊಗೊಳ್ಳೋಣ. ಬಿಕಾಸ್ ನನಗೆ ನೀವು ಹೇಳ್ತಿರೋ ಪ್ರಕಾರ ಅದು ನಿಮ್ಮ ಝೋನು, ನೀವು ಮಜಾ ಮಾಡ್ಕೊಂಡು ಬರ್ದಿರ್ತೀರಿ. ಅಲ್ಲಿ ಒಂದು ಕಡೆ ಸ್ಟಕ್ ಆದಾಗ ಅಂತ ಹೇಳಿದ್ರಲ್ಲ, ನನಗೆ ಯಾವ ಪಾಯಿಂಟು ಅಂತ ಹೇಳ್ಬೇಡಿ, ಬಟ್ ಆ ಸ್ಟಕ್ ಅಂದರೆ ಏನಾಗುತ್ತೆ, ಇದು ಓಕೆ ಫನ್ ಆಯಿತು, ನೆಕ್ಸ್ಟ್ ಇದನ್ನ ಏನು ಮಾಡಬೇಕು ಅನ್ನೋದಾ, ಅಥವಾ ಆ ಸ್ಟಕ್ ಅಂದರೆ ಏನಂತ ಆಗುತ್ತೆ? ಮೇ ಬಿ ಅಂದರೆ ಇಲ್ಲಿ ಫನ್ ಹುಡ್ಸೋದು ಹೇಗೆ ಅಂತ, ಈ ಬರ್ದಿದ್ದೆಲ್ಲ ಫನ್ ಆಗಲ್ಲ. ಓಕೆ, ಇದನ್ನ ಹೇಗೆ ಕ್ರ್ಯಾಕ್ ಮಾಡೋದು, ನಾವೇನೋ 1-2 ಬರಿತೀವಿ, ಅದು ಅಪಹಾಸ್ಯ ಆಗ್ತಿರ್ಬೋದು, ಇಲ್ಲೇನೋ ಕರೆಕ್ಟಾಗಿ ಕೂರ್ತಿಲ್ಲ, ಇದ್ರ ನೆಕ್ಸ್ಟ್ ಸೀನ್ಗೆ ಹೆಂಗೆ. ಆಮೇಲೆ ಅದು ಚಿಕ್ಕ ಪೋರ್ಷನ್ಸ್ಗಳು, ಅಂದರೆ ಒಂದು 20 ಮಿನಿಟ್ಸ್ ಈ ರೀತಿ ಇರಲಿಲ್ಲ, ಅಷ್ಟರಲ್ಲೇ ನಾವು ಹೋಲ್ ಕತೆ ಹೇಳ್ಬೇಕು, ಮುಗಿಸ್ಬೇಕು, ಇಮಿಡಿಯೇಟಾಗಿ ತರಬೇಕು. ಹಂಗನ್ಬಿಟ್ಟು ಇದ್ದಕ್ಕಿದ್ದಂಗೆ ಎಲ್ಲ ಲವ್ ಆಯಿತು ಮದುವೆ ಆಯಿತು ಅನ್ನಂಗೆ ಮಾಡೋಕ್ಕಾಗಲ್ಲ. ಅಲ್ಲೇನು ನಡೀತು ಆ ರೀತಿದಕ್ಕೆ ಒಂದಷ್ಟು ಡಿಸ್ಕಷನ್ಸ್ ಆಗುತ್ತೆ. ಸೊ ಈಗ ವೆಂಕಿ ಕಾಲು ಹೇಳಿದ್ರಲ್ಲ ಅವ್ನು ಮಾಸ್ಟ್ರು, ಸೊ ಕರೆದು ಅವ್ನು ಇಮಿಡಿಯೇಟಾಗಿ ಇದನ್ನ ಹೇಗೆ ಮಾಡೋದು ಅಂತ. ಇವತ್ತು ಟ್ರೇಲರ್ ಬಂದ್ಮೇಲೆ ಗೊತ್ತಾಗುತ್ತೆ ವಾಸ್ಕೋ ಡ ಗಾಮ ಏನಕ್ಕೆ ಟಚ್ ಇರ್ಬೋದು. ಸರಿ ಆ ರೀತಿ ಈ ಚಿತ್ರದ ದೊಡ್ಡ ಒಂಥರ ಇನ್ವಿಟೇಷನ್ ಕಾರ್ಡ್ ಅಂತ ಆದರೂ ಹೇಳಿ, ಅಥವಾ ಜನರಲಿ ಒಂದು ನಂಬಿಕೆಯನ್ನು ಹುಟ್ಟಿಸೋದು ಏನು ಅಂದರೆ ಅದರ ಟೈಟಲ್ ತುಂಬ ಸರಿಯಾಗಿ ಸಿಕ್ಕಿದೆ ನಿಮಗೆ. ಅದ್ರ ಹೇಳಿ, ಹೌ ಡಿಡ್ ಯು ಕಮ್ ಅಪ್ ವಿತ್ ದಿಸ್? ಇಲ್ಲ, ಟೈಟಲ್ಗಳು ನನ್ನ ಹತ್ರ ಇದೆ, ಅಂದರೆ ಎಲ್ಲೆಲ್ಲಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಬರೆದಿಟ್ಟಿರ್ತೀನಿ, ರಿಜಿಸ್ಟರ್ ಮಾಡಿಸಿರಲ್ಲ, ಕೆಲವೊಂದು ಆಗಿರುತ್ತೆ ಕೆಲವೊಂದು ಆಗಿರಲ್ಲ. ಸೊ ಗತವೈಭವನು ನಂದು ಆ್ಯಕ್ಚುಲಿ ಒಂದು ನಿಧಿ ಹುಡ್ಕೋ ಸಬ್ಜೆಕ್ಟ್ಗೆ ಇಟ್ಟಿದ್ದು, ಗತವೈಭವ ಬೇರೆ. ಇದಕ್ಕೆ ಇವ್ರಿಗೆ ನರೇಷನ್ ಕೊಟ್ಟಾಗ ಒಂದು ಸರಳ ಪ್ರೇಮ ಕಥೆ ಅಂತ ಕೊಟ್ಟ. ಇವ್ರು ಆಗಲೇ ರಾಬಿನ್ ಹುಡ್ ಮಾಡ್ತಿರೋ ಒಂದು ಕರ್ಕೊಂಡು ಯಾವುದೋ ಒಂದು ಸಿಂಪಲ್ ಲವ್ ಸ್ಟೋರಿ ಹೇಳ್ತಾರೆ ಅಂತ ಕೂತಿದ್ರು. ಬಟ್
ಸಬ್ಜೆಕ್ಟ್ ಮುಗಿದಾಗ ಎಲ್ಲರೂ ಒಂದೇ ಮಾತು ಹೇಳಿದರು, ಇದು ಒಂದು ಸರಳ ಪ್ರೇಮ ಕಥೆ ಅಂತಲ್ಲ, ಸೊ ಇಷ್ಟು ಯೂಸ್ ಇದೆ ಬೇರೆ ಅಂದಾಗ ನಾನು ಆಪ್ಷನಲ್ಲಿ ಗತವೈಭವ ಹೇಳಿದೆ. ಬಿಕಾಸ್ ಸಾಕತ್ತಾಗಿದೆ. ಯಾಕಂದರೆ ನಾನು ಅದೇ ಅಂದ್ಕೊಂಡೆ, ನಿಧಿ ಅಂತ ಹೇಳಿದ್ರಲ್ಲ, ಬಟ್ ಎನಿವೆ ನಾನು ಏನು ಅಂದ್ಕೊಂಡೆ ಅಂದರೆ ಇದು 4 ಜನ್ಮಗಳನ್ನು ದಾಟಿ ಬರುವ ಒಂದು ಪ್ರೇಮ ಕಥೆ ಅಂತ ನಾನು ನೋಡ್ತಾ ಇದ್ದೀನಿ ನೀವು ಹೇಳಿರೋ ತನಕ. ಇದರಲ್ಲಿ ಗತವೈಭವ ಏನಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ನೀವು ನಿಧಿ ಹೇಳಿದ್ದು ಚೆನ್ನಾಗಿದೆ, ಅಲ್ಲಿ ಒಂದು ಗತವೈಭವ ಇತ್ತು ಅಂತ. ಈಗ ನನಗೆ ಜಸ್ಟಿಫೈ ಮಾಡಿ, ಈ ಚಿತ್ರಕ್ಕೆ ಗತವೈಭವ ಹೇಗೆ? ಗತವೈಭವ ಗತಿಸಿ ಹೋಗಿರೋ ವೈಭವಗಳು, ತುಂಬ ಸಿಂಪಲ್ ಆಗಾದ್ರೆ ಇವ್ರ ಲೈಫಲ್ಲೂ ಗತಿಸಿ ಹೋಗಿರೋ ಒಂದು ವೈಭವ ಪ್ರೇಮ ಕಥೆ. ಅಟ್ ದ ಸೇಮ್ ಟೈಮ್ ಆ ವೈಭವ ತೋರಿಸಿದೀವಿ. ಸಮುದ್ರ ಮಂಥನದಲ್ಲಿ ಒಂದು ರಾಕ್ಷಸ ಮತ್ತೆ ದೇವಕನಿಕೆ ಬರುತ್ತೆ, ಮತ್ತೆ ವಾಸ್ಕೋಡಗಾಮ. ನೀವು ಆ ಡೀಪ್ ರೂಟೆಡ್ ಲವ್ ಸ್ಟೋರಿ ಇದ್ರಲ್ಲ, ಅದರದ್ದೇ ಆದಂಥ ವೈಭವ ಇದೆ. ಅಂದರೆ ನಾವೇ ಒಂದು ಕ್ರಿಯೇಟ್ ಮಾಡಿಕೊಂಡ ಚಾಲೆಂಜು. ಆ ಊರಲ್ಲಿ ವೆಹಿಕಲ್ ಫೆಸಿಲಿಟಿ ದ್ವೀಪದಲ್ಲಿ ನಡೆಯುತ್ತೆ, ಬೆಳಕಿಲ್ಲ, ಪವರ್ ಸಿಕ್ಕಿಲ್ಲ ಇನ್ನು ಆ ಎರಾದಲ್ಲಿ. ಸೊ ಅಲ್ಲಿ ಇಬ್ರದ್ದು ಲವ್ ಸ್ಟೋರಿ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ. ಆ ಗತಿಸಿ ಹೋಗಿರೋ ವೈಭವಗಳ ಕತೆ ಪ್ರೆಸೆಂಟ್ ಒಂದು ನಡೀತಾ ಇರುತ್ತೆ. ಸರಿ 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 ಓಕೆ, ಗಾಟ್ ಇಟ್. ಅಥವಾ ನಾನು ಹೀಗೂ ಅರ್ಥ ಮಾಡ್ಕೋಬೋದು, ಅಂದರೆ 4 ಜನ್ಮಗಳನ್ನು ದಾಟಿ ಬರುವ ಒಂದು ಲವ್ ಸ್ಟೋರಿಯೇ ಅದು ಪ್ರೀತಿಗೆ ಒಂದು ವೈಭವವಾದ ಒಂದು ಪ್ರೇಮ ಕಥೆ ಅಂತ ಕೂಡ ಯೋಚನೆ ಮಾಡ್ಬೋದಲ್ಲ. ಆ ಟೈಟಲ್ ವಿಚಾರ ಹೇಳಿದಕ್ಕೆ ಮೊನ್ನೆ ಗಣೇಶ್ ಸರ್ ಮತ್ತೆ ಶರಣ್ ಸರ್ ಭೇಟಿಯಾದಾಗಲೂ ಆ ಚಿತ್ರದ ಶೀರ್ಷಿಕೆ ಬಗ್ಗೆ 5-6 ನಿಮಿಷ ಚರ್ಚೆ ಆಯಿತು. ಗಣೇಶ್ ಸರ್ ಚರ್ಚೆ ಮತ್ತು ಶರಣ್ ಸರ್ ಅದನ್ನೇ ತುಂಬ ಕೊಂಡಾಡಿದ್ರು. ಎಷ್ಟು ವಿಶೇಷವಾಗಿದೆ, ಸೌಂಡಿಂಗ್ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈಗ ನಮ್ಮ KFIನಲ್ಲಿ ಗತವೈಭವ ಅಂದ ಕೂಡಲೇ ನಿಮ್ಗೆ ಬರೋ ಟಕ್ ಅಂತ ಬರೋ ಒಂದು ಮೊಮೆಂಟ್ ಹೇಳಿ. ಇವತ್ತಿಗೆ ಶಂಕರ್ನಾಗ್ ಸರ್ ಅಂದರೆ ಇವತ್ತು ಬರ್ತಾಡತ್ತಲ್ಲ, ನಾನು ಹೇಳಿದೆ ಒಂದು ಪೋಸ್ಟರ್ ರೆಡಿ ಮಾಡಿಸೋ ನಾವು ಟ್ರಿಬ್ಯೂಟ್ ಮಾಡೋಣ ಅಂತ. ಬಟ್ ಅಶ್ವಿನ್ ಅಂದರೆ ಇಡೀ ಇಂಡಸ್ಟ್ರಿ ಇರುತ್ತೆ. ಇಲ್ಲ ಅವನು ಅಂದರೆ ಆಪರೇಷನ್ ಆಲ್ಮೇಲಮ್ಮ ಅವನದು ಫಸ್ಟ್ ಸಿನಿಮಾ, ಅವತ್ತಿಂದ ಇವತ್ತವರೆಗೂ ಮಾಡಿರೋದೆಲ್ಲ ನಾನು ಅವನ ಜೊತೆನೇ ಮಾಡಿದ್ದೀನಿ. ಈಗ ಮದುವೆ ಆಗ್ತಾ ಇದೆ ನಾವು, ಅದಕ್ಕೆ ಟೈಮ್ ಸಿಗ್ತಾ. ಚೆನ್ನಾಗಿದೆ ಉತ್ತರ. ಗತವೈಭವ KFI ಶಂಕರ್. ನಿಮಗೆ ಇಟ್ ಕ್ಯಾನ್ ಬಿ ಎ ಪರ್ಸನ್ ಆರ್ ಅ ಮೊಮೆಂಟ್. ಅದು ಅಣ್ಣವರು ವರಂಡಡ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಅಣ್ಣವರು. ಅದು ಸರಿ. ನನಗೆ ವೈಭವ ಅಂದ್ರೆ ಪೌರಾಣಿಕನೇ ಕವಿರತ್ನ ಕಾಳಿದಾಸ, ಬಬ್ರುವಾಹನ, ಮಯೂರ ಈ ಥರದ್ದೇ ನಾಪ್ಕ ಬರುತ್ತೆ. ಹಾಗಾಗಿ ನಾವು ಜುಡಾಗೆ ಸಿಡಿವೆಂ ಕ್ಷಣದಲ್ಲಿ ರೆಫರೆನ್ಸ್ ಕೊಟ್ಟಿದ್ದಾಗ ಅದಾದ್ಮೇಲೆ ಒಂದು 5-6 ಪೌರಾಣಿಕ ಮೂವೀಸ್ ನೋಡ್ತಾ ಜುಡ, ಅದನ್ನ ಎಂಜಾಯ್ ಮಾಡ್ಕೊಂಡು. ಲವ್ಲಿ. ಎಲ್ಲ ನಮ್ಮ ಹಳೆ ವಿಷ್ಣು ಸರ್ ಆಗಿರ್ಬೋದು, ಅಣ್ಣವರಾಗಿರ್ಬೋದು, ಶಂಕರ್ನಾಗ್ ಸರ್ ಆಗಿರ್ಬೋದು, ಅಂಬರೀಷ್ ಅಣ್ಣವರಾಗಿರ್ಬೋದು, ಎಲ್ಲ ನಾವು ಬೆಳೀತಾ ತುಂಬ ಸಿನಿಮಾಗಳನ್ನ ಅವ್ರು ನೋಡ್ಕೊಂಡು ಬೆಳೆದಿರೋದ್ರಿಂದ ಎಲ್ಲರೂ ನಮಗೆ ಗತವೈಭವನೇ. ಈಗ ಶಂಕರ್ನಾಗ್ ಅವ್ರನ್ನೇ ತಗೊಂಡ್ರೆ ಅವರ ಆ್ಯಕ್ಟಿಂಗ್ ಡೈರೆಕ್ಷನ್ನು ಅಂತ ಪಕ್ಕಕ್ಕಿಟ್ಟರು ಕೂಡ ಆ ಇಂಡಿವಿಜುವಲ್ ಮುಖ್ಯ ಅಲ್ಲ. ಹಿ ಸ್ಪೆಷಲ್ ಬಿಕಾಸ್ ಆಫ್ ಹಿಸ್ ಇಂಡಿವಿಜುವಾಲಿಟಿ. ಆಸ್ ಎನ್ ಇಂಡಿವಿಜುವಲ್ ಇಟ್ ಸೆಲ್ಫ್ ಹಿ ಸ್ಪೆಷಲ್. ಅವ್ರಿಗೆ ಬೇರೆ ಯಾವುದೇ ಏನೋ ಡೊಮೈನ್ಗೆ ಹೋಗಿದ್ರು ಅವ್ರು ಅದೇ ರೀತಿ ಪಾದರಸ. ಹಾಗಾದ್ರೆ ಯಾರು ಹೇಳ್ತದೆ ಅಂದರೆ ಆ ಎನರ್ಜಿ ಗೊತ್ತಾಗದಂತೆ, ಆ ರೆಸ್ಟ್ಲೆಸ್ ಆಗಿರೋದು, ಆ ಎನರ್ಜಿ ಗೊತ್ತಾಗದಂತೆ ಅವರಲ್ಲಿ. ಅವರು ಸಿನಿಮಾನ ಮೀರಿ ಬೆಳೆದಿದ್ರು. ನನ್ನ ಪ್ರಕಾರ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ರು, ರಾಜಕೀಯವಾಗಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು. ಅವತ್ತೇ ನನ್ನ ಕೇಬಲ್ ಕಾರು ಮೆಟ್ರೋ ಬಗ್ಗೆ ಅವತ್ತು ಮಾತಾಡಿದ್ರು. ಇಲ್ಲ, ಸಾಕಷ್ಟು ವಿಚಾರ, ಆ ಥರ ತುಂಬ ವಿಚಾರಗಳು. ಈಗ ನೀವು ಸಿಮೆಂಟಲ್ಲಿ ಮನೆ ಕಟ್ಟೋದು ಏನು ಮಾತಾಡ್ತಾ ಇದ್ದೀವಿ, ಅದಲ್ಲದೆ ಬಯೋಡಿಗ್ರೇಡಬಲ್ ಎಲಿಮೆಂಟ್ಸ್ ಥರದ್ದು ಒಂದಷ್ಟು ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡ್ಬೋದು ಅನ್ನೋಂಥದ್ದು, ಅಥವಾ ಕಾಸ್ಟ್ ಕಟ್ಟಿಂಗ್ ಮಾಡಿ ಯಾವ ರೀತಿ ಮನೆ ಕಟ್ಟೋದು, ಈ ಥರದ್ದೆಲ್ಲ ಸುಮಾರು ಅವರು ರಿಸರ್ಚ್ ಎಲ್ಲ ಮಾಡಿದರು. ಬಹುಶಃ ಅಂಥವ್ರು ಇದ್ದಿದ್ರೆ ಚಿತ್ರರಂಗಕ್ಕೆ ಒಂದು ಕಡೆ ಆದರೆ ಇಡೀ ಸಮಾಜಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಏನೋ ಒಂದಷ್ಟು ಸಮಾಜಮುಖಿ ಕೆಲಸಗಳಾಗ್ತಿತ್ತು ಅನ್ಸುತ್ತೆ. ಇರಬಹುದು. ಬಿಕಾಸ್ ಈಗ ಕಮಲ್ ಹಾಸನ್ ಬಗ್ಗೆ ಮಾತಾಡುವಾಗ ಏನು ಹೇಳ್ತಾರೆ ಅಂದರೆ, ಈತ ಬೆಳೆದಿದ್ದಲ್ಲ, ಇಂಡಸ್ಟ್ರಿನೂ ಬೆಳೆಸ್ಬಿಟ್ಟ, ಬೇರೆ ಲೆವೆಲ್ಗೆ ಆಡಿಯನ್ಸ್ನೂ ಬೆಳೆಸ್ಬಿಟ್ಟ ಅಂತ. ಶಂಕರ್ನಾಗ್ ಅಂತವ್ರ ಕೈಲದು ಖಂಡಿತ ನಡೀತಾಯ್ತೇನೋ ಅಲ್ಲ ಸರ್. ನೀವು ಆಕ್ಸಿಡೆಂಟ್ ಅಂತ ಒಂದು ಸಿನಿಮಾನ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತಾ ಸರ್? ಆ ರೈಟಿಂಗ್ ಏನು ಸರ್ ಅದು ಕ್ಲೈಮ್ಯಾಕ್ಸ್? ಇವತ್ತಿಗೂ ಕಷ್ಟ. ಇವತ್ತಿಗೂ ನೀವು ಆಕ್ಸಿಡೆಂಟ್. ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ನಾಳಿಂದ ಸಾರಿ ಇಫ್ ಯು ವಾಂಟ್ ಟು ಕಂಟಿನ್ಯೂ ಪ್ಲೀಸ್. ನೀವು ಇನ್ನೊಂದು ಇಂಟರ್ವ್ಯೂನಲ್ಲೂ ಹೇಳಿದ್ರಿ, ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಿತ್ರಗಳನ್ನೇ ತಗೊಂಡ್ರೆ ಪೌರಾಣಿಕದ್ದೆಲ್ಲ, ಅಲ್ಲಿದ್ದ ಸೆಟ್ಸು ಗಿಟ್ಸು ನಾವು ಈಗ ಏನೇ ಮಾಡಿದ್ರು ಬರಲ್ಲ ಅಂತ. ಯಾಕೆ ಬರಲ್ಲ? ಬೆಲೆಗಳು ಜಾಸ್ತಿ ಆಗ್ಬಿಟ್ಟಿದ್ಯಾ ಏನೋ? ಇಲ್ಲ, ಮೋಸ್ಟ್ಲಿ ಆಡಿಯನ್ಸ್ದು ಒಂದು ಇನ್ನೋಸೆನ್ಸ್ ಮಿಸ್ ಆಗಿದೆ. ಚೆನ್ನಾಗಿದೆ, ಕರೆಕ್ಟ್. ನಾವು ಅವತ್ತು ಯಾವತ್ತೂ ಇದು ಸೆಟ್ಟ, ಅದು ಪ್ಲಾಸ್ಟಿಕ್ ಏನು ನೋಡಿಲ್ಲ, ಬರೀ ಸಿನಿಮಾ ಮಾತ್ರ ನೋಡ್ತಿದ್ದೋ. ಇನ್ಫ್ಯಾಕ್ಟ್ ರಿವ್ಯೂ ಮಾಡ್ತಿರ್ಲಿಲ್ಲ. ನಾವು ನೋಡ್ಬೇಕಾದ್ರೆ ಸಿನಿಮಾ ನೋಡ್ದೋ ಎಂಜಾಯ್ ಮಾಡ್ದೋ ಅಂತ. ಇವತ್ತಿಗೆ ನಾವೆಲ್ಲಿ ಎಡವಿದ್ದೀವಿ ಅಂದರೆ, ಒಂದು ಅಫ್ಕೋರ್ಸ್ ಲೈಟಿಂಗ್ ಇದೆಲ್ಲ ಡೀಟೇಲಿಂಗ್ ಆಗಿ ನಾವು ಕೊಟ್ಟು ಆ ಪರ್ಫೆಕ್ಷನ್
ಜಾಸ್ತಿ ಆಗಿದೆ ಆಡಿಯನ್ಸ್ದು. ನಾವು ಅದಕ್ಕೆ ಸಮಪ್ ಮಾಡ್ತಿಲ್ಲ ಹಂಗನ್ಬಿಟ್ಟು ಯಾರೂ ಅಚೀವ್ ಮಾಡಿಲ್ಲ ಅಂತ ಇಲ್ಲ. ರಾಜಮೌಳಿ ಸರ್ ಈ ರೀತಿ ಕೆಲವೊಂದು ಫ್ರೇಮ್ಗಳೆಲ್ಲ ನಮಗೆ ಕಣ್ಣರಳಿಸಿ ನೋಡ್ತೀವಿ ಇವತ್ತಿಗೂ. VFX ಇವತ್ತಿಗೂ ಹಾಲಿವುಡ್ ನಂಬರ್ 1 ಇದೆ. ಅವ್ರದ್ದು ಯಾವುದೇ ಮೂವಿನೂ ನಮ್ದಕ್ಕೆ ಬಂದಂಗೆ ನೆಗೆಟಿವ್ ಬರಲ್ಲ. ಅವರೆಲ್ಲ ಪರ್ಫೆಕ್ಷನಿಸ್ಟ್. ಅಂದರೆ ಅಲ್ಲಿ QC ಅಂತ ಯಾರು ಇರ್ತಾರೆ, ಕ್ವಾಲಿಟಿ ಕಂಟ್ರೋಲ್, ಅವ್ನು ತೆಗೆದು ವಾಪಸ್ ಕಳಿಸ್ತಾ ಇರ್ತಾನೆ. ಅವ್ನು ಅಪ್ರೂವ್ ಮಾಡೋವರೆಗೂ ಡೈರೆಕ್ಟ್ರಿಗೆ ಹೋಗ್ಬೇಕಾದ್ರೆ ಅವ್ನು ನೀಟ್ ಇರುತ್ತೆ. ನಾವು ನಮ್ಮದ್ರಲ್ಲೆಲ್ಲ ಕ್ವಾಲಿಟಿ ಕಂಟ್ರೋಲ್ ಅಂತಂದರೆ ನಾವು ಇಡಲ್ಲ, ನಾವೇ ಎಲ್ಲ ಮಾಡ್ತೀವಿ. ಮತ್ತು ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಇಲ್ಲಿ ಇದು ಮಾಡ್ತೀವಿ. ಅಲ್ಲಿ ಆಲ್ಮೋಸ್ಟ್ ಅವ್ರಿಗೆಲ್ಲ ಪ್ರಾಡಕ್ಟ್ 90% ಸಿಕ್ಕಿದ್ಮೇಲೆ ಅವ್ರು ರಿಲೀಸ್ ಡೇಟ್ ಹಾಕೋದು. ಸೊ ನಾವೇ ಒಂದು ಬೌಂಡ್ರಿ ಈ ರೀತಿದು ಏನೇನೋ ಒಂದು ಬಜೆಟ್ ಇದರಲ್ಲಿ. ಆಮೇಲೆ ನಾನು ಹೇಳಿಲ್ವ, ನಾವು ಅಷ್ಟು ಪ್ರಿಪೇರ್ ಆಗಿಲ್ಲ VFX ವೈಸು. ಅದು ನಾವು ಪರ್ಫೆಕ್ಟಾಗಿ ಪ್ರಿಪೇರ್ ಆಗದೆ ಬಂದಿದ್ವಿ. ನೀವು ನೋಡ್ಬೋದು ಎಲ್ಲ ದೊಡ್ಡ ಸಿನಿಮಾಗಳು ರಿಲೀಸ್ ಡೇಟ್ ಮುಂದೆ ಹೋಗ್ತಾ ಇದೆ. ಬಿಕಾಸ್ VFX ಅಲ್ಲಿ ನಾವು ಯಾರೂ ಹಿಡ್ತಾ ಇಲ್ಲ. ಅದು ಬಿಟ್ಟು ಲಾಸ್ಟ್ ಇದಕ್ಕೂ ಹಿಂದಿನ ವರ್ಷಗಳು ಏನು ಹೇಳ್ತಿದೆ ಅಂದರೆ ಮ್ಯೂಸಿಕ್ ಒಂಚೂರು ಲೇಟ್ ಆಗ್ತಿದೆ, ಡಿಲೇ ಆಗ್ತಿದೆ ಅಂತಿದೆ. ಈಗ ಸೌಂಡ್ ಅವರು ಈ ಮೂವಿನೂ ಗತವೂ ಆಲ್ಮೋಸ್ಟ್ 1.5 ಮಂತ್ ಮುಂಚೆ ಜುಡಾ ಸರ್ ರೆಕಾರ್ಡಿಂಗ್ ಕೊಟ್ಬಿಟ್ರು. ಇವತ್ತಿಗೂ ನಾವು VFX ಸ್ಟಕ್ ಆಗಿದ್ದೀವಿ. ಸರಿ, VFX ಒಂದು ಕಡೆ ಇಡೋಣ ಆಯಿತಾ. ನಾನು ಒಂದು ಜೂನ್ ತಿಂಗಳಲ್ಲಿ ಒಂದು 2-3 ದಿನ ಸ್ವಲ್ಪ ಬೆಡ್ ರೆಸ್ಟ್ ಇರುತ್ತೆ. ಆಗ ನಂಗೆ ಟೈಮ್ ಸಿಕ್ತು. ಈ ಆಪರೇಷನ್ ಡೈಮಂಡ್ ರಾಕೆಟ್ಟು, ಗೋವಾದಲ್ಲಿ CID ಅದೆಲ್ಲ ನೋಡ್ತಾ ಇದ್ದೆ. ಸೆಟ್ಟಲ್ಲಿ ಚಮತ್ಕಾರ ಮಾಡೋರಲ್ಲ, ಅಫ್ಕೋರ್ಸ್ ಅದಕ್ಕೆ ಆ ಕಥೆನೂ ಬೇಕು ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಸೆಟ್ ವರ್ಕ್ ನಾವು ಈ ನಡುವೆ ಅಫ್ಕೋರ್ಸ್ ಬಡ್ಜೆಟು ಟೈಮು ಎಲ್ಲ ಇದೆ, ಚೆನ್ನಾಗೇ ಮಾಡ್ತಾ ಇದೀವಿ ಸೆಟ್ಗಳು. ಬಟ್ ಸೆಟ್ ಈಸ್ ಆಲ್ಸೋ ಸಮಥಿಂಗ್ ದಟ್ ವಿ ಕ್ಯಾನ್ ಬ್ರಿಂಗ್ ಇನ್ ಟು ದಿ ಪ್ಲೇ ಅನ್ನೋದು ನಾವು ಇದರಲ್ಲಿ ಎಲ್ಲ ಇಡೋದು ಅಂದರೆ ನಾವೊಂದು ಬೇಸಿಕ್ ಸ್ಟ್ರಕ್ಚರ್ ಹಾಕೊಳ್ಳೋಣ. ಸೊ ಅದನ್ನು VFX ಎಕ್ಸ್ಟೆನ್ಷನ್ ಮಾಡ್ಕೊಳ್ತಾರೆ. ಸೊ ಬ್ಲೂ ಮ್ಯಾಟ್ ಹಾಕೋಣ, ಇಲ್ಲಿ ಸ್ವರ್ಗ ಈ ರೀತಿ ಬರುತ್ತೆ, ಮೋಡ ಬರುತ್ತೆ, ಹೀಗೆಲ್ಲ ಅಂತ ಅಂದ್ಕೊಂಡು. ಸೊ ಫೈನಲಿ ಎಲ್ಲ ಆದಮೇಲೆ ನಾವು ಬಜೆಟ್ ಲೆಕ್ಕ ಹಾಕಿದ್ರೆ ಚೆನ್ನಾಗಿ ಬಿಡ್ತೀವಿ. ಆರಾಮಾಗಿ ಸೆಟ್ ಹಾಕಿ 3 ಎಕರೆ ಜಾಗನೂ ತೊಗೊಂಡು ನಾವು ನೀಟಾಗಿ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್ ಅವರು ಎಕ್ಸ್ಪೀರಿಯನ್ಸ್ ಇದ್ದರು. ಅವ್ರು ಪಾಪ ಮಿನಿಯೇಚರ್ ಮಾಡಿದಾಗ ಎಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ನೀಟಾಗಿತ್ತು. ಬಟ್ ನಾವೇ ಈಸಿ ಮಾಡ್ಕೊಳಕ್ಕೆ ಹೋಗ್ತೀವಿ. ಓಕೆ VFX ಬಂದ್ಬಿಡುತ್ತೆ, ಇನ್ನೂ ಲ್ಯಾವಿಶ್ ಆಗಿಬಿಡುತ್ತೆ, ಸ್ಕೈ ಅಷ್ಟು ದೂರ ಇರುತ್ತೆ ಅಂತ. ಬಟ್ ಒಂದು ಪಾಯಿಂಟಲ್ಲಿ ಗೊತ್ತಾಗುತ್ತೆ ನಮಗೆ, ಇಲ್ಲ ನಾವು ಇರೋ ದುಡ್ಡೆಲ್ಲ ಅವಾಗಲೇ ಹಾಕಿ ಅವಾಗಲೇ ಮನ್ಸು ಮಾಡಿ ಎಷ್ಟು ಬಜೆಟ್ ಇದು ಅಂತ ಮನ್ಸು ಮಾಡಿ ಇರೋದೇ ಲ್ಯಾವಿಶಾಗಿ ಹಾಕ್ಬೋದಾಯ್ತು. ಆನೆ ಈನೆಲ್ಲ ತರಿಸಿ ಇಟ್ಕೊಂಡು ಶೂಟ್ ಮಾಡ್ಕೋಬೋದಾಯ್ತು. ಅಂದರೆ VFX ತುಂಬ ದುಬಾರಿ ಸರ್, ತುಂಬ ದುಬಾರಿ. ನಿಮಗೆ ಸೆಕೆಂಡ್ ಲೆಕ್ಕದಲ್ಲಿ ಹೋಗುತ್ತೆ ಪ್ರೈಸಿಂಗ್. ಅದೇ ನೀವು ಹೇಳ್ದಂಗೆ ಅಷ್ಟು ಲಕ್ಷ ಅಷ್ಟು ಕೋಟಿ ನಾವು ಸೆಟ್ಟಲ್ಲೇ ಹಾಕಿದ್ರೆ. ಬಟ್ ವಿತ್ ದ್ಯಾಟ್ ಸೆಟ್ ನಾನೇನು ನಿಮ್ಮದು BTS ಬಂತ ಏನು ಬಂತ ಗೊತ್ತಿಲ್ಲ, ನೋಡ್ತಾ ಇದ್ದೆ. ಸಮುದ್ರ ಮಂಥನದ್ದು ಚಿಕ್ಕ ಬೆಟ್ಟ ಥರದಿದೆ ಆ್ಯಂಡ್ ಹಾವು ಅದೆಲ್ಲ. ನಾನು ಬೇಕು ಅಂತಲೇ ನೋಡ್ತಾ ಇದ್ದೆ, ಇಲ್ಲೆಲ್ಲಾದ್ರೂ ಒಂದು ಶಾರ್ಟ್ ಇದೆಯಾ, ತಿರ್ಗೋ ಥರ ತೋರಿಸ್ಬಿಡ್ತಾರ ಅಂತ, ಅಥವಾ ಅದನ್ನ ಏನಾದರೂ ಬೇರೆ VFX CG ಮಾಡ್ಕೊಳ್ತಾರ. ಆ್ಯಕ್ಚುಲಿ ತಿರುಗ್ತಾರೆ ಅದು. ಆ ನೀರಲ್ಲಿ ಪಾಪ ಅದು ಹೆಂಗೆ ಸೆಟಪ್ ಮಾಡಿದ್ರಿ? ಇಲ್ಲ, ಒಳಗೆ ವ್ಯಕ್ತಿ ಇದ್ರು ನೀರೊಳಗಡೆ ಶಾರ್ಟ್ ನಿಲ್ಸಿದ ತಕ್ಷಣ ಅವ್ರು ಹೊರಗಡೆ ಕರ್ಕೊತಿದ್ದು, ಒಳಗಡೆ ಹೋಗಿ ಅವ್ರು ರೊಟೇಟ್ ಮಾಡೋರು. ನಾವು ಕಮೆಂಡ್ ಮಾಡ್ಬೇಕಾಯ್ತು, ನೀವು ರೈಟ್ ಹೇಳಿರಿ, ಸೊ ಅವಾಗ ರೈಟಿಗೆ ತಿರುಗು, ಆ ರೀತಿ ಎಲ್ಲ ಕಮೆಂಟ್ ಮಾಡ್ಬೇಕಾಯ್ತು. ತುಂಬ ಚಾಲೆಂಜಿಂಗ್. ಆಮೇಲೆ ಕೈಯಲ್ಲಿ ಹಾವಿತ್ತಲ್ಲ, ಅದು ಅಂದರೆ ನಾವು ಬ್ಲೂಮೆಟ್ ಹಾಕಿದ್ದೆ. ನನ್ನ ಮೈಂಡಲ್ಲಿ ಹಾವು ಹರಿಯುತ್ತೆ ಅಂತ. ಒಂದ್ಸಲ ಮಕ್ಕ ನೋಡೋದು ಏನಿಲ್ಲ, ಹಾವು ತಿರುಗುತ್ತೆ ಪ್ಲಸ್ ಕೈಯಿಂದನೂ ಹರಿಯುತ್ತೆ, ಅದು ಮೂವ್ ಆಗಿ ಬರ್ತಾರೆ, ಯಾಕೆಂದ್ರೆ ತಲೆ ಹಿಂಗೆ ಕೊಟ್ಟಿರ್ತೀವಲ್ಲ ಅಂತ. ಬೇಕಾದ್ರೆ ಅಷ್ಟು ಈಗ ಏನು ದುಡ್ಡು ಕೊಟ್ಟಿದ್ದೀವಿ ಅವನ್ ಚಾಲೆಂಜಿಂಗ್ ಆಗಿ ಕರ್ಸಿ ನಮ್ಮ ಆರ್ಟಿಸ್ಟ್ ಅವ್ರನ್ನೆಲ್ಲ ಕರ್ಸಿ ರಿಮೋಟ್ ಕಂಟ್ರೋಲ್ ಅಲ್ಲಿ ನಾವು ನೋಡಿದಿಲ್ಲ ಹಾಲಿವುಡ್ ಅಲ್ಲಿ, ಆ ರೀತಿ ಎಲ್ಲ ಮಾಡಿ ರಿಯಲ್ ಆಗಿ ಅಚೀವ್ ಮಾಡ್ಬೋದಾಯ್ತು. ಕೈಯಿಂದ ಅದೇ ರೀತಿ ಮೆಟೀರಿಯಲ್ಸ್ನ ಹುಡುಕಿ ಹೊಲ್ದು ಆಗ್ಬಿಡುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಆ ಫೈನಲ್ ಟಚ್ ಏನಿದೆ ಅವನ್ ಮಾತ್ರ ಮಾಡ್ಕೋಬೋದಾಯ್ತು. ನಾವು ಈಗ ಅಲ್ಲಿ ಬ್ಲೂ ಮ್ಯಾಟ್ ಕೊಟ್ಟಿರೋದ್ರಿಂದ ಸೊ ಕಂಪ್ಲೀಟ್ಲಿ ನಾವು ಸರೆಂಡರ್. VFX ಆರ್ಟಿಸ್ಟು ಪಾಪ ಅವರು ಬಂದು ಪ್ರತಿ ಮೀಟಿಂಗ್ಸ್ಗೂ ಬಂದು, ಸೂಪರ್ವೈಸರ್ ನಿರ್ಮಲ್ ಸರ್ ಅಂತ ಅವರು ಬಂದು ಪ್ರತಿಯೊಂದು ಇನ್ಪುಟ್ಸ್ ಕೊಟ್ಟು ಮಾಡಿದ್ದಾರೆ. ಬಟ್ ಸ್ಟಿಲ್ ಏನೇ ಆದರೂ ಅನಿಮೇಟೆಡ್. ಸರಿ 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 ಸರಿ. ಇನ್ನೊಬ್ಬ ಹುಡುಕಿ ಒಂದು 5 ತಲೆ ನಾಗರಾವ್ನ ಹುಡುಕಿ ಕರ್ಕೊಂಡು ಆ ಭಾಗನ ನಮ್ಮ KGF ಸಲಾರ್ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್ ಎಕ್ಸಿಕ್ಯೂಟ್ ಮಾಡಿಕೊಟ್ರು. ಅವರು ಅದೆಲ್ಲ ನಮಗೆ ಐಡಿಯಾ ಬರಲ್ಲ. ಅವ್ರು ಕೆಳಗಡೆ ವೀಲ್ ಹಾಕ್ಸಿ ಅವೆಲ್ಲ ನಾನು ಹಿಂಗೆ ಬಂಡೆ ತಿರುಗಬೇಕು ಅಂದೆ. ಅವ್ರೊಂದು ಪ್ಲಾಟ್ಫಾರ್ಮ್ ಮಾಡಿ ನೀರು ತೊಟ್ಟಿ ಕಟ್ಟಿ ಅದರೊಳಗಡೆ ವೀಲ್ ಹಾಕ್ಸಿ ಅದರೊಳಗಡೆ ಒಬ್ಬ ವ್ಯಕ್ತಿ ಹೋಗಿ ಅವ್ನು ರೊಟೇಟ್ ಮಾಡಿಸ್ತಾನೆ ಅಂತೆಲ್ಲ ಸರ್ ಚೆನ್ನಾಗಿ. ಅದೇ ಒಂದು 100/100 ಇತ್ತು ಅದು. ನಮ್ಮ ಕರ್ನಾಟಕದ ದೊಡ್ಡ ಸೆಟ್. ಫಸ್ಟ್ ಮೋಹನ್ ಬಿಕರೆ ಇತ್ತು, ಅದು ಹೊಡೆದಾಗ್ಬಿಟ್ಟು ಏನಾಯ್ತು ಮೋಹನ್ ಬಿಕರೆ ಅವರು ರೆಸಾರ್ಟ್ ಏನೋ ಮಾಡಿದ್ರು. ಅಯ್ಯೋ, ಅಲ್ಲೂ ನಮ್ದೇ ಲಾಸ್ಟ್ ಶೂಟ್ ಆಗಿದ್ದು. ಅವತಾರ ಪುರುಷದ ಅಲ್ಲ ಅಲ್ಲಿ ಯಾವ ಪೋರ್ಷನ್ ಮಾಡಿದ್ರೆ? ದೇವಲೋಕದ್ದು ಒಂದಿನ ಶೂಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅಷ್ಟು ಆ್ಯಡ್ ಶೂಟ್ ನಿಂತಿದ್ದ. ಲೈಟ್ಸ್ ಅಂತೆಲ್ಲ ನೋಡ್ದೆ. ಏನದು ರೋ ಗಟ್ಲೆ ಲೈಟ್ಸ್ ಹಾಕ್ತಿದ್ದೀರಾ?
ಅದು ಯಾರ್ದು ವಿಲಿಯಂ ಅವ್ರ ಕಾಲ್ ವಿಲಿಯಂ ಇರುತ್ತೆ. ಸರ್ಕಲ್ ಅದೇ ಅಂದರೆ ವೈಟ್ ಜಾಸ್ತಿ ಬಂದಾಗ ಪ್ರತಿಯೊಂದಕ್ಕೂ ಸಪ್ರೇಷನ್ ಬೇಕಾಯಿತು, ಹೈಲೈಟ್ ಬೇಕಾಯಿತು. ಸೊ ಫುಲ್ಲು ಕ್ಲೌಡ್ಸು ಅದೆಲ್ಲ ವೈಟ್ ಅಂತ ಅಂತಲ್ಲ, ಸೊ ಅವಾಗ ಅವ್ರು ಪ್ಲ್ಯಾನ್ ಮಾಡಿದ್ರು. ಅದು ಸುಮ್ಮನೆ ಮಜಕ್ಕಾಗಿ ಕೇಳ್ತಾ ಇದ್ದೀನಿ. ಆ ಒಂದು ದಿನ ಒಂದು ಹೈಯೆಸ್ಟ್ ಪ್ರೊಡಕ್ಷನ್ ಬಡ್ಜೆಟ್ ದಿನ ಆಗಿರುತ್ತಾ ಅದು? ಹೌದೌದು, ನಮ್ಮದ್ರಲ್ಲಿ ಹೈಯೆಸ್ಟ್ ಆಗಿದ್ದು ದೇವಲೋಕ ಪೋರ್ಷನ್ಸ್ ಹೈಯೆಸ್ಟ್. ಎವ್ರಿ ಡೇ ಒಂದು ನಂಬರ್ ಆಫ್, ನಮಗೂ ಇಮ್ಯಾಜಿನ್ ಎಲ್ಲ ಫ್ರಸ್ಟ್ರೇಷನ್ ಆಗ್ಬಿಟ್ಟು ನಾವೆಲ್ಲ. ಆ ದೇವಲೋಕ ಇವ್ರಿಗೆ ಮೇಕಪ್ ಹಿಂಸೆ ಆಗ್ತಿತ್ತು, ಕಿರೀಟ ಹಾಕೊಂಡು, ಅದೇ ಇವ್ರಿಗೆ ಹೆಡ್ಏಕ್ ಥರ ಆಗ್ತಿತ್ತು. ಎವ್ರಿ ಸೆಕೆಂಡ್ ಓಡ್ತಾ ಇದೆ ನನಗೆ, ಅಂದರೆ ಮೀಟರ್ ಓಡ್ತಂಗೆ. ಸೊ ದುಷ್ಯಂತ್ ಒಂದು 10 ಅವ್ನು ಯೂಶ್ವಲಿ ಬಂದು ಸೆಟ್ಟಲ್ಲಿ ಅವ್ನು ಶಾರ್ಟ್ ಮುಗಿದ್ರು ಸುಮ್ಮನೆ ಕೂತಿರ್ತಾನೆ, ಬೇರೆಯವ್ರು ಶಾರ್ಟ್ ತೆಗಿತಿರೋ. ಇಲ್ಲಿ ಕ್ಯಾರವನ್ಗೆ ಓಡೋಗೋನು, ತಿರ್ಗಾ ಕ್ಯಾರವನಿಂದ ನಮ್ಮ ಲೈಟಿಂಗ್ ಆಗಿರೋದು ಕ್ಯಾರವನಿಂದ ಅವನೇನು ಅಂದರೆ ಶಾರ್ಟ್ ಕರೆದು ಒಂದೊಂದ್ಸಲ ನಿಲ್ಸಿರ್ತೀವಿ, ಶಾರ್ಟ್ ಕರೆದು ನಿಲ್ಸಿ ಬೇರೆ ಏನೋ ತೊಗೊತಾ ಇರ್ತೀವಿ. ಸೊ ಅದು ಅರ್ಧ ಗಂಟೆ ಆಗ್ಬಿಡುತ್ತೆ. ಅದ್ರ ಬದಲು ಶಾರ್ಟ್ ಕರೆದ್ಮೇಲೆ ಇವ್ನು ರೆಡಿ ಆಗೋನು. ಸೊ ಇವ್ನು ಬರೋ ಅಷ್ಟರಲ್ಲಿ 20 ನಿಮಿಷ ಆಗೋದು. ಎವ್ರಿ ಫ್ರಸ್ಟ್ರೇಷನ್ ಎಲ್ಲ ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಎಲ್ಲರೂ ನಾವು ಅದು. ಸರ್ ಅದು ನನಗೆ ತಯಾರಾಗಕ್ಕೆ 2.5 ತಾಸು ಹಿಡಿದಿತ್ತು. ಪ್ರಾಸ್ಥೆಟಿಕ್ಸು, ಮೇಕಪ್ಪು, ಹೇರು, ಹೇಳ್ಬಿಡಿ ಆಮೇಲೆ. ಆಮೇಲೆ ಇಷ್ಟು ದಪ್ಪ ಬಟ್ಟೆ, ಆ ಕಿರೀಟ, ಆಕ್ಸೆಸರೀಸು 2.5 ತಾಸು ಆಗ್ತಿತ್ತು ನನಗೆ ತಯಾರಾಗಕ್ಕೆ. ತುಂಬ ಅಂದರೆ ಆರ್ಟಿಸ್ಟ್ಗಳಿಗೂ ಅಷ್ಟು ತುಂಬ ಸ್ಟ್ರೆಸ್ಫುಲ್. ಅದರಲ್ಲಿ ಫೈಟು, ಅದರಲ್ಲಿ ಡ್ಯಾನ್ಸು, ಸರಿ. ಅಂದರೆ ಫನ್ ಮಾಡ್ಬಿಟ್ಟಿದ್ದೀರಾ? ಇಲ್ಲ 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 ಇಲ್ಲ, ಅದರಲ್ಲಿ ಡಬಲ್ ಕಾಲ್ ಶೀಟ್ಗಳು, ದಿನ 12 ಗಂಟೆ ದಿನ ಆಗೋದು, ಮತ್ತೆ ಬೆಳಗ್ಗೆ ಎದ್ದು ಬರೋದು. ಬಟ್ ಆಲ್ಸೋ ಇದನ್ನ ನೀವು ಖಂಡಿತ ಒಪ್ತೀರಿ, ಇಷ್ಟೆಲ್ಲ ಮಾಡಕ್ ಬರುತ್ತಲ್ಲ ಒಂದು ಚಿತ್ರದಲ್ಲಿ ಅನ್ನೋದು ಪ್ರಿವಿಲೇಜ್ ಒಬ್ಬ ಆಕ್ಟರ್. ಹೌದೌದು, ಖಂಡಿತ ಪುಣ್ಯ ಸರ್. ಅಂದರೆ ನಾನು ಯಾವಾಗಲೂ ಅನ್ಕೊಂತಿದ್ದೆ, ನಾನು ಚಿಕ್ಕ ವಯಸ್ಸಿಂದನೂ ರಾಮಾಯಣ ಮಹಾಭಾರತದ ಕಥೆಗಳನ್ನ ಕೇಳಿಸ್ಕೊಂಡ್ಬಂದಿರೋಂಥವನು, ತೆರೆ ಮೇಲೆ ಪೌರಾಣಿಕ ಸಿನಿಮಾಗಳು, ಅಣ್ಣವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದಿರೋನು. ನಾನು ನಟ ಆದಾಗ ನಾನು ಪೌರಾಣಿಕ ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಿದ್ದೆ. ಅನೇಕ ಪಾತ್ರಾಭಿನಯಗಳು ಮಾಡ್ತಿದ್ದೆ. ಅಲ್ಲಿ ಎಷ್ಟೋ ಡೈಲಾಗ್ಗಳು ಅಣ್ಣವ್ರದ್ದು ಮತ್ತು ಆಪೋಸಿಟ್ ಕ್ಯಾರೆಕ್ಟರ್ದು ನಾನು ಇಲ್ಲಿಂದ ಕೂತ್ಕೊಂಡು ಹೇಳ್ತಾ ಇದ್ದೆ, ಇವಾಗಲೂ ಹೇಳ್ತೀನಿ. ಸೊ ಆ ಥರ ಇದ್ದಾಗ ಒಂದು ಪೌರಾಣಿಕ ಬಗ್ಗೆ ಅಷ್ಟು ಫ್ಯಾಸಿನೇಷನ್ ನನಗಿದ್ದರಿಂದ ಯಾವತ್ತಾದರೂ ಒಂದಿನ ಮಾಡೋ ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅನ್ಕೊತಾ ಇದ್ದೆ. ಆದರೆ ಮೊದಲನೇ ಸಿನಿಮಾದಲ್ಲೇ ಸಿಕ್ತು ಅಂತಂದರೆ ಅದು ಅದೃಷ್ಟ ಅಲ್ವಾ? ಲವ್ಲಿ. ಈಗ ಇದಿದೆ, ದೇವಲೋಕತ್ತಿದೆ, 15th century ಇದೆ, 15ನೇ ಶತಮಾನದ್ದು, ನಮ್ಮ ಕೆನರಾದಿದೆ, ಕರಾವಳಿದಿದೆ, ಆ್ಯಂಡ್ ಕಾಂಟೆಂಪ್ರರಿ ಇದೆ ಅಲ್ಲ ಇವತ್ತಿನ. ನಾನು ಯಾಕೆ ಆಗಲೇ ಆ ಪ್ರಶ್ನೆನ ಕೇಳಿದೆ ಅಂದರೆ, ಒಬ್ಬ ಹೀರೋ ಇವತ್ತು ಎಲ್ಲವನ್ನು ನೋಡ್ಕೋಬೇಕು ಅನ್ನೋ ಪ್ರಶ್ನೆನ ಯಾಕೆ ಕೇಳಿದೆ ಅಂದರೆ, ಇಲ್ಲಿ 4 ಪಾತ್ರಗಳಿವೆ ನಿಮಗೆ. ನಿಮಗೆ ಮೈಂಡ್ ಸ್ಪೇಸ್ ಸಿಗ್ತಾ ಇದೆಯಾ? ಓಕೆ, ಈ 4 ಪಾತ್ರಗಳಿದೆ, ನಟನಾಗಿ ನಾನು ಏನೇನು ನ್ಯೂಯಾನ್ಸಸ್ನ ತರ್ತೀನಿ ಈ 4 ಪಾತ್ರಗಳಲ್ಲಿ ಅನ್ನೋದಕ್ಕೆ ಮೈಂಡ್ ಸ್ಪೇಸ್ ಸಿಗ್ತಾ ಇದೆಯಾ ಅನ್ನೋದಕ್ಕಾಗಿ ನಾನು ಅದನ್ನು ಕೇಳಿದೆ. ಇಷ್ಟೆಲ್ಲ ಪ್ರೆಷರ್ ಇರುತ್ತಲ್ಲ ಅಂತ. ನಿಮಗೆ ಸಿಗ್ತಾ ಮೈಂಡ್ ಸ್ಪೇಸು? ಸಿಕ್ಕಿದ್ರೆ ಹೇಗೆ, ಹೌ ಡಿಡ್ ಯು ವರ್ಕ್ ಈಚ್ ಆಫ್ ದೋಸ್ ರೋಲ್ಸ್ ಔಟ್? ಅಂದರೆ ನಾವು ಪ್ರತಿಯೊಂದು ಚಿತ್ರೀಕರಣಕ್ಕೂ 8 ರಿಂದ 10 ತಿಂಗಳು ಟೈಮ್ ತೊಗೊತಾ ಇದ್ವಿ. ಒಂದು 6 ತಿಂಗಳು ತಯಾರಿ ಮಾಡ್ಕೊಳಕ್ಕೆ ತೊಗೊತಾ ಇದ್ವಿ. ಸಾರಿ, ಕಟ್ ಮಾಡ್ಬಿಡ್ತೀನಿ. ಇದು ಹೆಂಗೆ ಅಂದರೆ ಭಾಗವಾಗಿ ಶೂಟ್ ಮಾಡಿದ್ರ? ದೇವಲೋಕ ಒಂದು ಸ್ಟ್ರೆಚ್, ಒಂದು ಶೆಡ್ಯೂಲ್ ಆ ಥರನೇ ಮಾಡಿರೋದು. ನಾವು ಪೋರ್ಚುಗಲ್ ಚಿತ್ರೀಕರಣಕ್ಕಿಂತ ಮುಂಚೆ 6 ರಿಂದ 8 ತಿಂಗಳು ಬರೀ ಅಲ್ಲಿ ಯಾವ ಥರ ಫ್ಯಾಬ್ರಿಕ್ ಬಟ್ಟೆ ಹಾಕಬೇಕು, ಯಾವ ಥರ ಹಡಗಬೇಕು, ಇದು VFX ಅಲ್ಲಿ ಮಾಡಿದ್ರೆ ಯಾವ ರೀತಿ, ಸೆಟ್ ಒರಿಜಿನಲ್ ಅಲ್ಲೇ ಹೋಗಿ ಮಾಡಿದ್ರೆ ಯಾವ ರೀತಿ, ಅದು ಕೂಡ ಕೇಳಿದೆ. ಇದು ಕ್ರಿಸ್ಟೋಫರ್ ಕೊಲಂಬಸ್ ಅವ್ರದ್ದು ಒಂದು ರೆಪ್ಲಿಕಾ ಏನದೆಲ್ಲ ನಂಗೆ ಝುಮ್ ಅಂತಾರೆ ಈಗ. ಪೈರೇಟ್ಸ್ ಆಫ್ ಕೆರಿಬಿಯನ್ ಅವ್ರು ಅಲ್ಲಿ ಪ್ಯಾಚ್ ವರ್ಕ್ ಶೂಟ್ ಮಾಡ್ಕೊಂಡು ಹೋಗಿದ್ರು. ಆ ಶಿಪ್ಪಲ್ಲಿ ಫುಲ್ ಅಥೆಂಟಿಕ್, ಅವ್ರ ಗ್ಲಾಸ್ ಎಲ್ಲಾನು ಅದೇ ಸ್ಟೈಲ್ ಮೇಂಟೈನ್ ಮಾಡಿದ್ರು ಆ ಶಿಪ್. ಅದು ಹುಡುಕದ ಎಂಥ ಪ್ರಿವಿಲೇಜ್ ಅದು. ದುಡ್ಡು ಇದೆ, ನಾವು ಬಿಡ್ತಾರೆ, ಅದೆಲ್ಲ ಬೇರೆ ವಿಚಾರ. ಇತಿಹಾಸ ಅದು ಅಲ್ವಾ, ಇದು ರೆಪ್ಲಿಕಾನೇ. ಹೌದು, ಇಷ್ಟಕ್ಕೂ ರೆಪ್ಲಿಕಾ ಅದು. ಹೋಗಿದ್ದು ಏನು ಶಿಪ್ ಇದೆಯೋ ಅದನ್ನೇ ರೆಪ್ಲಿಕಾ ಮಾಡಿರೋದು. ಎಷ್ಟು ದೊಡ್ಡದಿದೆ? ಸಾರಿ ಟು ಕಟ್ ಯು, ಎಷ್ಟು ದೊಡ್ಡದಿದೆ ಅದು? ಇದ್ರ 5ರಷ್ಟಿದೆ, ಈ ರೂಮ್ 5ರಷ್ಟಿದೆ. ಸಾರಿ, ನೀವು ಪಾತ್ರದ ಬಗ್ಗೆ ಹೇಳ್ತಾರೆ. 4 ಶೇಡ್ಗಳು. ಅದೇ ಅಂದರೆ ತುಂಬ ಕಾಲಾವಕಾಶ ತೊಗೊತಾ ಇದ್ವಿ. ಈಗ ನಾವು ಮಂಗಳೂರು ಮಾಡಬೇಕು ಅಂದರೆ ನಾನು ಅಲ್ಲಿ ಹೋಗಿ 1 ತಿಂಗಳು ಇರ್ತಿದ್ದೆ, 1.5 ತಿಂಗಳು 2 ತಿಂಗಳು ಇರ್ತಿದ್ದೆ. ಅಲ್ಲಿ ಒಬ್ಬರು ವರ್ಕ್ಶಾಪ್ ಮಾಡ್ತಿದ್ವಿ, ಅಲ್ಲಿನ ಭಾಷೆ ಕಲಿತಾ ಇದ್ವಿ, ಅಲ್ಲಿ ಕಂಬಳ ಓಡಿಸೋದು ತಯಾರಿ ಮಾಡ್ಕೊತಾ ಇದ್ವಿ. ಅಲ್ಲಿ ಆ ಊರಿನ ಜನರ ಜೊತೆ ಒಂದಷ್ಟು ದಿನ ಸುಮ್ಮನೆ ಹೋಗಲ್ಲಿದ್ದು ಅವ್ರ ಭಾಷೆ, ಅವ್ರ ನೆಲ ಜಲ, ಸಂಸ್ಕೃತಿ, ಆಚಾರ ವಿಚಾರ ಇದನ್ನು ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಿದ್ದೆ. ಸೊ ಇಲ್ಲಿ ಸುನಿ ಸರ್ ಡೈಲಾಗ್ಸು ಇನ್ಯಾವ ಥರ ಮಾಡ್ಬೋದು, ಇನ್ನೇನು ಮಾಡ್ಬೋದು, ಆ ಥರದ್ದು ಒಂದಷ್ಟು ವರ್ಕ್ಗಳು ಮಾಡೋರು. ಪ್ರೀ ಪ್ರೊಡಕ್ಷನ್, ಇದನ್ನು ಯಾವ ರೀತಿ ಶಾರ್ಟ್ ಡಿವಿಷನ್ ಅಂದರೆ ನಾವೆಲ್ಲ ಈಗ ಉದಾಹರಣೆ ನಿಮಗೆ ದೇವಲೋಕದ ನಾವು ಹೇಳೋದಾದರೆ ನೀವು ನಂಬಲ್ಲ, ಇಡೀ ದೇವಲೋಕದ ಎಪಿಸೋಡ್ನ ನಾವು
ಮುಂಚೆನೇ ಒಂದು 5D ಕ್ಯಾಮ್ರಾ ತಗೊಂಡು ವಿತ್ ಆರ್ಟಿಸ್ಟ್ಗಳು ಶಾರ್ಟ್ ಡಿವಿಷನ್ ಸಮೇತ ನಾವು ಆಲ್ರೆಡಿ ಒಂದು ಶೂಟ್ ಮಾಡಿಬಿಟ್ಟಿದ್ವಿ. ನಮಗೆ ಗೊತ್ತಿತ್ತು ಈ ಶಾರ್ಟ್ ಹಿಂಗೆ ಬರುತ್ತೆ, ನಾವು ಇಲ್ಲೇ ನಿಂತ್ಕೊಂಡು ಇದೇ ಡೈಲಾಗ್ ಹೇಳಬೇಕು, ಇದಾದಮೇಲೆ ಇಲ್ಲೇ ಕಟ್ ಆಗುತ್ತೆ, ನೆಕ್ಸ್ಟ್ ಶಾರ್ಟ್ ಇಲ್ಲಿಂದ ಬರುತ್ತೆ. ಈ ಮಟ್ಟದ ತಯಾರಿ ಇತ್ತು, ಇಡೀ ಸಿನಿಮಾಗೆ ಇದೇ ಥರ ಮಾಡಿದ್ದೀವಿ. ಹಾಗಾಗಿ ಇದೊಂದು ಸಿನಿಮಾ ಮಾಡ್ತಾಯಿದ್ದೀನಿ ಈಗ, ನಾನು ಪೋರ್ಚುಗಲ್ ಬಗ್ಗೆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಅಷ್ಟನ್ನು ಮಾತ್ರ ಫೋಕಸ್ ಮಾಡ್ತಿದ್ವಿ. ನಾವು ಕರಾವಳಿ ಈ ಸಿನಿಮಾ ಮಾಡ್ತಾಯಿದ್ದೀವಿ, ಗತವೈಭವನೇ, ಆದರೆ ಈ ಸಿನಿಮಾ ಈ ಪಾತ್ರ. ಸೊ ಯಾವುದೂ ನಾವು ಮಿಕ್ಸ್ ಮಾಡಲಿಲ್ಲ, ಇದು ಮಾಡು ಅದನ್ನು ಮಾಡು ಎಲ್ಲದೂ ಮಾಡು ಅಂತ. ಕಾಲಾವಕಾಶ ತಗೊಂಡ್ವಿ, ನಮ್ಗೆ ಗೊತ್ತಿತ್ತು ಇದೊಂದು ದೊಡ್ಡ ಸಿನಿಮಾ, ಇದಕ್ಕೆ ಹೆಂಗೆ ಮಾಡಿದ್ರು 2 ವರ್ಷಕ್ಕೊಮ್ಮೆ ಮಾಡೋಕ್ಕಾಗಲ್ಲ. ನಾವು ಅಂದ್ಕೊಂಡಿದ್ದಕ್ಕಿಂತ 1 ವರ್ಷ ಜಾಸ್ತಿ ಆಯ್ತು, ಯಾಕಂದರೆ 100 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ, 1 ಗಂಟೆ VFX, ಅದಕ್ಕೆ ಅದರದೇ ಆದಂಥ ಸಮಯ ತಗೊಂತು. ಆದರೆ ನಮಗೆ ಗೊತ್ತಿತ್ತು ಇದು ಸುಮ್ಮನೆ ಈಗ ಹೋಗಿ ಹಿಂಗೆ 6 ತಿಂಗಳಲ್ಲಿ ಮುಗಿಸ್ಕೊಂಬರೋ ಸಿನಿಮಾ ಅಲ್ಲ ಗತವೈಭವ ಅಂತ. ಹಾಗಾಗಿ ಅದ್ರ ಸಮಯ ತಗೊಂತು, ನಮಗೂ ತಯಾರಾಗೋಕ್ಕೆ ಅವಕಾಶ ಸಿಕ್ತು. ನನಗೆ ಮುಖ್ಯವಾಗಿ ನಿರ್ದೇಶಕರ ಜೊತೆ ಈಗ ಆಲ್ರೆಡಿ ನನ್ನ ಅವರ ಒಡನಾಟ 5.5-6 ವರ್ಷ ಆಗಿದೆ. ಸೊ ಅವ್ರು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತ ಮೊದಲು ಅದನ್ನು ಅರ್ಥ ಮಾಡ್ಕೊತಿದ್ದೆ. ಅವ್ರಿಗೆ ಕಥೆ ಬರೀಬೇಕಾದ್ರೆ ವಾಟ್ ವಾಸ್ ದ ಥಾಟ್ ಬಿಹೈಂಡ್ ಇಟ್, ಈ ಪಾತ್ರಗಳು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾವೆ, ಇವ್ರ ಜೊತೆ ಈ ಪಾತ್ರ ಯಾವ ರೀತಿ ನಡ್ಕೊಳ್ಳುತ್ತೆ, ಈ ಸಂದರ್ಭದಲ್ಲಿ ಈ ಪಾತ್ರಕ್ಕೆ ಯಾವ ಥರ ಫ್ರಸ್ಟ್ರೇಷನ್ ಆಗ್ತಿರುತ್ತೆ, ಯಾವ ಥರ ನಡ್ಕೊಳ್ಳುತ್ತೆ. ಈಗ ಒಂದು ಮಿರರ್ ಮುಂದೆ ನಿಂತ್ಕೊಂಡ್ರೆ, ಈ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಈಗ ಯಾವ ಥರ ಲುಕ್ ಕೊಡುತ್ತೆ ಈ ಪಾತ್ರ. ಓಕೆ, ಸಿನಿಮಾದಲ್ಲಿ ಆ ಸೀನ್ಗಿನ ಮುಂಚೆ ಮತ್ತೆ ಮಿರರ್ ಮುಂದೆ ಹೋದಾಗ ಈ ಥರ ಇತ್ತು, ಆದರೆ ಇವಾಗ ಈ ಸೀನಲ್ಲಿ ಕನ್ನಡಿ ಮುಂದೆ ಬೇರೆ ಥರ ಒಂದು ರಿಯಾಕ್ಷನ್ ಕೊಡುತ್ತೆ, ರೆಡಿ ಆದಾಗ ಬೇರೆ ಥರ ನಡ್ಕೊಳ್ಳುತ್ತೆ ಈ ಪಾತ್ರ ಅಂತ. ಈ ಮಟ್ಟದ ಒಂದು ತಯಾರಿ ನಡೀತಾ ಇತ್ತು. ಶೋರ್ 4 ಭಾಗಗಳಿವೆ. ದೇವಲೋಕದಲ್ಲಿ ಅದರದೇ ಆದ ಒಂದು ಫ್ಯಾಸಿನೇಷನ್ ಎಲ್ಲ ಇರುತ್ತೆ. ಇದರಲ್ಲಿ ಕರಾವಳಿ ಭಾಗದಲ್ಲಿ ಒಂದು ಎಮೋಷ್ನಲ್ ಕೋರ್ ಇದೆ ಅಂತ ಹೇಳಿದ್ರೆ, ದೇವಲೋಕದಲ್ಲಿ ವಿಜುವಲ್ ಗ್ರ್ಯಾಂಡಿಯರ್ ಅದೆಲ್ಲ ಇರುತ್ತೆ. ಈ 15ನೇ ಶತಮಾನದ ಸೈಲರ್ ಇದರಲ್ಲಿ ಫನ್ ಇದೆ ಅಂತ ಹೇಳಿದ್ರೆ, ನನಗೆ ಆಗ ಅನಿಸಿದ್ದು ಟೀಸರ್ ನೋಡ್ಬೇಕಾದ್ರೆ ಇಷ್ಟೆಲ್ಲ ಹೆವಿ ವೆಯ್ಟ್ ಇದೆಯಲ್ಲ, ಹೆವಿ ಲೋಡ್ಸ್ ಇದೆಯಲ್ಲ ಎಲ್ಲ 3 ಭಾಗದಲ್ಲಿ, ಕಾಂಟೆಂಪ್ರರಿ ಸಪ್ಪೆ ಆಗ್ಬಿಡ್ತಾ, ಅದನ್ನ ಸಪ್ಪೆ ಮಾಡಬಾರ್ದು ಅಂತ ಹೆಂಗೆ, ಅಥವಾ ಬಿಕಾಸ್ ಇದೇ ಲಿಂಕು, ಆ 3 ಜನ್ಮಗಳಿಗೂ ಇದೇ ಲಿಂಕು, ಇದೇ ಸೊಲ್ಯೂಷನ್, ಇದೇ ರೆಸೊಲ್ಯೂಷನ್ ಕೂಡ. ಬಟ್ ಇದು ನಾವು ನೋಡಿರೋ ಜಾಗಗಳು, ನಾವು ನೋಡಿರೋ ಕ್ಯಾರೆಕ್ಟರ್ಸು ಅನ್ನೋ ಥರ ಆಡಿಯನ್ಸ್ಗಾದರೆ ಏನೇನೇನೇನೇನು ತೋರಿಸಿ ಇದಿಷ್ಟನ ಇದು ರೆಗ್ಯುಲರಾ ಅಂತ ಅನ್ಸ್ಬಿಡ್ಬೋದಾ? ಇಲ್ಲ, ಫಸ್ಟ್ 10 ಮಿನಿಟ್ಸ್ ನಿಮ್ಗೆ ಕೂರ್ಸೋದೇ ಕಂಟೆಂಪ್ರರಿ ಸಬ್ಜೆಕ್ಟ್, ಲಾಸ್ಟ್ 10 ಮಿನಿಟ್ಸ್ ನೀವು ಕಾಯೋದೇ ಈ ಸಬ್ಜೆಕ್ಟ್ ಬರಲಿ ಅಂತ. ಇಷ್ಟಾಗಿರೋ ವಾಟ್ ನೆಕ್ಸ್ಟ್ ಅಂತ ಬರುತ್ತೆ ನಿಮಗೆ, ಸೀಟೆಡ್ಸ್ ಬರೋದೇ ಇಲ್ಲಿ ಸಬ್ಜೆಕ್ಟ್. ಸೊ ಅದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ, ಮತ್ತು ಅದು ಮಜವಾಗಿದೆ. ಫಸ್ಟ್ 10 ಮಿನಿಟ್ಸು ತುಂಬ ನೀವು ಕನೆಕ್ಟ್ ಆಗ್ತೀರಾ, ಲಾಸ್ಟ್ 10 ಮಿನಿಟ್ಸು ಕನೆಕ್ಟ್ ಆಗಲಿ ಅಂತ ನೀವು ಬೇಡ್ಕೊಳ್ತೀರಿ. ಮಜಾ ಅಂತ ಹೇಳಿದ ಕೂಡಲೇ ನಾನು ಇದನ್ನು ನಿಮಗೆ ಹೇಳಿದ್ನ ಗೊತ್ತಿಲ್ಲ, ಅವತಾರ ಪುರುಷ 1 ಅಲ್ಲ, ಆ ಮ್ಯಾಡ್ ಆಡ್ ಸಾಂಗ್ ಬರುತ್ತಲ್ಲ, ಅಥವಾ ಆಡ್ಗಳ ಸಾಂಗ್, ಎಕ್ಸಲೆಂಟ್ ಐಡಿಯಾ, ನನ್ನ ಫೇವ್ರೆಟ್. ಲವ್ಲಿ ಐಡಿಯಾ ಅಂದ ಕೂಡಲೇ ಇದಕ್ಕೆ ಬರೋಣ. ಇದು ಹೆಂಗೆ ಹುಟ್ಟಿತು ಈ 4 ಜನ್ಮಗಳದು? ಇದಕ್ಕೇನು ಒಂದು ಸರಳ ಪ್ರೇಮಕತೆ ಅಂತ ಫಸ್ಟ್ ಇದಕ್ಕೆ ಇಟ್ಟಿದೆ ಅಂದರೆ, ಇದು ಸಿಂಪಲ್ ಆಗಿ ಲವ್ ಸ್ಟೋರಿ ಫಾರ್ಮುಲಾ. ಇದು ಸಿಂಪಲ್ ಆಗಿ ಲವ್ ಸ್ಟೋರಿ, ಒಂದು ಹೀರೋಯಿನ್ ಭೇಟಿ ಆಗ್ತಾನೆ, ಅವ್ರ ಫ್ಲ್ಯಾಶ್ ಬ್ಯಾಕ್ಸ್ಗಳು ಓಪನ್ ಆಗುತ್ತೆ, ಸೊ ಆಮೇಲೆ ಒಂದು ಕತೆ ನಡೆಯುತ್ತೆ. ಸೊ ಇಲ್ಲೂ ಸೇಮ್ ಫಾರ್ಮುಲಾನ, ಒಂದು ಹೀರೋಯಿನ್ ನಮ್ಮ ಭೇಟಿ ಆಗ್ತದೆ, ಬಟ್ ಫ್ಲ್ಯಾಶ್ ಬ್ಯಾಕ್ಸ್ ಬದಲು ಪುನರ್ಜನ್ಮಗಳು ಓಪನ್ ಆಗುತ್ತೆ. ಸೊ ಇಲ್ಲಿ ಔಟ್ ಆಫ್ ದ ಬಾಕ್ಸ್ ಹೋಗ್ತಿದ್ದೀವಿ. ಸೊ ಅದಾದಮೇಲೆ ಹೇಗೆ ನಡೀತು ಅಂತ ಫಸ್ಟ್ ಬರ್ಕೊಂಡಾಗ ನಾವು ಓಕೆ ಪುನರ್ಜನ್ಮ ಅಂದರೆ ಯಾವ ರೀತಿ ಓಪನ್ ಆಗಿದೆ. ಸಾರಿ ಟು ಕಟ್ ಯು. ಈಗ ಫ್ಲ್ಯಾಶ್ ಬ್ಯಾಕ್ ಓಪನ್ ಆಗುತ್ತೆ, ಈ ಸಲ ಪುನರ್ಜನ್ಮಕ್ಕೆ ಹೋಗ್ಬೋಣ ಅಂತ ಐಡಿಯಾ ಬರೋದು, ಅದಕ್ಕೇನಾದರೂ ಒಂದು ಇನ್ಸ್ಪಿರೇಷನ್ ಇರುತ್ತಾ, ಅಥವಾ ಮತ್ತೆ ಅದೇ ನಮ್ಮೂರು ಫ್ಲ್ಯಾಶ್ ಬ್ಯಾಕ್ ಹೇಳಿದ್ರೆ ಸಾಕಾಗಲ್ಲ, ಇದಕ್ಕೇನಾದ್ರು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಅಂದ್ಕೊಂಡು ಪುನರ್ಜನ್ಮಕ್ಕೆ ಹೋಗ್ಬಿಡ್ತಾರೆ? ಇಲ್ಲ, ಪುನರ್ಜನ್ಮದ ಕಥೆನೂ ಬೇರೆ ಬರ್ದಾಗಿರುತ್ತೆ ನಾನು. ಅಂದರೆ ಎಲ್ಲ ಒಂದು ಪಾಯಿಂಟಲ್ಲಿ ಎಲ್ಲ ಮೀಟಪ್ ಆಗಿ, ಅಂದರೆ ನೆನ್ನೆ ಹೇಳ್ತಿದ್ದೆ, ನದಿ ಮೂಲ ಋಷಿ ಮೂಲ ಥರ ಕತೆ ಮೂಲನೂ ಹುಡುಕಾಗ್ಬಿಡ್ದು. ಒಂದು ಮೂಲ ಇರುತ್ತೆ, ಸರಿ, ಎತ್ತಿರ್ತೀವಿ, ಇಲ್ಲ ಅದಷ್ಟು ಕತೆ ಅದು ಹೇಗೋ ಒಳ್ದು ನಮ್ಮಲ್ಲಿ ಪ್ಲಾಂಟ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಹಿಡ್ಕೊಂಡು ಶೇಪ್ ಅಪ್ ಮಾಡಬೇಕಾದ್ರೆ ಅದು ಅಲ್ಲಿ ಇಲ್ಲಿ ಅದನ್ನ ಹೇಳೋಣ ಅಂತ ಅನಿಸಿದ್ದು. ಬಟ್ ಆ 1 ಲೈನ್ ಥರದ್ದು ಏನು ಕೊಡುತ್ತೆ ಅದು ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಬೆಳೆದು ಬಿಡುತ್ತೆ ಒಂದಷ್ಟು. ಅಲ್ಲಿ ಎಲಿಮೆಂಟ್ಸ್ಗಳು ಆ್ಯಡ್ ಆಗ್ಬೇಕಾದ್ರೆ ಈಗ ಸಮುದ್ರ ಮತನ ಅದು ಬೇರೆ ಏನೋ ಒಂದು ಪಾಯಿಂಟಲ್ಲಿ ಅಂದ್ಕೊಂಡಿದ್ದು ಸಬ್ಜೆಕ್ಟ್, ಯಾವುದೋ ಒಂದು ಇದಕ್ಕೆ ಅಂದ್ಕೊಂಡಿದ್ದು. ಅಂದರೆ ಒಂದು ಅಮೃತ ಒಂದು ಡ್ರಾಪ್ ಬಿದ್ದುಬಿಟ್ಟಿತ್ತು ಅಂತ ಭೂಮಿಲಿ ಒಂದು ಮಾತಿದೆ. ಸೊ ಅದ್ರದ್ದೇನೋ ಒಂದು ಕತೆ ಮಾಡ್ಕೊಂಡಿದ್ದ, ಬಟ್ ಅದಾಗಿಲ್ಲ, ಅಲ್ಲಿ ಬಿಟ್ಟಿದ್ದ, ಅಲ್ಲಿಂದ ಎತ್ಕೊಂಡು ಸಮುದ್ರ ಮತನ, ಈ ರೀತಿ ಎಲ್ಲ ಒಂದು ಕಡೆ ಶೇಪ್ ಆಗ್ಬಿಟ್ಟಿರುತ್ತೆ ಕತೆ. ಲವ್ಲಿ. ಹಾಯ್, ಇದು ಇಂಟ್ರೆಸ್ಟಿಂಗ್. ಅಂದರೆ ಹೊಸದಾಗಿ ಬಂದಾಗ ಆ ಜೋಶೆ, ನನಗನ್ಸುತ್ತೆ ಸುನಿಯವರ ಜೋಶೆ ಬೇರೆ ಲೆವೆಲ್ ಇದ್ದಿರುತ್ತೆ ಅಂತ. ಅದು ಸಿಂಪಲ್ ಆಗಿ ಏನೋ ಒಂದು ನಾನು ಯೋಚನೆ ಮಾಡಿ ಫಿಲಮ್ ಮಾಡಿದೆ, ಟ್ರೇಲರ್ ಹಿಟ್ ಆಯಿತು, ಫಿಲಮು ಹಿಟ್ ಆಯಿತು ಅಂದಾಗ ಇನ್ನೂ ಜೋಶ್
ಎಕ್ಸ್ಪೆರಿಮೆಂಟೇಷನ್ ಅನ್ನೋ ಝೋನಲ್ಲಿ ಸಿಕ್ಕಾಪಟ್ಟೆ ಹೋಗ್ಬಿಟ್ಟಿರ್ತೀರಾ. ಬಹುಪರಾಕ್ ಅಂತೆಲ್ಲ ಬಂದಿದ್ದು ಉಳಿದವ್ರ ಕಣ್ಣದೆ ಬಹುಪರಾಕೆಲ್ಲ ಆಗಿದ್ದು ಹಾಗೇನೆ. ಇಟ್ ಮೇ ಹ್ಯಾವ್ ವರ್ಕ್ಡ್ ಔಟ್, ಮೇ ನಾಟ್ ಹ್ಯಾವ್ ವರ್ಕ್ಡ್ ಔಟ್, ಬಟ್ ಆ ಝೋನ್ ಈ ಸುನಿ ಸ್ಟಿಲ್ ಇನ್ ದಟ್ ಝೋನ್ ಇರ್ಲಿಕ್ಕೆ ಸಾಧ್ಯವಿದೆಯಾ ಅಂತ. ಈ ಇಂಡಸ್ಟ್ರಿ ಗೊತ್ತಾದ್ಮೇಲೆ, ಇಲ್ಲಿಯ ಸಮಸ್ಯೆಗಳು ಗೊತ್ತಾದ್ಮೇಲೆ, ಕನ್ಸ್ಟ್ರೇಂಟ್ಸ್ ಗೊತ್ತಾದ್ಮೇಲೆ ಆ ಝೋನ್ಸ್ ಅದನ್ನ ಯಾಕೆ ಈಗ ಕೇಳ್ತಾ ಇದ್ದೀನಿ ಅಂದರೆ, ನೀವು ಹೇಳ್ತಾ ಇದ್ದೀರಾಗ ಐಡಿಯಾಗಳು, ಆ ಐಡಿಯಾನೂ ಇತ್ತು, ಆ ಐಡಿಯಾನೂ ಇತ್ತು, ಆ ಐಡಿಯಾನೂ ಇತ್ತು ಅಂತ. ಈ ಐಡಿಯಾಗಳೆಲ್ಲ ಮುಂಚೆನೇ ಬಂದ್ಬಿಟ್ಟಿದ್ದು ಅಂತ ನನ್ಗನ್ಸುತ್ತೆ. ಆಫ್ಟರ್ ಬಹುಪರಾಕ್ ನಾನು ಸೇಫ್ ಆಗಿ ಆಟ ಎಕ್ಸ್ಪೆರಿಮೆಂಟ್ ಅಂದ್ರೆ ಈಗ ಅಲ್ಮೇಲಮ್ಮನು ನನಗೆ ಎಕ್ಸ್ಪೆರಿಮೆಂಟ್, ನಾರ್ಮಲ್ ಆಡಿಯನ್ಸ್ಗೆ ಇದಿರ್ಬೋದು. ಇಲ್ಲ ಇಟ್ ಇಸ್ ಸೊ ಕ್ಲೈಮ್ಯಾಕ್ಸ್ವರೆಗೂ ಅದೇನೋ ಬೇರೆ ರಿವೀಲ್ ಮಾಡೋದು ಅದು ನನಗೆ ಎಕ್ಸ್ಪೆರಿಮೆಂಟ್. ಬಟ್ ಒಂದು ಸೇಫ್ ಏನಂದರೆ ಸ್ವಲ್ಪ ಹ್ಯೂಮರ್ ಜೊತೆ ಹೋಗ್ತೀನಿ. ಏನೇ ಎಕ್ಸ್ಪೆರಿಮೆಂಟ್ ಇದ್ರೆ ಹ್ಯೂಮರ್ ಜೊತೆ ಹೋಗಿ ಅಲ್ಲಿ ಸೇಫ್ ಆಟ ಆಡಿ ಆ ರೀತಿ ಇದೆ. ಸೊ ಇದನ್ನು ರೈಟಿಂಗ್ ವೈಸ್ ದೊಡ್ಡ ಎಕ್ಸ್ಪೆರಿಮೆಂಟೇ. ಇದು ಅಂದರೆ ಪ್ರೊಡಕ್ಷನ್ಗೆಲ್ಲ ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಬಟ್ ಏನು ಅಂದರೆ ಒಂದು ಸ್ಟ್ರಾಂಗ್ ಹ್ಯೂಮರ್ ಇದೆ. ಬಟ್ ಇದಕ್ಕೆ ಸ್ಟ್ರಾಂಗ್ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಬಂದಿರೋದ್ರಿಂದ ಗತವೈಭವ ತುಂಬ ಒಂದು ಕಮರ್ಷಿಯಲಾಗಿ ದೊಡ್ಡದಾಗಿ ಕಾಣ್ತಿದೆ. ಬಟ್ ಇದೂ ಅಂಡರ್ಗ್ರೌಂಡಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಥಾಟ್ಸೇ ಇದೆ. ಅಟ್ ದ ಸೇಮ್ ಟೈಮ್ ಅಂದರೆ ನನ್ನ ಹತ್ರ ಒಂದು ಸ್ಕ್ರಿಪ್ಟ್ ಇದೆ, ಸೀನ್ ನಂಬರ್ 72 ಇಂದ ಶುರುವಾಗಿ ಸೀನ್ ನಂಬರ್ 1 ಮುಗಿಯುತ್ತೆ. ಬಟ್ ಅಲ್ಲಿ ಹ್ಯೂಮರ್ ಆಟ ಆಡೋಕ್ಕಾಗಿಲ್ಲ ನನಗೆ. ಸೊ ಅದಕ್ಕೆ ಅದನ್ನು ಹಂಗೆ ಇಟ್ಟಿದ್ದೀನಿ. ಅದು ಯಾವಾಗ ಮಾಡ್ಬೇಕು ನನಗೂ ಗೊತ್ತಾಗಲ್ಲ. ಅಂದರೆ ಆಡಿಯನ್ಸ್ ಮೈಂಡ್ ಚೇಂಜ್ ಆಗಬೇಕು ಅಥವಾ ನಾನು ಅದನ್ನು ಬೇರೆ ರೀತಿ ಶೇಪ್ ಅಪ್ ಮಾಡ್ಕೋಬೇಕು ಸ್ಕ್ರಿಪ್ಟ್ ಗೊತ್ತಿಲ್ಲ. ಬಟ್ ಓಪನ್ ಆದರೆ ಸೀನ್ ನಂಬರ್ 72 ಅಂತ ಬರುತ್ತೆ, 71, 70 ಹಿಂಗೆ ಬರ್ತಾ ಇರುತ್ತೆ ಸೈಡಲ್ಲಿ. ಅಂದರೆ ಅವ್ರಿಗೆ ನಂಬರ್ ಕಾಣಿಸ್ತಾ ಇರ್ತದೆ, ಅವನೊಬ್ಬ ಬೈಕ್ ಹೋಗ್ಬೇಕಾದ್ರೆ 70 ಕಿಲೋಮೀಟರ್ ಅಂತ ಬರುತ್ತೆ. ಸೊ ಆ ರೀತಿ ಯಾವ ಸೀನಲ್ಲಿ ಇದ್ದೀವಿ ಅಂತ ಇಂಡೈರೆಕ್ಟಾಗಿ ಹೇಳ್ಕೊಬರ್ತೀರಿ. ಸೊ ಕ್ಲೈಮ್ಯಾಕ್ಸ್ ಬರುತ್ತೆ, ಸೀನ್ ನಂಬರ್ 1ಗೆ ಕ್ಲೈಮ್ಯಾಕ್ಸ್ ಬರುತ್ತೆ. ಬಟ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಇಂಟ್ರೋಲ್ ಆದ್ಮೇಲೆ ವಾಪಸ್ ಬರಲಿಲ್ಲ ಅಂದ್ರೆ ಆಡಿಯನ್ಸ್ ನಾನು. ನನ್ನ ಪ್ರಶ್ನೆ ಏನು ಗೊತ್ತಾ, ನನ್ನ ಪ್ರಶ್ನೆ ಆ ಬ್ರೈನ್ ಇತ್ತಲ್ಲ, ಆ ಮೈಂಡ್ ಇತ್ತಲ್ಲ, ಅಥವಾ ಅದು ಇನ್ನೂ ಇದೆಯಾ ಅಂದರೆ ಈ ಅಫ್ಕೋರ್ಸ್ ಆಫ್ಟರ್ 12-13 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ 100% ಇದೆ ನಮಗೆ. ಇನ್ನೂ ಹೊಸ audience ಬರ್ತಾ ಇರುತ್ತೆ ಮತ್ತೆ ಹೊಳಿತಾ ಇರುತ್ತೆ. ಯಾವುದೋ ಒಂದು ಸಾಂಗ್ ಕೇಳ್ತೀವಿ ಅಂದ್ಕೊಳ್ಳಿ, ಸಖತ್ತಾಗಿದೆ ಈ ಸಾಂಗ್ ಅಂತ ವಿಜುವಲ್ ನೋಡಿದಾಗ ಆ ಸಾಂಗ್ ಹಂಗಿರಲ್ಲ. ಅವಾಗ ನಮಗೇನೋ ಒಂದು ಐಡಿಯಾ ಉಳಿದಿತ್ತಲ್ಲ, ಅದೊಂದು ಥಾಟ್ ಆಗುತ್ತೆ ಅವಾಗ. ಸೊ ಈ ರೀತಿ ತುಂಬ ಆಗ್ತಿರುತ್ತೆ. ಸೊ 100% ಇದೆ. ಬಟ್ ಏನು ಅಂದರೆ ಒಂದು ಕಮರ್ಷಿಯಲ್ ನಾವು ಒಂದು ಸರೌಂಡ್ ಆಗ್ಬಿಡ್ತೀವಿ. ಈಗ ನಾನೇನು ಹೇಳ್ತಿದ್ದೆ, ಮ್ಯೂಸಿಕ್ಕು ಬೇರೆ ಬೇರೆ ಆಗ್ತಿದೆ. ಈಗ ರೀಲ್ಸ್ ಇಟ್ ಮಾಡಬೇಕು, ಒಂದು ಉಕ್ಲೈನ್ ಬೇಕೇ ಬೇಕು. ಎಲ್ಲ ಪ್ರೊಡ್ಯೂಸರ್ಸು ಇವ್ರು ಕೇಳೋದು ಅದು ಯಾರ ಒಂದು ಉಕ್ ಕೂಡ ಅದನ್ನು ಇಮಿಡಿಯೇಟ್ ರೀಲ್ಸ್ ಕೊಡು, ಟ್ರೆಂಡಿಂಗ್ ಮಾಡು, ಸಿನಿಮಾ ಓಪನಿಂಗ್ ತಗೋ, ಈ ರೀತಿ ಬಂದಿರಬೇಕಾದ್ರೆ ಎಲ್ಲರೂ ಅದಕ್ಕೆ ಆಗ್ತೀವಿ. ಸೊ ಹಾಗೆ ಮ್ಯೂಸಿಕ್ ಪ್ರಯೋಗ ನಾವು ಮಾಡಿಲ್ಲ ಇದರಲ್ಲಿ ಹುಕ್ ಅಂತ ಹಿಡಿದಿಲ್ಲ, ಕತೆಗೆ ಸಂಗೀತ ಮಾಡಿರೋದು. ಮೇ ಬಿ ತುಂಬ ದೊಡ್ಡದಾಗಿ ಆಚೆ ಕಡೆ ಇಟ್ಟಾಗದೆ ಇರ್ಬೋದು. ಬಟ್ ಶೂರ್ ಶಾಟ್ ಇದೀವಿ ನಾವು, ಸಿನಿಮಾ ಆಚೆ ಬಂದಮೇಲೆ ನಮ್ಮ ಸಾಂಗ್ಗಳು ಬೇರೆ ಕಡೆ ಹೋಗುತ್ತೆ ಅಂತ. ಈಗ ನಾವು ವಾಸ್ಕೋ ಡ ಗಾಮಾದಲ್ಲಿ ಮಾಡ್ಬೋದಾಯ್ತು, ಒಂದು ಹುಕ್ ತರೋದು ದೊಡ್ಡ. ಬಟ್ ನಾವು ಡಿಸೈಡ್ ಆಗಿದೆ, ಯಾಕಂದ್ರೆ ಕತೆಲೇ ಹೇಳ್ತೀವಿ, ಆ ಪೈರೇಟ್ಸ್ ಆಫ್ ಕೆರಿಬಿಯನ್ ಎತ್ತಿ ಇಲ್ಲ ಆ ಇನ್ಸ್ಪಿರೇಷನ್ ತಗೊಂಡು ಒಂದು ಮಾಡೋ ಅಂತ. ಸೊ ಅದ್ರ ನೇರದಲ್ಲೇ ಬರ್ತೀವಿ ನಾವು. ಕರೆಕ್ಟ್. ಇಲ್ಲ ಕರೆಕ್ಟ್ ಪಾಯಿಂಟ್, ಆಕ್ಚುಲಿ ಸರಿಯಾಗಿ ಹೇಳಿದ್ರಿ. ಈಗ ವರ್ಣಮಾಲೆ ಕೂಡ ಅದ್ರಲ್ಲಿ ಹುಕ್ ಅಂತೇನು ಇಲ್ಲ, ಬಟ್ ಅದಕ್ಕೊಂದು ಬ್ಯೂಟಿ ಇದೆ, ಅದಕ್ಕೊಂದು ಕಾನ್ಸೆಪ್ಟ್ ಇದೆ. ನೀವು ಸಬ್ಜೆಕ್ಟ್ ಸಿನಿಮಾದಲ್ಲಿ ನೋಡ್ಕೊಳ್ಳಿ ಎಷ್ಟು ಕನೆಕ್ಟ್ ಆಗುತ್ತೆ. ಆಚೆ ಬಂದಾಗ ವರ್ಣಮಾಲೆ ಡೆಪ್ತ್ ಗೊತ್ತಾಗುತ್ತೆ. ವರ್ಣಮಾಲೆ ಬರವಣಿಗೆ ಬಗ್ಗೆ ಮೊನ್ನೆ ಯಾರೋ ಕೇಳ್ತಾ ಇದ್ರು, ಅದೇನಕ್ಕೆ ಹ್ರಸ್ವ ಸ್ವರ, ಏನಕ್ಕೆ ದೀರ್ಘ ಸ್ವರ, ಅಲ್ಪಪ್ರಾಣ, ಏನಕ್ಕೆ ಅಲ್ಪಪ್ರಾಣ, ಏನಕ್ಕೆ ಮಹಾಪ್ರಾಣ, ಇದೆಲ್ಲದು ಸುಮ್ಮನೆ ಒಂದು ಅಚ್ಚ ಕನ್ನಡ ಹಾಡು ಬರಿಬೇಕು ಅಂತ ಬರೆದಿರೋದಲ್ಲ. ಅದರಲ್ಲೂ ಒಂದು ಕ್ಯಾರೆಕ್ಟರೈಸೇಷನ್ ಇದೆ. ಅದರಲ್ಲಿ ಹೀರೋ ಕ್ಯಾರೆಕ್ಟರೈಸೇಷನ್ ಏನೋ ಡಿಫೈನ್ ಮಾಡ್ತಾ ಹೋಗ್ತಾರೆ, ಹೀರೋಯಿನ್ ಕ್ಯಾರೆಕ್ಟರೈಸೇಷನ್ ಡಿಫೈನ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಸಿನಿಮಾ ಕಥೆ, ಆ ಭಾಗದ ಒಂದು ಕಥೆಯ ಎಳೆನೇ ಹೇಳ್ತಾ ಹೋಗ್ತಾರೆ. ಅದು ಇವಾಗ ಬಹುಶಃ ಅರ್ಥ ಆಗದಲ್ಲೇ ಇರ್ಬೋದು, ಸಿನಿಮಾ ನೋಡಿದ್ಮೇಲೆ ಅರ್ಥ ಆಗುತ್ತೆ. ಆ ಟ್ಯೂನ್ ತುಂಬ ಚೆನ್ನಾಗಿದೆ. ಅದು ಬಹುಶಃ ಅದಕ್ಕೆಲ್ಲ ನೀವು ಇವತ್ತಿನ ಥರ ಕನ್ನಡ ಇಂಗ್ಲೀಷ್ ಎಲ್ಲ ಮಿಕ್ಸ್ ಮಾಡಿ ಬರವಣಿಗೆ ಇದ್ದಿದ್ರೆ ಇನ್ನೂ ದೊಡ್ಡ ಹಿಟ್ ಆಗ್ತಿತ್ತೇನೋ. ಆದರೆ ಕಥೆ ಬಿಟ್ಟು ಹೊರಗಡೆ ಹೋಗ್ತಿತ್ತು. ಈಗ ಸಿನಿಮಾ ನೋಡಾದ್ಮೇಲೆ ಆ ಹಾಡು ಇನ್ನೂ ದೊಡ್ಡ ಮಟ್ಟಿಗೆ ಎತ್ಕೊಂಡು ಹೋಗುತ್ತೆ. ಲವ್ಲಿ ಲವ್ಲಿ. ನನಗೆ ಅವತಾರ ಪುರುಷದಿಂದ ಅಂತ ಹೇಳ್ಬೋದೇನೋ, ಸಾರಿ, ಅಥವಾ ಮುಂಚೆ ಮಂತಿರ್ಬೋದೇನೋ ಗೊತ್ತಿಲ್ಲ, ಬಟ್ ಅವತಾರ ಪುರುಷದಿಂದ ಕ್ಲಿಯರಾಗಿ ಗೊತ್ತಾಗ್ತಿರೋದೇನೋ ಅಂದರೆ ಮೇ ಬಿ ಅಲ್ಲೇ ವಿಲಿಯಂ ಅವ್ರು ಬಂದಿದ್ದ ಅಂತ. ಹಾಂ, ಸುನಿ ಅವರ ಫಿಲಮ್ ವಿಜುವಲ್ಸ್ ಬೇರೆ ಥರ ಕಾಣಿಸ್ತಾ ಇದೆ ಅಂತ ಶುರು ಆಯಿತು ನನಗೆ. ಅದು ಇಲ್ಲೂ ಕ್ಯಾರಿಯನ್ ಆಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ನಿಮ್ಮ ಟೀಸರಲ್ಲಿ ಫಸ್ಟ್ ಶಾರ್ಟೇ ಆ ಸೈಕಲ್ ಇಟ್ಟು, ಆ ಸೈಕಲ್ ಕ್ಯಾರಿಯರಲ್ಲಿ ಏನೋ ಇಟ್ಟಿದ್ದೀರಾ, ಅದೇನೋ ಗೊತ್ತಾಗಲಿಲ್ಲ. ಅಲ್ಲ ಅದಿತ್ತ, ಅಥವಾ ಅದು ಒಂದು ಟ್ಯಾಬ್ ಥರ ಏನಾದರೂ ಇಟ್ಟಿದ್ದೀರಾ ಅಂತ ಗೊತ್ತಿಲ್ಲ ನನಗೆ. ಯಾಕಂದರೆ ಇನ್ನೊಂದು ಕಡೆ ಎಲ್ಲೋ ಬಂದಂಗಿತ್ತು, ಗೊತ್ತಿಲ್ಲ ನನಗೆ. ಬಟ್ ಏನಿವೆ ಆ ಶಾರ್ಟೇ ಬ್ಯೂಟಿಫುಲ್ ಆಗಿತ್ತು. ಅದೇ ಊಟಿ ಮನೆನಾ ಅದು? ಎಲ್ಲಿನ ಮನೆ ಅದು? ಸರಿ, ಕೂರ್ಗ್ ಮನೆನಾ? ಅಲ್ಲಿ ಟ್ಯಾಬ್ ಏನೋ ಇದೆ ಅಲ್ವಾ? ಅದು ಸರಿ, ಏನೋ ಇದ್ದಂಗಿದೆ ಅಲ್ಲಿ. ನೆನಪಾಗ್ತಿಲ್ಲ ಯಾವ ಶಾಟ್. ನಿಮ್ಗೆ ಗೊತ್ತಾಯ್ತಾ? ಸೈಕಲ್ ಇದೆ, ಸೈಕಲ್ ಕ್ಯಾರಿಯರ್ ಇದೆ. ಗೊತ್ತಾಯ್ತು. ಓ, ಅದು ಹಿಂಗೆ ಲ್ಯಾಂಟೆನ ಅಲ್ಲಾಡ್ತಿರುತ್ತೆ ಅದ? ಅಲ್ಲ, ಫಸ್ಟ್ ಸರಿ, ಓಕೆ. ಬಿಕಾಸ್ ಆ ಟ್ಯಾಬ್ ಇನ್ನೊಂದು ಕಡೆನೂ ಎಲ್ಲೋ ಬಂದಂಗಿತ್ತು. ಎನಿವೆ ವಾಟ್ ಎವರ್, ಸರ್ ಇರಲಿ. ಸೊ ವಿಜುವಲ್ಸು ಸಿಕ್ಕಾಬಿಟ್ಟೆ ನಂಗೆ, ನಾನು
ಈಗ ಚಿತ್ರಗಳಿಗೆ ಆಫ್ ಕ್ಯಾಮ್ರಾ ನಿಮ್ಗೆ ಹೇಳ್ತಾ ಇದ್ದೆ, ಕೆಲವು ಚಿತ್ರಗಳ ವಿಷುವಲ್ಸ್ ವರ್ಕ್ ಆಗದೆ, ಯಾರು ಪಾಪ ಅವ್ರು ದುಡ್ಡು ಹಾಕಿರ್ಬೋ ಏನು ಕಥೆ ಗೊತ್ತಿಲ್ಲ ಅಂತ ವಿಷುವಲ್ಸ್ ಸಕ್ಕತ್ತಾಗಿ ವರ್ಕ್ ಆಗ್ತಾ ಇದೆ. ಆ್ಯಂಡ್ ಇದರಲ್ಲಿ 4 ಬೇರೆ ಬೇರೆ ವಿಷುವಲ್ಸೇ ಬೇಕು. ಸೊ ನಿಮ್ಮ ಮತ್ತು DOP ಅವರ ಡಿಸ್ಕಷನ್ ಏನಾಗಿತ್ತು? ಹೌ ಡಿಡ್ ಯು ಡಿಸೈಡ್ ಓಕೆ ಇದಕ್ಕೆ ಈ ವಿಷುವಲ್ ಬೇಕು, ಈ ಭಾಗಕ್ಕೆ ಈ ವಿಷುವಲ್ ಬೇಕು ಅನ್ನೋ ಥರದ್ದು? ಅಂದರೆ ವಿಲಿಯಮ್ ಸರ್ ನಾವು ಅಂದರೆ ಜೆಲ್ಲಾದಾಗಿಂದ ಅವತಾರ ಪುರುಷದಿಂದನೂ ಒಂಥರ ಎಲ್ಲರ ಜೊತೆನೂ ಆ ರ್ಯಾಪ ಸಿಗಲ್ಲ. ಅವ್ರು ಸಿಕ್ಕಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಈ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ಶಾರ್ಟ್ ಡಿವೈಡ್ ಆಗ್ತಾರೆ ಅಂದರೆ ಸೊ ಇದು ಹೇಗೆ ಅವರು ಬೂದಿ ಮುಚ್ಚಿತ್ಕೊಂಡು ಅವರು ಗೊತ್ತಾಗದೇ ಇಲ್ಲ ಅವ್ರು ಮಾತಾಡಲ್ಲ ಪಾಪ. ಬಟ್ ನಮ್ಮ ಜೊತೆ ಇದ್ದಾಗ ಶೂಟಿಂಗ್ ಆಗಿದ ತಕ್ಷಣ ರಿವೈಸ್ ಮಾಡ್ತೀವಿ ಹೋಗಿ, ಇವತ್ತು ಆಗಿದ್ದ ಶೂಟಿಂಗಲ್ಲಿ ಏನೇನು ಮಿಸ್ಟೇಕ್ ಆಯಿತು ಅದೇನು, ನಾಳೆ ಶೂಟಿಂಗ್ ಆಗೋ ಮುಂಚೆ ನಾಳೆದೇನು ಪ್ಲ್ಯಾನು ಅಂತಲೂ ಒಂದು ಡಿಸೈಡ್ ಇರುತ್ತೆ. ಒಂದು ರೂಮೇ ಆಗುತ್ತೆ, ಅಲ್ಲೊಂದು ಸೆಟಪ್ ಆಗುತ್ತೆ, ಎಲ್ಲ ಹುಡುಗರೆಲ್ಲ ಬರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರು, ಕ್ಯಾಮ್ರಾ ಅಸಿಸ್ಟೆಂಟ್ಸು ಎಲ್ಲರೂ ಬಂದು ಎಲ್ಲರ ಹತ್ರನೂ ಡಿಸ್ಕಸ್ ಮಾಡಿ. ಸೊ ಕ್ಯಾಮ್ರಾ ಅಸಿಸ್ಟೆಂಟು ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಐಡಿಯಾ ಇರುತ್ತೆ, ನಾವು ಈ ಶಾರ್ಟ್ಗೆ ಹೋಗ್ತಾ ಇದ್ದೀವಿ ಅಂದರೆ ಏನೇನು ಇರಬೇಕು, ಈಗ ಅಲ್ಲಿಲ್ಲ ಅಂದರೂ ಆ ಪ್ರಾಪರ್ಟಿ ತಂದು ಅದನ್ನ ಹೇಗೆ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು, ಈ ರೀತಿ ಪ್ರತಿಯೊಂದು ವಿಜುವಲೈಸ್ ಮಾಡ್ತಾರೆ. ಮತ್ತು ಟಿಂಟು ಫಸ್ಟೇ ಕಲರಿಸ್ಟ್ನ ಕರೆಸಿ ಇದನ್ನು ಈಗ ಶೂಟ್ ಮಾಡ್ತೀವಿ, ಇದನ್ನು ಈ ಟಿಂಟಲ್ಲಿ ಬರಬೇಕು ಅಂತ ಎಲ್ಲ ವಿಲಿಯಮ್ ಸರ್ ಟೇಕ್ ಕೇರ್ ಮಾಡ್ತಾರೆ. ವಿಜುವಲ್ ಕ್ವಾಲಿಟಿ ಅವರು ಆ ಪ್ರೀ ಪ್ರೊಡಕ್ಷನಿಂದನೇ ಅವ್ರು ಅಷ್ಟು ಗೆಲ್ಲೋದು. ಸೊ ಅವ್ರಿಗೆ ಐಡಿಯಾ ಇರುತ್ತೆ ಇಷ್ಟು ಲೈಟ್ಸ್ ಬೇಕು ಅಂತ. ಆಮೇಲೆ ಅವರು ಡೈರೆಕ್ಟರ್ ಇರಬೇಕಾದ್ರೆ ಒಂದು ದೊಡ್ಡ ಗುಣ ಅವ್ರಿಗಿದೆ, ಲೈಟ್ಸ್ ಇಲ್ಲ ಅಂದರೆ ಶೂಟ್ಗೆ ಹೋಗಲ್ಲ ಅವರು. ಅವ್ರು ಆ ರೀತಿ ಗನ್, ಅವರು ಕಾಂಪ್ರಮೈಸ್ ಇಲ್ಲ, ಬೇಕು ಇಲ್ದಿದ್ರೆ ದಮ್ ಮಾಡ್ಕೊ ಬರ್ತೀನಿ ಅಂತ ಜೀಪ್ ಹತ್ಕೊಂಡು ಹೋಗ್ತಿರ್ತಾರೆ ಅವರು. ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಹಂಗೆ ಇನ್ವಾಲ್ವ್ ಆಗ್ತಾರೆ, ಹಿಂಗಿರಬೇಕು, ಇದು ಬೇಕು ಬೇಕು ಅಂದರೆ ಬೇಕು, ಹೋಗ್ಬಿಟ್ಟು ಸೆಟ್ ಬಾಯ್ ಕೆಲಸ ಇವರೇ ಮಾಡಿಬಿಡ್ತಾರೆ. ಇವರೇ ನಮ್ಮದ್ರಲ್ಲಿ ಒಂದೆರಡು ಸೀಕ್ವೆನ್ಸಲ್ಲಿ ಸೆಟ್ ಒಂದು ಚಿಕ್ಕದಾಗಿ ಕೈ ಕೊಟ್ಟಾಗ ಇವರೇ ಮಚ್ಚ ತಗೊಂಬಂದು ಕತ್ತರಿಸಿ ಆ ಕಡ್ಡಿ ಕಟ್ಟಿ ಶಾರ್ಟ್ ತೆಗೆದಿದ್ದು. ಮಾರಾಗಿರ ಎಲ್ಲ ಹತ್ಬಿಡ್ತಾರೆ. ನಮ್ಮ ಅವತಾರ ಪುರುಷದಲ್ಲಿ ನನ್ನ ಇಂಟೀರಿಯರ್ ರೂಮ್ ಸೆಟಪ್ ಇತ್ತು. ಸೊ ನಾನು ರೂಮ್ ಅಲ್ವಾ, ಸೊ ಕ್ರೇನು ಟ್ರಾಲಿ ಎಲ್ಲ ಮೈನಸ್ ಮಾಡಿದ್ದೆ. ಸರ್ ಬಂದು ಕ್ರೇನ್ ಎಲ್ಲಿ ಅಂದರು, ಡೈರೆಕ್ಟರ್ ಮೈನಸ್. ನಾನು ಈ ರೂಮ್ಗೆ ಹೆಂಗೆ ಕ್ರೇನ್ ಹಾಕ್ತೀರಾ ಅಂತ ನೋಡಿದ್ರೆ ಆಚೆಯಿಂದ ಕ್ರೇನಾಗೆ ಅದು ಫಸ್ಟ್ ಫ್ಲೋರಲ್ಲಿ ಇತ್ತು ರೂಮು, ಲೈಟ್ ಎಲ್ಲಿಗೆ ತರಕ್ಕೆ ಅವ್ರಿಗೆ ಕ್ರೇನ್ ಹೇಳಿದ್ರು, ಕೊಟ್ಟಿದ್ರು. ನಾನು ಲಿಸ್ಟ್ ನೋಡಿದೆ, ಇಲ್ಲ ಕ್ರೇನ್ ಶಾಟ್ ಇಲ್ಲ, ಕ್ರೇನ್ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟೆ. ಲೈಟ್ ಗಿಡಕ್ಕೆ ನನಗೆ ಐಡಿಯಾ ಬರಲಿಲ್ಲ. ಸೊ ನನಗೆ ಹೇಳಕ್ಕೆ ಒಂಥರ ನಾನು ಕ್ಯಾನ್ಸಲ್ ಮಾಡಿದ್ದೆ. ಸರಿ ತರ್ಸೋಣ ಅಂತ ಎಲ್ಲ ಹುಡುಕ್ಬಿಟ್ಟು ಒಂದು 2 ಅವರ್ ಟೈಮ್ ಆಗಲಿ ಪರವಾಗಿಲ್ಲ ತರ್ಸೋಣ ಅಂತ ಪುಷ್ಕರ್ ಸರ್ಗೆಲ್ಲ ಹೇಳ್ದು. ಆಮೇಲೆ ನೋಡ್ತೀನಿ ಲೈಟ್ ಬಂತು, ಹೆಂಗೆ ನೋಡಿದ್ರೆ ವಿಲಿಯಮ್ ಸರ್ ಮರ ಹತ್ತಿದ್ದಾರೆ. ಅವರು ವಿಲಿಯಮ್ ಡೇವಿಡ್ ಅಂದರೆ ಹಾಲಿವುಡ್ ಕ್ಯಾಮ್ರಾಮನ್ ಅಂತ ಫಸ್ಟ್ ಡೇ ನಮ್ಗೆ ಇದ್ದಿದ್ದು, ರಂಗಿತರ ಮಾಡಿದ್ರೆ ಯಾರೋ ಹಾಲಿವುಡ್ ಕ್ಯಾಮ್ರಾಮನ್ ಅಂತ ಇದ್ದಿದ್ದು. ಇವ್ರು ಪಕ್ಕಾ ಸಕಲೇಶ್ಪುರದ್ದು ಒಂದು ಫುಲ್ ಮಸಾಲ ಕ್ಯಾರೆಕ್ಟರ್ ಇವರು. ಅವರೇ ಮರ ಹತ್ತಿ ಆ ದಾರ ತಗೊಂಡು ಲೈಟ್ ಕಟ್ಟಿ ಅದನ್ನ ಅವರೇ ಇದು ಮಾಡಿ ಬಂದು ಈ ಕಡೆ ಕ್ಯಾಮ್ರಾ ಹಿಡಿದ್ರು. ಆ ರೀತಿ. ಸೊ ಅವರ ಇನ್ವಾಲ್ವ್ಮೆಂಟ್ ಆ ಲೆವೆಲ್ಗಿದೆ. ಸಿನಿಮಾಟೋಗ್ರಫಿಯಲ್ಲಿ ಅಥವಾ ಈ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಅವರ ಸ್ಟ್ರೆಂತ್ ಏನು ಅಂತ ನೀವು ಗುರುತಿಸ್ತೀರಾ? ಅವರು ಅಂದರೆ ಎಲ್ಲನೂ ಅವರು ಒಂದು ಮೂಡ್ ಕ್ರಿಯೇಟ್ ಮಾಡೋದು ವಿತ್ ಪ್ರಾಪರ್ಟೀಸು. ಸಿನಿಮಾಟೋಗ್ರಫಿ ಬ್ಯೂಟಿ ಹೇಗಿರಬೇಕು ಅಂತ ಅವ್ರು ಯಾವತ್ತೂ ಡಿಸೈಡ್ ಮಾಡಿಲ್ಲ. ಆ ಸೀನ್ ನಾವೇನು ಹೇಳ್ತೀವಿ ಅದನ್ನು ಹೇಗೆ ಕಟ್ಕೊಡ್ಬೇಕು ಅಂತ ಅವರು. ಸೊ ಫಸ್ಟು ಆ ಪ್ರಾಪರ್ಟೀಸ್ ಫಿಲಪ್ ಮಾಡ್ತಾರೆ. ಈ ರೀತಿ ಬಂತು ಅಂದರೆ ಖಾಲಿ ಇರೋಕ್ಕೆ ಬಿಡಲ್ಲ ಅವರು. ಅಲ್ಲಿ ಯೂಸ್ ಮಾಡ್ತೀವೋ ಬಿಡ್ತೀವೋ ಅಷ್ಟು ಐಟಮ್ ಬರಬೇಕು, ಏನೇನು ಬರ್ಬೋದು ಅಂತ ಆ ಪ್ರಾಪರ್ಟೀಸ್ ಮಾಡಿದ್ರೆ. ಆಮೇಲೆ ಅದಕ್ಕೆ ತಕ್ಕನಾದ ಮೂಡ್ ಲೈಟಿಂಗ್ ಫಸ್ಟ್ ಅವ್ರು ಮೂಡ್ ಬೋರ್ಡ್ ಮಾಡ್ಕೊಂಡಿರ್ತಾರೆ. ಅವ್ರ ಹುಡುಗರೆಲ್ಲ ಮಾರ್ಕ್ಸು ಬರ್ಕೊಂಡಿರ್ತಾರೆ, ಇದೇನು ಟೆಂಪ್ರೇಚರ್ ಶೂಟ್ ಆಗಿದೆ ಆ ರೀತಿ ಇದೆಲ್ಲ. ಸೊ ಅದನ್ನೆಲ್ಲ ಕ್ಯಾರಿ ಓವರ್ ಮಾಡಿ ಆ ಲೈಟಿಂಗ್ ಕಟ್ಕೊಡ್ತಾರೆ. ನೀವು ವಿಕ್ರಾಂತ್ ರೋಡ್ ನೋಡೋದಾದ್ರೆ ಅದೊಂದು ಅಟ್ಮಾಸ್ಫಿಯರ್ ಹೇಗೆ ಕ್ರಿಯೇಟ್ ಮಾಡಿದ್ರು ಆ ಫಾರೆಸ್ಟ್ ಇದನ್ನೆಲ್ಲ. ಸೊ ಸರ್ಗೆ ಒಂದು ದೊಡ್ಡ ಶಕ್ತಿ ಅವರು. ಕನ್ನಡ ಇಂಡಸ್ಟ್ರಿಗೆಲ್ಲ, ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಶಕ್ತಿ ವಿಲಿಯಂ ಡೇವಿಡ್. ಒಬ್ಬ ನಟನೆಯಲ್ಲಿ ವಿಲಿಯಂ ಅವ್ರದ್ದಾಗಲಿ ಅಥವಾ ಜನರಲಿ ಸಿನಿಮಾಟೋಗ್ರಫರ್ಸ್ ಏನು ಕಾಂಟ್ರಿಬ್ಯೂಷನ್ ಇರುತ್ತೆ, ಹೇಗಿರುತ್ತೆ? ಇರುತ್ತೆ. ನನಗೆ ಅರ್ಥ ಆಗಿರೋದು, ಈಗ ನಟನೆಯಲ್ಲಿ ಒಂದು ವಾಕಿಂಗ್ ಸ್ಟೈಲ್ ಅನ್ನೋದಿರ್ಬೋದು, ಒಂದು ನಾವು ಒಂದು ರೀತಿ ನಡ್ಕೊಂಬರ್ತಿರ್ತೀವಿ, ಅದು ಯಾವ ಥರ ಕಾಣುತ್ತೆ ಅನ್ನೋದು ನಮಗೆ ಬಹುಶಃ ಅಷ್ಟು ನಿಖರವಾಗಿ ಗೊತ್ತಿರೋದಿಲ್ಲ. ಆ ಪಾತ್ರ ಯಾವ ರೀತಿ ನಡೆಯುತ್ತೆ ಓಡಬೇಕಾದ್ರೆ. ಈಗ ಯಾವುದೋ ಒಂದು ಸಾವಾಗಿದೆ, ಅದು ಇವನು ಕಿವಿಗೆ ಬಿತ್ತು ಅಂದರೆ ಇವನು ಓಡ್ತಾನೆ, ಯಾವ ರೀತಿ ಓಡ್ತಾನೆ ಅದೆಲ್ಲ ಹೇಳ್ತಾರಾ? ಅದು ನಾವು ವರ್ಕೌಟ್ ಮಾಡಿರ್ತೀವಿ, ಡೈರೆಕ್ಟರ್ ನೀವು ವರ್ಕೌಟ್ ಮಾಡಿರ್ತೀವಿ, ಆದರೆ ಅವರು ಇನ್ಪುಟ್ಸ್ ಅಲ್ಲಿ ಇರುತ್ತೆ. ಆಮೇಲೆ ಯಾವ ಆ್ಯಂಗಲಲ್ಲಿ ನೀವು ರಿಯಾಕ್ಷನ್ ಕೊಡಬೇಕು, ಯಾವ ಸೈಡ್ ಲೈಟಿಂಗ್ ಆಗಿದೆ ಅದೆಲ್ಲ ಬಂದು ವಿಲಿಯಮ್ ಸರ್ ಹೇಳ್ತಾರೆ. ನೀನು ಕೊಟ್ಟಿದ್ದು ಅಷ್ಟು ಆಫ್ ಲೈಟಿಂಗ್ ಮಾಡಿದರೆ ಸೊ ನೀನು ಪೂರ್ತಿ ಇಷ್ಟು ತಿರುಗಿಬಿಟ್ಟು ಕೊಡಬೇಕು. ಆ ರೀತಿವೆಲ್ಲ ಕ್ಯಾಮ್ರಾ ಆ್ಯಂಗಲ್ ಎಲ್ಲಿ ಇಟ್ಟಿದ್ದೀವಿ, ಇಲ್ಲಿ ಏನು ಕಾಣ್ತಿದೆ ಏನು ಕಾಣ್ತಿಲ್ಲ, ಈ ಕೈಯಲ್ಲಿ ನಾವೇನೋ ಒಂದು ವಸ್ತು ಇಟ್ಕೊಂಡಿದ್ರೆ ಅದು ಕಾಣ್ತಿದೆಯಾ ಕಾಣಲ್ವಾ. ಸೊ ಅದು ಕಾಣ್ತಿದೆ ಅಂದರೆ ನಾನು ಅದನ್ನ ಯಾವುದೇ ಥರ ಮೂಮೆಂಟ್ ಮಾಡಬೇಕು, ಹ್ಯಾಂಡ್ ಜೆಸ್ಚರ್ಸ್ ಯಾವ ರೀತಿ ಇರಬೇಕು, ಓಡ್ಬೇಕಾದ್ರೆ ಅದು ಇಂಟೆನ್ಸಿಟಿ ಯಾವ ರೀತಿ ಕಾಣಬೇಕು,
ಒಂದು ಕಡೆ ಓಡ್ ಬರ್ತಾ ಇದ್ರೆ ಅವರು ಹಿಂದೆ ಕ್ಯಾಮ್ರಾ ಅಷ್ಟು ದೊಡ್ಡ ಕ್ಯಾಮ್ರಾ ಹಿಡ್ಕೊಂಡು ಅವ್ರು ಓಡ್ ಬರ್ತಾರೆ. ಆ ಶಾರ್ಟ್ನ ನಾವು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದು, ಈ ಥರದ್ದು ತುಂಬ ಇರ್ತವೆ. ವಾಕಿಂಗ್ ಸ್ಟೈಲಿಂದ ಹಿಡಿದು ತುಂಬ ವಿಚಾರ, ಒಂದು ಲುಕ್ಕಿಂದ ಹಿಡಿದು. ನಾನೀಗ ನೀವು ಕ್ಯಾಮ್ರಾ ನಿಮ್ಮ ಹಿಂದೆ ಇದೆ ಅಂತಂದರೆ ನಾನು ನಿಮ್ಮ ಕಿವಿ ನೋಡ್ಕೊಂಡು ಆ್ಯಕ್ಟ್ ಮಾಡಬೇಕು, ನಿಮ್ಮ ಕಣ್ಣು ನೋಡ್ಕೊಂಡಲ್ಲ. ನಾನು ನಾಟಕ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ನಾಟಕಕ್ಕೆ ಮಾಡಿದ ನಟನೆ ಇಲ್ಲಿ ಬಂದು ಮಾಡಿದ್ರೆ ಅದಾಗಲ್ಲ. ಕಣ್ಣಿಗೆ ಮಾಡೋ ನಟನೆ ಬೇರೆ, ಕ್ಯಾಮ್ರಾಗೆ ಮಾಡೋ ನಟನೆ ಬೇರೆ. ಸೊ ಹಂಗಾಗಿ ನನಗೆ ನಿಮ್ಮ ಕಣ್ಣು ನೋಡೇ ನಾನು ಪರಕಾಯ ಪ್ರವೇಶ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ. ನೀವು ಅಲ್ಲಿ ಕ್ಲೋಸ್ ಅಪ್ ಶಾಟ್ ಇಟ್ಟಿದ್ದೀರಾ, ಓವರ್ ದ ಶೋಲ್ಡರ್ ಶಾಟ್ ಇದೆ ಅಂದರೆ ನಿಮ್ಮ ಕಿವಿ ನೋಡ್ಕೊಂಡು ನಟನೆ ಮಾಡಬೇಕು. ನಾನು ಒಂದು ಎಸ್ಟಾಬ್ಲಿಷ್ಮೆಂಟ್ ಶಾಟಿಗೆ ಬೇರೆ ಥರ ನಟನೆ ಇರುತ್ತೆ, ಒಂದು ವೈಡ್ ಆ್ಯಂಗಲ್ಗೆ ಬೇರೆ ಥರ ಇರುತ್ತೆ, ಮಿಡ್ ಶಾಟಿಗೆ ಬೇರೆ ಥರ ಇರುತ್ತೆ, ಟೂ ಶಾಟ್ಗೆ ಕ್ಲೋಸ್ ಅಪ್ ಶಾಟ್ಗೆ ಬೇರೆ ಥರ ಇರುತ್ತೆ. ಆ ಜ್ಞಾನ ನಮಗಿರಬೇಕು. ನಮಗಿಲ್ಲ ಅಂದಾಗ ಅಟ್ಲೀಸ್ಟು ಛಾಯಾಗ್ರಾಹಕರು ಆ ಒಂದು ಡೈರೆಕ್ಷನ್ ತೋರಿಸ್ಬೇಕು. ಈ ಕರಾವಳಿಯ ಭಾಗದಲ್ಲಿ ಆ ದೋಣಿಗಳೆಲ್ಲ ಇರುತ್ತೆ, ಒಂದು ಅದು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಅವರೇನು ಕೈಯಲ್ಲಿ ಲ್ಯಾಂಟರ್ನ್ ಇಟ್ಕೊಂಡ್ಬರ್ತಾರೋ ಏನೋ ಸಕ್ಕರಾಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಅದೊಂದು ಮುಖ್ಯವಾದ ಸೀನೇ ಆಗಿರುತ್ತೆ. ಮಿಡ್ ನೈಟ್ ಶುರು ಮಾಡಿದ್ದು ನಾವು ಒಂದು 6-7 ಗಂಟೆ ಆ ದೋಣಿಗಳನ್ನ ಸೇರಿಸಿ ಲೈಟ್ ಅಪ್ ಮಾಡಿ. ಎಲ್ಲಿ ಇದು ಮಾಡಿದ್ದು? ಉಪ್ಪುಂದ ಹತ್ರ. ಅದು ಹೆಸರು ಕೇಳಿದ ಖುಷಿ ಆಯ್ತಾ. ಅದ್ರ ಹೆಸರು ಕನ್ನಡದ ಕೂಟು ಅಂತಲೇ ಏನೋ ಅದ್ರ ಹೆಸರು. ನಾನು ಸ್ಟೋರಿ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೆ. ಸೊ ಆ ದ್ವೀಪದಲ್ಲಿ ಶೂಟ್ ಮಾಡಿದ್ದು. ಅದು ನೀರಿನ ಸೆಳೆತ, ಸಮುದ್ರ ಗೊತ್ತಲ್ಲ, ಒಂದು ಪಾಯಿಂಟಲ್ಲಿ ಈ ಕಡೆ ಇರುತ್ತೆ, ಒಂದು ಪಾಯಿಂಟಲ್ಲಿ ಈ ಕಡೆ ಇರುತ್ತೆ. ಸೊ ನಾವು ಕ್ಯಾಮ್ರಾ ಆ್ಯಂಗಲ್ಗೆ ಪಾಪ ಅವರು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಹೋದ್ರೆ ಹಂಗೆ ಹೋಗ್ಬಿಡೋದು, ಅಲ್ಲಿಗೋಗಿ ಮತ್ತೆ ಟರ್ನ್ ಮಾಡ್ಕೊಬರ್ಬೇಕಾಯ್ತು. ತುಂಬ ಕಷ್ಟ ಆಯಿತು. ಬಟ್ ಅಲ್ಲಿನ ಜನ ತುಂಬ ಸಪೋರ್ಟ್ ಮಾಡಿದ್ರು, ಕುಂದಾಪುರದ ಜನ. ಸೊ ಬಂದು ಅಷ್ಟು ನಾವು ಹೇಳಿದ್ದೆ ಒಂದು 3 ಅವರ್ಸಿಗೆ ಕಳಿಸ್ತೀವಿ ಅಂತ ನಿಮ್ಗೆ ಶೂಟಿಂಗ್. ನಮ್ಮ ಪ್ಲ್ಯಾನ್ ಹಂಗಿರುತ್ತೆ. ಬಟ್ ಶೂಟ್ ಮಾಡೋ ಅಷ್ಟರಲ್ಲಿ ಬೆಳಿಗ್ಗೆವರೆಗೂ ಎಲ್ಲರೂ ಡ್ರೈನ್ ಔಟ್ ಆಗಿದ್ರು ಎಲ್ಲ. ಆದರೂ ಪಾಪ ಫುಲ್ಲು ಸಪೋರ್ಟಿವ್ ಆಗಿದ್ದು, ಹೋಗ್ಬೇಕಾದ್ರೂ ಶಾರ್ಟ್ ಚೆನ್ನಾಗಿ ಬಂದದೆಲ್ಲ ಕೇಳ್ಕೊಂಡು ಖುಷಿ ಆಯಿತು. ಇಲ್ಲ, ನನಗೆ ಅದೇ ಈ ಫಿಲಮಲ್ಲಿ ವಿಜುವಲ್ ಗ್ರ್ಯಾಂಡ್ಯೂರ್ ಇರ್ಬೋದು, ದೇವಲೋಕದಲ್ಲಿರ್ಬೋದು ಆ್ಯಂಡ್ ಇದರಲ್ಲಿ. ಬಟ್ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಕರಾವಳಿಯ ಭಾಗ. ಅಲ್ಲಿದ್ದ ಕಾಸ್ಟ್ಯೂಮ್ಸ್ ಆಗಲಿ, ಲುಕ್ಸ್ ಆಗಲಿ, ಲೈಟಿಂಗ್ ಆಗಲಿ, ಆ ಒಂದು ಟಿಂಟ್ ಏನೋ ಸೆಟಪ್ ಮಾಡಿದ್ದೀರಾ, ಸಕ್ಕರಾಗಿದೆ. ಅದು ಜೀವ ನಮ್ಮ ಸಿನಿಮಾಗೂ, ಅದು ಜೀವ. ಇನ್ನು ಮಿಕ್ಕಿದೆಲ್ಲ ರೆಕ್ಕೆಬಕ್ಕಗಳು ಅವೆಲ್ಲ ಶೃಂಗಾರಮಯ ಇದೆ. ಬಟ್ ಕರಾವಳಿ ಭಾಗ ಜೀವ ನಮ್ಮ ಕತೆಗೆ. ಸೊ ಈಗೇನೇ ಹೇಳೋಕ್ಕಾಗಲ್ಲ, ಅದನ್ನ ಆಚೆ ಬಂದ್ಮೇಲೆ ಅದ್ರ ಬಗ್ಗೆ ಮಾತಾಡೋಕೆ ತುಂಬ ಇದೆ ನಮ್ಮ ಹತ್ರ. ಸೊ ನಂದೇ ಒಂದು ಅನಾಲಿಸಿಸ್ ಆಯ್ತು ಈಗ ಈ ಕ್ಷಣ ಕೇಳ್ಬಿಡ್ಲಾ. ಕನ್ನಡಕ್ಕೂ ಚಿತ್ರಕ್ಕೂ ಏನೋ ಒಂದು ಹೆವಿ ನಂಟಿರಬಹುದಾ ಅಂತ ಅನ್ನಿಸ್ತಾ ಇದೆ. ಬರವಣೆ ಅಕ್ಷರಗಳಿಗೂ ಇದೆ, ಬಟ್ ಪ್ರಾಪರ್ ಆಗಿ ಆ ರೀತಿ ಸಂಗ್ರಾಮ ಆಗಿಲ್ಲ, ಆ ರೀತಿ ಭಾಷಾ ಸಂಗ್ರಾಮ ಆಗಿಲ್ಲ ಸಿನಿಮಾದಲ್ಲಿ. ಬೇರೆ ಬೇರೆ ನೆನಪಿದೆ. ನಿಮ್ಮ ಅನಾಲಿಸಿಸ್ ಹತ್ರ ಬಂದಿದ್ದೀರಾ, ಬಟ್ ಬೇರೆ ಇದೆ. ಶ್ಯೂರ್, ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ದಟ್ ಪೋರ್ಷನ್. ತುಂಬ ವಿಜುವಲ್ಸ್ ನೋಡಿದ ಕೂಡಲೇ ಹತ್ರ ಆಗ್ಬಿಡ್ತದೆ. ಹೌದು, ನಮಗೂ ಅಂದರೆ 30 days ಒಂದೇ ಸ್ಕೆಡ್ಯೂಲಲ್ಲಿ ಮಾಡ್ದೋ. ಬಟ್ ಎಷ್ಟೇ ಹೈರಾಣ ಆಗಿದ್ರು ನಾವು ಆ ಪೋರ್ಷನ್ ಇನ್ನೂ ಪ್ರೀತಿಸ್ತಿದ್ದ, ಇನ್ನೂ ಏನಾದರೂ ಶೂಟ್ ಮಾಡೋದಂತ. ನಾನು ತುಂಬ ನಂಬರ್ ಆಫ್ ಡೇಸ್ ತೊಗೊಂಡು ಶೂಟ್ ಮಾಡಿದ್ದು ಅದೇ. ಮಾಂಟೇಜಸ್ಗಳು ಎಲ್ಲ ಲ್ಯಾವಿಶಾಗಿ ತೊಗೊಂಡು, ಅಂದರೆ ಇಷ್ಟಕ್ಕೆ ಮುಗಿಯುತ್ತೆ ಸಾಂಗ್ ಲೆಂತ್ ಅಂತ ಗೊತ್ತಿದ್ರು ಇನ್ನು ಚೆನ್ನಾಗಿ ಸಿಗೋ ಕಡೆ ಎಲ್ಲ ತೊಗೊತಾ ಇದ್ದು. ತುಂಬ ಇಷ್ಟಪಟ್ಟು ಪ್ರೀತಿ ಬಿಟ್ಟು. ಖಂಡಿತ ಅದು ಗೊತ್ತಾಗತ್ತೆ. ಅಂದರೆ ಒಬ್ಬ ಬರಹಗಾರನಿಗೆ ಅಥವಾ ನಿರ್ದೇಶಕನಿಗೆ ಅವ್ನು ಏನೇ ಇಡೀ ಕಥೆ ಬರೆದಿದ್ರು ಒಂದು ಭಾಗ ಅವನು ತುಂಬ ಜೀವಿಸಿ ಬರೆದ್ಬಿಟ್ಟಿರ್ತಾರಲ್ಲ, ಅದು ಆ ಥರ ಇದ್ದಾಗಿತ್ತು. ನೀವು 30 days ಅಂದಾಗ ನನಗೆ ಈ ಪ್ರಶ್ನೆ ಬಂತು. ಆ್ಯಕ್ಚುಲಿ ಈ ಸ್ಕೇಲ್ನ ಒಂದು ಸ್ಕೇಲ್ ಅಂದರೆ ನಾನು ಬಡ್ಜೆಟ್ ವಿಚಾರದಲ್ಲಿ ಹೇಳ್ತಾ ಇಲ್ಲ, ಬಟ್ ಇಷ್ಟು ಭಾಗಗಳಿರೋ ಒಂದು ಈ ಸ್ಕೋಪ್ನ ಚಿತ್ರ 100 days ಮಾಡಿರೋದು ಸಾಹಸವೇ ಅಲ್ವಾ? ಅಂದರೆ ಅದು ಇಟ್ ಈಸ್ ಅ ಗುಡ್ ಥಿಂಗ್ ಅಲ್ವಾ? ನಾವು ತುಂಬ ಡಬಲ್ ಕಾಲ್ ಶೀಟ್ಗಳು, ಅಂದರೆ ಲೈಟಿಂಗೇ ಒಂದು ಕಾಲ್ ಶೀಟ್ ಹೋಗ್ಬಿಡೋದು ನಾವು. ಈಗ ದೇವಲೋಕ ಅಂದರೆ 8 hour ಆ 8 hour ಅಂತಲ್ಲ, ಫಸ್ಟ್ 2-3 days ಕೊಡ್ತಿದ್ದೋ. 2 days ಬರೀ ಲೈಟಿಂಗ್ ಮಾಡಕ್ಕೆ ಬಿಡ್ತಿದ್ದೋ. ಆಮೇಲೆ ಹೋಗಿ 1-2 hours ಆ ರೀತಿ ಲೈಟಿಂಗ್ ತೊಗೊಂಡು ಅದು ಮಾಡ್ತಿದ್ದೋ. ಸೊ ಆ ರೀತಿ ಯಾವುದೇ ಪ್ಲೇಸ್ಗೆ ಹೋದ್ರು ಫಸ್ಟ್ ಶಾಟ್ ಇಡ್ತೀವಿ ಅಂದರೆ ಒಂದು 2 hours ಫಸ್ಟ್ ಫುಲ್ಲು ವೈಟ್ ಶಾರ್ಟ್ಗೆ ಒಂದು ಲೈಟ್ ಸೆಟಪ್ ಮಾಡ್ತಿದ್ದೆ, ಅದಕ್ಕೆ 2 hours ಆಗೋದು. ಅದಾದ್ಮೇಲಿಂದ ಕ್ಲೋಸ್ಗೆ ಬೇಗ ಹೋಗ್ತೀವಿ. ಬಟ್ ನೀವು ಹೇಳ್ತೀರಿ ನಿಮ್ಮ ಎಕ್ಸ್ಪ್ರೆಷನ್ ಇಟ್ಟು ನಾನು ನೋಡೋದಾದರೆ 100 ಒಳಗಡೆ ಮಾಡ್ಬೋದಿತ್ತು ಅಂತ, ಇನ್ನೂ ಕಡಿಮೆಲೆ ಮಾಡ್ಬೋದಿತ್ತಾ? ಅಂದರೆ ಪ್ರಿಪ್ರೇಷನ್ ಕರೆಕ್ಟಾಗಿ ಆಗಿದ್ದು. ನಾವು ಎಲ್ಲನೂ ಅಂದರೆ ಒಂದೊಂದು ಸಿನಿಮಾ ಥರನೇ ಟ್ರೀಟ್ ಮಾಡ್ದೋ. ಈಗ ಫಸ್ಟು ಕೂರ್ಗ್ ಪೋರ್ಷನ್ ನಾವು ಶೂಟ್ ಮಾಡ್ದೋ, ಅದಕ್ಕೆ ಫಸ್ಟೇ ವರ್ಕ್ಶಾಪ್ ಮಾಡ್ದು. ಬಟ್ ಆಶಿಕಾ ಮೇಡಮ್ ಪಾಪ ಅವ್ರು ಅಷ್ಟು ಡೇಟ್ ಇದ್ರಲ್ಲೂ ಬಂದು ಪ್ರತಿಯೊಂದಕ್ಕೂ ಬಂದರು, ವರ್ಕ್ಶಾಪು ರಿಹರ್ಸಲ್ಸ್ ಎಲ್ಲದಕ್ಕೂ ಬಂದರು, ಇಲ್ಲಿ ಮಾಡಿದ್ರು. ಸೊ ಸ್ಪಾಟಲ್ಲಿ ನಮ್ಗೆ ಜಾಸ್ತಿ ಟೈಮ್ ತೊಗೊಂಡಿಲ್ಲ. ಲೈಟಿಂಗ್ ಆಯಿತು, ಮಳೆ ಬರ್ತಿತ್ತು, ಅದ್ರದ್ದು ಒಂದು ನಾರ್ಮಲ್ ಇದ್ದೇ ಇರುತ್ತೆ, ಆ ಡಿಸ್ಟರ್ಬು. ಅದು ಬಿಟ್ಟರೆ ಪಟ ಅಂತ ಶೂಟ್ ಮಾಡ್ತಿದ್ದೋ.
ಸೊ ಅದಾದಮೇಲೆ ಎಡಿಟಿಂಗ್ ಆಯಿತು, ಅಂದ್ಕೊಂಡಿದ್ದ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಆಯಿತು, ಒಂದು ಬ್ರೇಕ್ ತೊಗೊಳ್ತಿದ್ದೆ ನಾವೇ, ಆ ಪೋರ್ಷನಿಂದ ಆಚೆ ಬರ್ತಿದ್ದೋ, ನೆಕ್ಸ್ಟ್ ಪೋರ್ಷನಿಗೆ ಮತ್ತೆ ರಿಹರ್ಸಲ್ ಶುರು ಮಾಡ್ತಿದ್ದೆ. ಸೊ ಮತ್ತೆ ಹೊಸ ಫಿಲಮ್ ಥರ, ಕಾಸ್ಟ್ಯೂಮರ್ ಅಷ್ಟೇ, ಕಾಸ್ಟ್ಯೂಮ್ ಡಿಸೈನರನ್ನು ಫಸ್ಟ್ ಪೋರ್ಷನ್ಗೆ ಒಂದು ಹೊಲ್ದಿರೋರು. ತಿರ್ಗಿ ಮಂಗ್ಳೂರಿಗೆ ಹೋಗ್ಬೇಕು ಅಂದರೆ ಅವ್ರು ಹಳೆ ಬಟ್ಟೆಗಳ ಥರ ಹುಡುಕಿ ಮತ್ತು ಬಟ್ಟೆ ತಂದು ಅದು ಟೀ ಡಿಕಾಕ್ಷನ್ ಅದ್ದಿ ಆ ಟಿಂಟ್ ತಂದು ಆ ರೀತಿದೆಲ್ಲ ಸಿನಿಮಾಟೋಗ್ರಫರ್ ಎಲ್ಲ ಇದು ಮಾಡಿ ಅಷ್ಟರಲ್ಲಿ ನಮ್ಗೆ ಒಂದು ತಿಂಗಳು ಹೋಗೋದು. ನಮ್ಮ ಮೀಟಿಂಗಿಗೆ ಈಗ ವಿಲಿಯಮ್ ಸರ್ ಒಂದು ಪ್ರಾಜೆಕ್ಟಲ್ಲಿ ಇರೋರು ಎಲ್ಲರನ್ನೂ ಮೀಟಪ್ ಮಾಡೋದೇ ಒಂದು ತಿಂಗಳು ಹೋಗಿರೋದು. ಸೊ ಅದಾಗಿ ಮತ್ತೆ ರಿಹರ್ಸಲ್ಸು ವರ್ಕ್ಶಾಪ್ಸ್ ಎಲ್ಲ ಆದಾಗ ಅದು ಭಾಷಾ ಸ್ಪಷ್ಟನೆಗೆ ಕಾರ್ತಿಕ್ ಅನ್ನೋರು ಬಂದು ನಮಗೆ ಹೆಲ್ಪ್ ಮಾಡಿದ್ರು, ಕರಾವಳಿ ಭಾಗದೆಲ್ಲ. ಸೊ ಅವರು ಡಬ್ಬಿಂಗಲ್ಲೂ ಕೂತಿದ್ರು ಪಾಪ, ಅರ್ಥ ಎಲ್ಲರೂ ಸಪೋರ್ಟಿವ್ ಆಗಿ ಇದ್ದರು. ಸೊ ಅದನ್ನ ಆ ಭಾಷೆ ಕಲಿತಾ ಆ ಮ್ಯಾನರಿಸಮ್ಸು ಚೇಂಜ್ ಆಯಿತು ಆರ್ಟಿಸ್ಟ್ಗಳದ್ದು. ಸೊ ಸ್ಕ್ರೀನಲ್ಲಿ ನೋಡಿದಾಗ ನಮಗೇನೆ ಈ ಕೂರ್ಗ್ ಪೋರ್ಷನ್ ಮಾಡಿದ ಆರ್ಟಿಸ್ಟನ್ನ ಇವ್ರು ಮಾಡ್ತಾ ಇರೋದು, ಇಷ್ಟು ಚಂದವಾಗಿ ಮಾತಾಡ್ತಾರಲ್ಲ ಅಂತ. ಸೊ ಆ ಪೋರ್ಷನ್ ಅಂದರೆ ಮ್ಯಾನರಿಸಮೇ ಬೇರೆ ಆಗಿದೆ. ಬರೀ ಭಾಷಾ ಇದಕ್ಕೆ ಈಗ ಪೌರಾಣಿಕ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆ ರೀತಿ ಅಂತ. ಬಟ್ ಈ ಮಂಗಳೂರು ಪೋರ್ಷನ್ ಮಾಡೋಕೆ ಆ ಕ್ಯಾರೆಕ್ಟರ್ ಒಳಗೆ ಇರೋರು ಅವರು. ಅಂದರೆ ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಅವರು ತಂದೆಯ ಅಡ್ಡಿಲ್ಲ ಇವೆಲ್ಲ ಯೂಸ್ ಮಾಡೋರು. ಕುಂದಾಪುರ ಕಡೆ ಎಲ್ಲರೂ ಅಡ್ಡಿಲ್ಲ ಅಂತ ಯೂಸ್ ಮಾಡ್ತಾರೆ ಮಾತಿಗೆ ಮುಂಚೆ, ಅಂದರೆ ಅಡ್ಡಿಲ್ಲ ನಾವು ಹೋಗ್ಬೋದು ಅಂತ ಆ ರೀತಿ ಇದೆ. ಸೊ ಆ ರೀತಿ ಆ ಕ್ಯಾರೆಕ್ಟರ್ ಒಳಗಡೆ ಇರೋರು ಅವರು. ತಿರ್ಗಾ ಅದು ಪೋರ್ಷನ್ ಮುಗಿಸ್ಕೊಂಬಂದು ಮತ್ತೆ ಒಂದು 3 months ನಾವು ಮೀಟಪ್ ಆಗ್ತಿಲ್ಲ, ಎಡಿಟಿಂಗ್ ಆ ಪೋರ್ಷನ್ ಅದಾಗಿರೋದು. ಆ ಪೋರ್ಷನ್ ಮುಗಿದ್ಮೇಲೆ ಮತ್ತೆ ಹೊಸ ಸಿನಿಮಾ ಥರ ಬರ್ತಿದ್ದ, ಅವಾಗಲೇ ಡಬ್ಬಿಂಗ್ ಮುಗಿಸ್ಕೊಂತ ಇದ್ದೆ. ಆ ಪೋರ್ಷನ್ದು ಆ ಟಚಲ್ಲಿ ಡಬ್ಬು ಎಲ್ಲ ಅವಾಗಲೇ ಆಗಿರ್ತಿತ್ತು. ಮೋಸ್ಟ್ಲಿ ಕಾಂಟೆಂಪ್ರರಿ ಫಸ್ಟ್ ಶೂಟ್ ಮಾಡಿದ್ದ ಅಂತ ಉದ್ದ ಕೂದಲಿತ್ತು ನಿಮಗೆ. ಆ ಪಾಯಿಂಟಲ್ಲಿ ಅಲ್ಲ, ದುಷ್ಯಂತ್ ಮೋಸ್ಟ್ಲಿ ಅವತ್ತಿಗೂ ಇವತ್ತಿಗೂ ಅಣ್ಣ ತಮ್ಮದಿರಾಗಿದ್ದಾರೆ. ಹೌದು. ಅದು ಚಿತ್ರೀಕರಣಕ್ಕಿಂತ ಮುಂಚೆ ನನಗೂ ಆಶಿಕಾಗೂ ಅಂಥ ಭೇಟಿ ಅಥವಾ ಒಡನಾಟ ಇರಲಿಲ್ಲ. ಅಲ್ಲಿ ಸ್ವಲ್ಪ ಹೆಚ್ಚು ಒಡನಾಟ ಬೆಳೆದಿದ್ದು. ಅವಾಗ ನಿರ್ದೇಶಕರ ಹತ್ರ ಹೋಗಿ ಅವ್ರು ಕೇಳಿದ್ರಂತೆ, ನನಗೆ ಹೇಳ್ತಾ ಇದ್ರು, ಇವ್ರು ಇರೋದೇ ಹಿಂಗ ಅಥವಾ ಇವ್ರ ಕ್ಯಾರೆಕ್ಟರ್ಗೋಸ್ಕರ ಹಿಂಗೆ ಆಡ್ತಿದಾರ, ನಂಗೆ ತುಂಬ ಇರಿಟೇಟ್ ಆಗ್ತಿದೆ, ಇವ್ರ ಜೊತೆ ಇರೋಕ್ಕಾಗ್ತಿಲ್ಲ ಅಂತ. ಆಮೇಲೆ ಡೈರೆಕ್ಟ್ರಿಂದ ಬೇರೆ ಥರ ಇರ್ತಾನೆ, ಬಟ್ ಈ ಕ್ಯಾರೆಕ್ಟ್ರಲ್ಲಿ ಎಳೆದ್ಬಿಟ್ಟಿದ್ದಾನೆ, ಹಂಗಾಗಿ ಆ ಥರ ಇದ್ದಾನೆ ಅಂತ. ಅಂದರೆ ಅದೇ ಥರ ಇರ್ತಿದ್ವಿ ನಾವು ರಿಯಲ್ ಲೈಫಲ್ಲೂ ಕೂಡ. ಆ ಕ್ಯಾರೆಕ್ಟರ್ ಆ ಥರ ಇರ್ತಿತ್ತು ಅಂದರೆ ನಾನು ಹಂಗೆ ಆಡ್ತಿರ್ತಿದ್ದೆ, ಹಾಗೆ ಇರ್ತಿದ್ದೆ. ಸರ್ ಹೇಳ್ದಂಗೆ ಬರೀ ಶಾರ್ಟ್ ಟೈಮಲ್ಲಿ ಮಾತ್ರ ಕುಂದಾಪುರದಲ್ಲಿ ಚಿತ್ರೀಕರಣ ಮಾಡ್ಬೇಕಾದ್ರೆ ಶಾರ್ಟ್ ಸಂದರ್ಭದಲ್ಲಿ ಮಾತ್ರ ಆ ಭಾಷೆ ಪ್ರಯೋಗ ಮಾಡೋದಲ್ಲ, ಯಾವಾಗಲೂ ಆ ಭಾಷೆಯಲ್ಲೇ ಇರ್ತಿದ್ವಿ. ನಾವು ಬೇರೆ ಪ್ರತಿನಿತ್ಯದ ಜೀವನದಲ್ಲೂ ಕೂಡ ಆ 3-4 ತಿಂಗಳು ಅದೇ ಭಾಷೆಯಲ್ಲಿ, ಮನೇಲೂ ಮಾತಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿ ಜೊತೆ ಮಾತಾಡ್ಬೇಕಾದ್ರು ಕೂಡ ಅದೇ ಭಾಷೆಯಲ್ಲೇ ಮಾತಾಡೋದು, ಅದೇ ಥರ ಆಗೋಗಿತ್ತು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಇಳಿದು ಕೆಲಸ ಮಾಡಿದ್ದೀವಿ. ಲವ್ಲಿ. ನಾವು ನೀವು ಕಾಸ್ಟ್ಯೂಮ್ಸ್ ಬಗ್ಗೆ ಹೇಳಿದ್ರಿ, ಅವ್ರಗಳ ಬಗ್ಗೆ ಅಂತೂ ಮಾತಾಡೋದೇ ಇಲ್ಲ ಕಡಿಮೆ ಇಂಟರ್ವ್ಯೂಗಳಲ್ಲಿ. ಬಟ್ ಅಟ್ಲೀಸ್ಟ್ ಹೀರೋಯಿನ್ ಬಗ್ಗೆ ನಾನು ಮಾತಾಡಲ್ಲ ಯೂಶಲಿ, ಅದನ್ನಾದರೂ ಮಾತಾಡೋಣ ಅಂತ. ಈಗ ಯಾರೊಬ್ಬರಾಗಲಿ, ಆಶಿಕ್ ಅವ್ರು ಒಬ್ವಿಯಸ್ಲಿ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ, ಆಲ್ ಆಫ್ ದ್ಯಾಟ್. ಬಟ್ ಆ ಕಾರಣಕ್ಕೆ ಮಾತ್ರ ಅಥವಾ ಕೆಲವು ಬೇರೆ ಕಾರಣಗಳಿಗೆ ಮಾತ್ರ ಅವ್ರು ಬೇರೆ ಇಂಡಸ್ಟ್ರಿಗಳಲ್ಲಿ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರನ್ನ ಕರ್ಕೊಳ್ಳೋದು ಮಾಡಲ್ಲ. ಅವ್ರ ನಟನೆ ಟ್ಯಾಲೆಂಟ್ ಇದ್ದರೂ ಮಾತ್ರ ಅದು ಕೂಡ ವರ್ಕ್ ಆಗೋದು ಅಂತ. ನೀವು ಅವ್ರ ಜೊತೆ ಸುಮಾರು ಕೆಲಸ ಮಾಡಿದ್ದೀರಿ, ರೈಟ್? ಆ್ಯಂಡ್ ನೀವು ಐ ಥಿಂಕ್ ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ಈಗ ಆಲ್ಮೋಸ್ಟ್ ತಂಗಿಯ ರೀತಿಯಲ್ಲೇ ನಾನು ಅಪ್ರೋಚ್ ಮಾಡೋದು ಅವ್ರನ್ನ ಅಂತ. ನಟಿ ಆಶಿಕಾ ಅವರಲ್ಲಿ ನೀವು ಕಾಣೋ ಒಂದು ಸ್ಟ್ರೆಂತ್ ಏನು? ಡೆಡಿಕೇಶನ್ನು. ಮತ್ತು ಸ್ಟಾರ್ಟಿಂಗ್ ಅವತಾರ ಪುರುಷ ಮಾಡ್ಬೇಕಾದ್ರೆ ಇಷ್ಟು ಫಮ್ ಇರಲಿಲ್ಲ ಮೇಡಮು. ಅಂದರೆ ಪಾಪ ಆವಾಗಲೂ ರಿಹರ್ಸಲ್ಸ್ ಬಂದರು, ಇದೆಲ್ಲ ಮಾಡೋರು. ಬಟ್ ಈಗ ಅವ್ರಿಗೊಂದು ಮೆಚ್ಯೂರಿಟಿ ಬಂದಿದೆ. ಮೇ ಬಿ ಅಷ್ಟು ಇಂಡಸ್ಟ್ರಿ ನೋಡಿ ಅಷ್ಟು ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಅವ್ರಿಗೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಈಗ ಬೇರೆ ಲೆವೆಲಲ್ಲಿದೆ. ಅವ್ರನ್ನ ಒಪ್ಸೋದು ಅಂದರೆ ತುಂಬ ಕಷ್ಟ ಇದೆ. ನಮ್ದಕ್ಕೂ ಫಸ್ಟೇನು ಅವರು ಒಪ್ಪಲಿಲ್ಲ, ಬಟ್ ಸ್ಕ್ರಿಪ್ಟು ಸವಿಸ್ತಾರವಾಗಿ ಎಲ್ಲ ಕೇಳಿ ಅವುಗಳು ತಿಳ್ಕೊಂಡು ಟೆಕ್ನಿಷಿಯನ್ ಟೀಮ್ ಎಲ್ಲ ನೋಡಿ ಅವರು ಒಪ್ಕೊಂಡಿದ್ದು. ಮತ್ತು ಒಪ್ಕೊಂಡ್ಮೇಲೆ ಅವರು ಹೊಸಬ್ರೆ ಆ್ಯಕ್ಟಿಂಗ್ ವೈಸು ಅವ್ರಿಗೆ ಗೊತ್ತು, ನಾನು ಇದನ್ನು ಕಲಿಬೇಕು ಅಥವಾ ಇದು ರಿಹರ್ಸಲ್ ಮಾಡೇ ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತು. ಸೊ ಬಂದು ಪ್ರತಿಯೊಂದು ವಿಚಾರನೂ ಅಂದರೆ ಟೆಕ್ನಿಕಲಿ ಈಗ ಹೇಳ್ದಂಗೆ ಅವ್ರು ಟೆಕ್ನಿಕಲಿನೂ ತಿಳ್ಕೊತಾರೆ, ಇದು ಹೇಗೆ ಬರ್ತಿದೆ, ಇದು ಹೇಗಾಗುತ್ತೆ ಇದು ಅನ್ನೋದೆಲ್ಲ ಪ್ರತಿಯೊಂದು ಅವರು ಅನಲೈಸ್ ಮಾಡೇ ಈಗ ಮಾಡ್ತಾಯಿದ್ದಾರೆ. ಸೊ ಮೇನ್ಲಿ ಮೆಚುರಿಟಿ, ಎಕ್ಸ್ಪೀರಿಯನ್ಸ್ ಅಷ್ಟೇ. ಈಗ ಈ ಸಿನಿಮಾದಲ್ಲಿ ಅವರು ಅದ್ಭುತವಾದ ಡ್ಯಾನ್ಸರ್, ದುಷ್ಯಂತ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ, ಬಟ್ ಡ್ಯಾನ್ಸ್ ಇಲ್ಲ. ಸೊ ಆ ರೀತಿ ಮೇ ಬಿ ಪ್ರಮೋಷನ್ಗೊಂದು ಮಕ್ಕಳು ಅಂತಲೇ ಹೇಳಿದ್ದೆ, ಬಟ್ ಕಥೆಯಲ್ಲಿ ಎಲ್ಲೂ ಕೇಳಿಲ್ಲ, ಅದು ಬರಬೇಕಾಗೂ ಇರಲಿಲ್ಲ. ಸೊ ಆ ರೀತಿ. ಬಟ್ ನಾನು ನಿಮ್ಮ ಪೊಸಿಷನಲ್ಲಿ ಕೂತು ನೋಡ್ತಿದ್ರೆ, ಅಫ್ಕೋರ್ಸ್ ಅವ್ರ ಜೊತೆ ನೀವು ಅವತಾರ ಪುರುಷ 2 ಫಿಲಮ್ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು 3 ಫಿಲಮಲ್ಲಿ ಮಾಡಿದ್ದೀರಲ್ಲ. ಬಟ್ ಇಟ್ಸ್ ಸೋ ಬ್ಯೂಟಿಫುಲ್ ಫಾರ್ ಯು ಆಲ್ಸೋ ಟು ಸಿ ಹೌ ಅನ್ ಆಕ್ಟರ್ ಹ್ಯಾಸ್ ಇವಾಲ್ಡ್ ಅಲ್ಲ. ಅವ್ರಿಗೂ ಹೇಳಿದ್ದೀನಿ, ಆಶಿಕಾ ಬೇರೆ ಇವತ್ತು ಆ ರೀತಿ ನಿಮ್ಗೆ ತುಂಬ ಖುಷಿ ಕೊಡೋದು ಯಾರು? ಹೇ ನನ್ನ ಜೊತೆ ಕೆಲಸ ಮಾಡಿದವ್ರ ಇವತ್ತೇನು ಹಿಂಗಿದ್ದಾರೆ ಅಂತ?
ಎಲ್ಲರೂ ಈಗ ರಕ್ಷಿತ್ ಫಸ್ಟ್ ಡೇ ಮಾಡಿದಾಗ ಎಂಟೈಸರಲ್ಲಿ ಸೇರ್ತಿದ್ದ, ಅವ್ರು ಎಂಟೈಸರಲ್ಲಿ ಬರ್ತಿದ್ರು, ನಾನು ಹೀರೋ ಹೊಂಡಾ ಪ್ಯಾಷನಲ್ಲಿ ಬರ್ತಿದ್ದ. ಸೊ ಇವತ್ತಿಲ್ಲಿದ್ದಾರೆ. ಸೊ ಪ್ರತಿಯೊಂದು ಖುಷಿ ಇದೆ ಆ ರೀತಿ. ಅಂದರೆ ನಮಗೆ ರೀಚ್ ಆಗಲಿ ಆಗದೇ ಇರಲಿ, ನಮ್ಮ ಜೊತೆ ವರ್ಕ್ ಮಾಡಿದವ್ರು ಎಲ್ಲೋ ಒಂದು ಕಡೆ ಇದ್ದಾರೆ ಅಂದರೆ ಖುಷಿ ಇದ್ದೇ ಇರುತ್ತೆ. ಕರೆಕ್ಟ್. ಆ್ಯಂಡ್ ಬಿಕಾಸ್ ಐ ನೋ ಯು, ಇದನ್ನು ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ, ಅಸೂಯೆ ಇರೋದೇ ಇಲ್ಲ. ನೀವು ಖುಷಿನೇ ಪಡ್ತಿರ್ತೀರ ಅಲ್ಲ ಅವರೆಲ್ಲ. ಅಫ್ಕೋರ್ಸ್ ಈಗ ಫಾರ್ ಎಕ್ಸಾಂಪಲ್ ಧನ್ವೀರ್, ನಾವು ಒಬ್ರು ಮ್ಯಾರೇಜ್ಗೆ ಹೋಗಿದ್ದೆ ನಾನು ಧನ್ವೀರ್, ಒಂದು 60 ಆಟೋಗಳು ಈ ರೀತಿ ಎಲ್ಲ ಬಂದು ಎಲ್ಲರೂ ಫೋಟೋ ತೆಗೆದ್ರು. ಯಾರ ಹತ್ರ ಫೋಟೋ ತೆಗೆದ್ರು? ನನ್ನ ಹತ್ರ. ಅಷ್ಟು ಜನಕ್ಕೂ ನಾನು ಯಾರು ಅಂತ ಗೊತ್ತಿಲ್ಲ. ಬಟ್ ನೋಡಿದಾಗ ಖುಷಿ ಆಗುತ್ತೆ. ಓಕೆ, ನಮ್ಮ ಜೊತೆ ಹಿಂಗೆ ಬಂದು ಸಾರ್ ಅಂತ ಇದ್ದವರು ಇಷ್ಟು ಜನ ಸೇರ್ತಾರೆ ಅಂತ ಅಂದಾಗ ಖುಷಿ ಆಗೇ ಆಗುತ್ತೆ. ಆ್ಯಂಡ್ ಐಮ್ ಶೋರ್ ಅವರೆಲ್ಲರೂ ಅದೇ ರೆಸ್ಪೆಕ್ಟನ್ನು, ಅದೇ ಒಂದು ಪ್ರೀತಿಯನ್ನು ಎಲ್ಲರೂ ವಾಟ್ಸಪ್ ಟಚಲ್ಲಿ ಇದ್ದೇ ಇರ್ತೀವಿ. ಈಗ ನಾವು ಜೊತೆಲಿ ವರ್ಕ್ ಮಾಡಿದೀವಿ ಅನ್ನೋ ಎಲ್ಲ ಟೈಮಲ್ಲೂ ಹೋಗಿ ನಾವು ಸೇರಬೇಕು, ಫೋಟೋ ಹಾಕಬೇಕು ಅನ್ನೋದಿಲ್ಲ. ನಾವು ಎಲ್ಲರೂ ವಾಟ್ಸಪ್ ಟಚಲ್ಲಿ ಇರ್ತೀವಿ. ಬರ್ತಡೇ ಬಂದಾಗ ಎಲ್ಲರೂ ವಿಶ್ ಮಾಡ್ತಾರೆ, ನಾನು ಆಫ್ಕೋರ್ಸ್ ವಿಶ್ ಮಾಡಿದೆ. ಆ ರೀತಿ ಟಚಲ್ಲಿ ಇದ್ದೀವಿ. ಮತ್ತು ಎಲ್ಲರೂ ಸಿಕ್ತಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡೋಣ ಅಂತ ಅನ್ಕೋತೀವಿ. ಅಷ್ಟರಲ್ಲಿ ಅವ್ರು ಬೇರೆದು ಮಾಡ್ತಾ ಇರ್ತಾರೆ, ನಾವು ಬೇರೆದು ಮಾಡ್ತಾ ಇರ್ತೀವಿ. ಹಾಗಾಗಿ ರೈಟ್. ಪುನರ್ಜನ್ಮ ಕಥೆಗಳಲ್ಲಿ ಅಥವಾ ಚಿತ್ರಗಳಲ್ಲಿ ನಿಮ್ಮ ಫೇವ್ರೆಟ್? ರಾಜನನ್ನ ರಾಜ ಅಣ್ಣವ್ರದ್ದು. ಇದು ಯಾವುದು ತಲೆಯಲ್ಲಂತ ಕೂತಿಲ್ಲ, ಮೇ ಬಿ ಮಗದೀರ ಒಂದು ಆ ರೀತಿ. ಬಂಗಾರದ ಜಿಂಕೆ, ಬಂಗಾರದ ಜಿಂಕೆ, ಬಂಗಾರದ ಜಿಂಕೆ ಚೆನ್ನಾಗಿತ್ತು. ತುಂಬ ಇದೆ. ಇದು ರವಿ ಸರ್ದು ಯುಗ ಪುರುಷ. ಓಂ ಶಾಂತಿ ಟ್ಯೂನ್ ಬಂದ್ರೆ ಜುಮ್ಮನ ಡಿ ಡಿ ಅವನಲ್ಲಿ ನೋಡ್ಬೇಕಾದ್ರೆ ಅವಾಗ್ಲೂ ಓಂ ಶಾಂತಿ ಓಂ ಮಗಧೀರ. ಕರೆಕ್ಟ್. ನಿಮಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದ ಒಂದು 3 ನಟರನ್ನ ಹೇಳಿ, ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಟ್ಟು. ಅವರ ಬಿಟ್ಟು ಬಿಕಾಸ್ ಅವರು ಯುನಾನಿಮಸ್ಲಿ ಎಲ್ಲರ ಲಿಸ್ಟಲ್ಲೂ ಇರ್ತಾರೆ. 3 ನಟರು, ವಾಟ್ ಇನ್ಸ್ಪೈರ್ಸ್ ಯು ಇನ್ ದೆಮ್ ಆರ್ ವಾಟ್ ಇಂಪ್ರೆಸಸ್ ಯು ಇನ್ ದೆಮ್? ವಿಷ್ಣು ಸರ್ ಬಗ್ಗೆ ಅವರ ಗ್ರಾಫು 70ರ ದಶಕದಲ್ಲಿ ಅವರು ನಟನೆ ಪ್ರಾರಂಭ ಮಾಡ್ತಾರೆ. ನೀವು ಹಾಗೆ ನೋಡ್ತಾ ಹೋದರೆ ಅವರ ಸಿನಿಮಾಗಳು, ಅವರಲ್ಲಿ ಒಂದು ಗ್ರಾಫ್ ಇದೆ, ಅವರ ನಟನೆಯಲ್ಲೂ ಒಂದು ಗ್ರಾಫ್ ಇದೆ, ಚಾಯ್ಸಸ್ಸಲ್ಲೂ ಗ್ರಾಫ್. ಚಾಯ್ಸಸ್ಸಲ್ಲೂ ಗ್ರಾಫ್ ಇದೆ. ಏನದು? ಬಹುಶಃ ಅವ್ರ ವಾಯ್ಸ್ ಮಾಡ್ಯುಲೇಷನ್ಗಳು ನೀವು ಗಮನಿಸಿ, ಅವ್ರ ವಾಯ್ಸ್ ಮಾಡ್ಯುಲೇಷನಲ್ಲಿ ಇರುವಂಥ ಬೇರೆ ಬೇರೆ ಒಂದು ಫ್ರೀಕ್ವೆನ್ಸಿಗಳನ್ನ ಅವರು ಎಕ್ಸ್ಪ್ಲೋರ್ ಮಾಡಿದ್ರು ಹೋಗ್ತಾ ಅಂತ ನನಗೆ ಅನ್ನಿಸ್ತು. ಆಮೇಲೆ ಅವ್ರ ನಟನೆಯಲ್ಲಿ ಅವರು ಜೆಸ್ಚರ್ಸ್ಗಳನ್ನ ಇನ್ನೂ ಡೀಪಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋದರು ಅಂತ ಅನಿಸ್ತು. ಅವ್ರ ಐಬ್ರೋಸು, ಅವ್ರ ಕಣ್ಣನ್ನು ಯೂಸ್ ಮಾಡೋವಂಥ ರೀತಿ ಇರ್ಬೋದು, ಆ ಮೈನ್ಯೂಟ್ ಒಂದಷ್ಟು ಇದಿರ್ತವೆ, ನ್ಯೂಯಾನ್ಸಸ್ಗಳಿರ್ತವೆ. ಸೊ ಅದನ್ನು ಅವರು ಹೋಗ್ತಾ ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಹೋದರು ಅಂತ ಅನಿಸುತ್ತೆ. ನಾನು ಅದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ, ಯಾರು ಹುಟ್ಟದಾಗ ಗ್ರೇಟ್ ಇರಲ್ಲ, ಕೆಲಸ ಮಾಡ್ತಾ ಗ್ರೇಟ್ ಆಗ್ತಾರೆ ಅನ್ನೋದಕ್ಕೆ ನನಗೆ ಆ ಜರ್ನಿ ನೋಡಿದಾಗ ಅನಿಸುತ್ತೆ. ಆಮೇಲೆ ಅವ್ರ ಬಗ್ಗೆ ಕೆಲಸ ಮಾಡಿರೋರು ತುಂಬ ಜನ ಹೇಳ್ತಾರೆ, ಬಂದು ತುಂಬ ಪ್ರಿಪೇರ್ ಆಗ್ತಿದ್ರು, ಹಿಂದಿನ ಡೈಲಾಗ್ ಶೀಟ್ ಇಸ್ಕೊಳ್ಳೋರು, ತುಂಬ ರಿಹರ್ಸಲ್ ಮಾಡ್ಕೊಳ್ಳೋರು, ಒಂದೊಂದೂ ಮುಂಚೆನೇ ರೆಡಿ ಆಗಿರೋರು, ಬಂದು ಕೇಳೋರು, ಹಿಂಗೆ ಮಾಡೋದ ಅಂತ ಕೇಳೋರು ಅಂತ. ಅಂದರೆ ನಾವು ವಿಷ್ಣು ಸರ್ ಬಿಡಿ ಹಂಗೆ ಅಂತ ಅನ್ಕೊತೀವಿ. ಬಟ್ ಅವ್ರಿಗೂ ಕೂಡ ಅಷ್ಟೆಲ್ಲ ಮಾಡಿನೂ ಅವ್ರಿಗೆ ಆ ಭಯ ಇತ್ತು, ಆ ಶ್ರದ್ಧೆ ಇತ್ತು, ನಾನು ಇನ್ನೂ ಏನೋ ಮಾಡಬೇಕು ಅಥವಾ ನಾನು ವಿಷ್ಣು ಅಂತ ಇರಲಿಲ್ಲ. ಅಲ್ಲಿ ಆ ಪಾತ್ರಕ್ಕೆ ಹೋದ್ಮೇಲೆ ನಾನು ಅದಕ್ಕೆ ಕರೆಕ್ಟಾಗಿ ಮಾಡಬೇಕು, ನನಗೆಲ್ಲ ಗೊತ್ತು ಅನ್ನೋದು ಇರಲಿಲ್ಲ. ಸೊ ಆ ತಯಾರಿ ಒಬ್ಬ ನಟನಿಗೆ ತುಂಬ ಮುಖ್ಯ. ಖಂಡಿತ ಅಂತ ಅನಿಸ್ತು. ಇದೊಂದು ನಾನು ಕತೆ ಹೇಳ್ಬಿಡ್ತೀನಿ ಚಿಕ್ಕದಾಗಿ. ಇನ್ನು ಯಾರೋ ಇಂಟರ್ವ್ಯೂಲ್ ಹೇಳಿದ್ದೆ, ಬಿಕಾಸ್ ಯಾರೋ ನನಗೆ ಇಂಟರ್ವ್ಯೂಲ್ ಹೇಳಿದ್ದೆ. ದಿಲೀಪ್ ರಾಜ್ ಅವರು ಇದ್ದಾರಲ್ಲ ಡೈರೆಕ್ಟರ್, ಅವರು ಅಂಬರೀಷ್ ಅವ್ರ ಜೊತೆ ಅಂಬಿನಿನ್ ವಯಸ್ಸಾಯಿತು ಅಲ್ಲಿ ಮಗನ ಪಾತ್ರ ಅನ್ಸುತ್ತೆ ಮಾಡಿದಾರಂತೆ. ಫಸ್ಟ್ ಡೇ ಅಂಬರೀಷ್ ಅವ್ರದ್ದು ಇವ್ರದ್ದು ಒಂದು ಸೀನ್ ಅಂತೆ. ಇವರು ಕಾರ್ ಓಡಿಸೋದು, ಅಂಬರೀಷ್ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋದೆ. ಅಂಬರೀಷ್ ಅವ್ರು ಏನೋ ಕೇಳಿದಂತೆ, ಗಾಡಿ ಓಡ್ಸೋಕ್ಕೆ ಬರುತ್ತೇನೋ ಅಂದ್ರಂತೆ. ಬರುತ್ತೆ ಸರ್, ಮುಗೀತು. ಆ ಶಾರ್ಟ್ ಮುಗೀತು, ಆ ದಿನವೂ ಮುಗೀತು. ನೆಕ್ಸ್ಟ್ ಡೇ ಬಂದರೆ ಅಂಬರೀಷ್ ಅವರು ಈ ದಿಲೀಪ್ ರಾಜ್ ಅವ್ರು ಎಲ್ಲ ಆ್ಯಕ್ಟ್ ಮಾಡ್ತೀರಾ ಅಲ್ಲಿ ಕೂತಿಯಾರಂತೆ. ಅಣ್ಣ ಯಾಕೆ ಕೂತಿದ್ದೀರಾ, ಹೋಗಿ ಕರವನಿಗೆ, ಓಯ್ ನೀನೇನಾದರೂ ಮಾಡಿಬಿಟ್ರೆ ನನಗಿಂತ ಬೆಟ್ರಾಗಿ ಅಂತ. ನನಗೆ ಆ್ಯಕ್ಚುಲಿ ಅಂಬರೀಷ್ ಅವ್ರಿಗೆ ಆಗ್ಲೇ ಫಿಸಿಕಲಿ ಅವ್ರೇನು ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಆ ನಟ ಆ್ಯಂಡ್ ನಾನು ಈ ಸೀನಲ್ಲಿ ಹೊಡಿಬೇಕು ಅನ್ನೋದು ಇದೆಯಲ್ಲ, ಅಂಬರೀಷ್ ಅಣ್ಣನ ಜೊತೆ ವರ್ಕ್ ಮಾಡಿರೋ ಒಬ್ಬರು ಛಾಯಾಗ್ರಾಹಕರು ಹೇಳ್ತಿದ್ರು, ಬಿಟ್ಕೊಡ್ತಿರ್ಲಿಲ್ಲ ಅವರು. ನಾನು ಪರ್ಫಾರ್ಮ್ ಮಾಡಬೇಕು ಅನ್ನೋದು ಅದೊಂದು ಈಗೋ ಇತ್ತು. ಅಷ್ಟು ಏಜ್ ಆದಮೇಲೂ ಮಾಡಿರೋಂಥ ಪಾತ್ರಗಳು, ವಯಸ್ಸಾದ್ಮೇಲೆ ಅಂಬರೀಷ್ ಅಣ್ಣ ಒಂದು ಲೆಜೆಂಡ್ ಆದಮೇಲೆ ಮಾಡಿರೋಂಥ ಪಾತ್ರಗಳಲ್ಲಿ, ಅಂಬರೀಷ್ ಅಣ್ಣಿಗೆ ಹೇಳ್ಬೋದಾ, ಇನ್ನೊಂದು ಬೇಕು ಅಂತ ಕೇಳ್ಬೋದಾ, ಕೇಳ್ಬೋದಾ ಅಂತ ಭಯದಲ್ಲಿ ಇರೋಂಥ ಸಂದರ್ಭದಲ್ಲೂ ಕೂಡ
ಒಂದು ಸಲ ನೋಡಿ ಹಿಂಗೆ ಯಾಕೋ ಬಂದಿಲ್ವಾ ಹಾಂ ಏನು ಮಾಡಬೇಕು ಹಾಂ ಆಯಿತು ಇಲ್ಲ ಮಾಡ್ತೀನಿ ಅಂತೇಳಿ ಅದನ್ನು ಅವರು ಪರ್ಸ್ನಲಿ ತೊಗೊಂಡು ಮಾಡೋರಂತೆ. ಸೊ ಅದು ಅವರೆಲ್ಲ ಕ್ಯಾಮ್ರಾಗೆ ಮೋಸ ಮಾಡಿಲ್ಲ ಸರ್. ಈ ಹೊರ್ಗಡೆ ಜನ ನೀವು ಅನ್ಬೋದು, ನಿಮ್ಮನ್ನು ಹೊತ್ತಿ ಮೆರೆಸ್ಬೋದು, ನಿಮ್ಮನ್ನು ಬಾಸು ದೇವರು ಅದು ಇದು 1000 ಹೇಳ್ಬೋದು, ಬಟ್ ಅವ್ರು ಯಾರು ಕ್ಯಾಮ್ರಾ ಮೋಸ ಮಾಡಿಲ್ಲ ಸರ್. ಅದು ತುಂಬ ಮುಖ್ಯ ಅನಿಸ್ತು ನನಗೆ. ಅವರೆಲ್ಲ ಲೆಜೆಂಡ್ಗಳಾಗಿದ್ದ ಉದ್ದೇಶ ನಾನು ಲೆಜೆಂಡು ಅನ್ನೋ ಕಾರಣಕ್ಕಲ್ಲ. ಲೆಜೆಂಡ್ ಅನ್ನೋದು ಅವ್ರ ತಲೆಯಲ್ಲಿ ಇರಲಿಲ್ಲ. ಹೊರಗಡೆ ಲೆಜೆಂಡ್ ಇದ್ದರು, ಬಟ್ ಸೆಟ್ಟಿಗೆ ಬಂದಾಗ ಅವ್ರು ನಾನು ಏನೂ ಅಲ್ಲ, ನಾನು ಕ್ಯಾಮ್ರಾ ಮುಂದೆ ಒಬ್ಬ ಹೊಸ ನಟನ ರೀತಿ ಮಾಡಿದ್ರು. ಅಣ್ಣವರೇ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಅಂಬರೀಷ್ ಅಣ್ಣವರು, ಅವರೆಲ್ಲ ನಾವು ನೋಡಿಲ್ಲ, ಆ ಕಥೆಗಳನ್ನ ಕೇಳಿದ್ದೀವಿ, ಅವ್ರ ಗ್ರಾಫ್ನ ನಾವು ಗಮನಿಸ್ತಾ ಬಂದಿದ್ದೀವಿ, ಅದರಲ್ಲಿ ಅದನ್ನು ನಾವು ಗಮನಿಸ್ಬೋದು. ಸರ್, ಈ ಮಂಗಳ ಡ್ರಾಫ್ಟ್ ಏನು ಅದೇನಾಗತ್ತೆ? ಅದೆಲ್ಲಿ ನಿಮಗೆ ಟೀಸರಲ್ಲಿ ಇತ್ತಾ? ಎಲ್ಲಿ ನೋಡಿದ್ರೆ ಟೀಸರಲ್ಲಿ ಅಲ್ಲ, ನೀವು ಈ ತರ ಇಂಪಾರ್ಟೆಂಟ್ ಎಲ್ಲ ಬಿಟ್ಕೊಟ್ಬಿಡ್ತೀರಾ ಅಲ್ಲಿ. ನಾವು ಕೇಳಿದ್ರೆ ಅದಕ್ಕೆ ಆಮೇಲೆ ಫಿಲಮಲ್ಲಿ ನೋಡಿ ಇಲ್ಲ ಅದು ಮುಖ್ಯ. ಬಟ್ ನೀವು ಗಮನಿಸಿದ್ದೀರಲ್ಲ, ನಾನು ಅದು ಸರ್ ನೀವು ಸಖತ್ ಅನಲೈಸ್ ಮಾಡ್ತೀರ. ಇಲ್ಲ, ಅದೇನಾರು ಇಟ್ರೆ ನಾವು ಏನೋ ಇದೆ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಇದೆ ಹಂಗಿದ್ರೆ ಫಿಲಮಲ್ಲಿ. ಇದೆ. ನೀವು ಹೇಳಿದ್ರಲ್ಲ ಕಾಂಟೆಂಪ್ರರಿ ಇಂಟ್ರೆಸ್ಟಿಂಗ್ ಇರುತ್ತಾ ಅಂತ. ಸರಿ ಡ್ರಾಫ್ಟ್ ಓದಿ ಗೊತ್ತಾಗುತ್ತೆ. ಸರಿ ಲವ್ಲಿ. ತುಳಸಿಯಲ್ಲಿದೆಯಾ ಗಮನಿಸಿರ್ತೀರಾ? ಇನ್ನೊಂದು ಕೇಳೋಣ ಅಂತಿದ್ದೆ, ಆದರೆ ಹೇಳಿ. ಬಿಕಾಸ್ ಆಗಲಿ ನೀವು ಹೇಳಿದಾಗ ನಾನು ಕ್ಯಾಚ್ ಮಾಡಿದ್ದು, ಇವರಿಬ್ಬರು ಮಾತ್ರ ಅಲ್ಲ, ಬೇರೆ ಪಾತ್ರಗಳು ಬೇರೆ ಜನ್ಮಗಳಲ್ಲೂ ಬರ್ತಾರಾ? ಬೇರೆ ಕ್ಯಾರೆಕ್ಟರ್ಸು ಇಲ್ಲ ಇವರಿಬ್ಬರೇನಾ? ಓಕೆ. ಈ ಥರ ಒಂದು ಗ್ರ್ಯಾಂಡ್ ಐಡಿಯಾ ಬಂತು ನಿಮಗೆ, ಲವ್ ಸ್ಟೋರಿ ಫ್ಲಾಶ್ ಬ್ಯಾಕಲ್ಲಿ ನೋಡಬೇಕು, ಬಟ್ ಫ್ಲಾಶ್ ಬ್ಯಾಕಲ್ಲಿ ಈ ಸಲ ಆರ್ಡಿನರಿ ಹೇಳಲ್ಲ, ಪೂರ್ವ ಜನ್ಮಕ್ಕೆಲ್ಲ ಹೋಗ್ತೀನಿ, ಬೇರೆ ಜನ್ಮಗಳಿಗೆ ಹೋಗ್ತೀನಿ ಅಂತ. ಅಫ್ಕೋರ್ಸ್ ವಿಲಿಯಮ್ ಇದ್ದಾರೆ ನಿಮ್ಮ ಜೊತೆ, ಆ್ಯಂಡ್ ಆರ್ಡರ್ ಶಿವು ಅವರೆಲ್ಲ ಬರ್ತಾರೆ. ಬಟ್ ನಿಮಗೇನೆ ಏನಾದರೂ ಒಂದು ಸ್ವಲ್ಪ ನಾನು ಈ ವಿಚಾರದಲ್ಲಿ ಸ್ವಲ್ಪ ಇನ್ನೂ ಅಪ್ಡೇಟ್ ಆಗಬೇಕು, ಅಥವಾ ಇದು ಕೇಳುತ್ತೆ ನನ್ನಿಂದ ಏನೋ ಒಂದು ಎಕ್ಸ್ಟ್ರಾನ ಅಂತ ಏನಾದರೂ ಅನಿಸ್ತಾ ಈ ಚಿತ್ರ? ಹೇಳಿದ್ನಲ್ಲ VFX ಅದೊಂದು ಅಪ್ಡೇಟ್ ಆಗಬೇಕು. ಅದೊಂದು ವಿಭಾಗ ಬಿಟ್ಟು ಅಫ್ಕೋರ್ಸ್ ರೈಟಿಂಗ್ ಎಲ್ಲ ಎಕ್ಸ್ಪೆರಿಮೆಂಟ್. ಪ್ರತಿ ಸಿನಿಮಾನು ಏನೋ ಹೊಸ ಬರೆಯೋಣ ಅಂತ ಹೇಳ್ತೀವಿ, ಸೊ ಕೆಲವುದ್ರಲ್ಲಿ ಎಡುತ್ತೀವಿ, ಕೆಲವುದ್ರಲ್ಲಿ ಇದಾಗುತ್ತೆ. ಇದರಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಎಲ್ಲ ಫಿಲಮ್ ಪ್ರಮೋಷನ್ ಅದೇ ಹೇಳ್ತೀವಿ, ಬಟ್ ಇಲ್ಲೆಲ್ಲ ಒಂದು ಕಾನ್ಫಿಡೆನ್ಸ್ ಇದೆ ಸ್ಟ್ರಾಂಗ್ ಆಗಿ. ಅಂದರೆ ಆ್ಯಸ್ ಎ ರೈಟರಾಗಿ ತುಂಬ ದೊಡ್ಡದಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಮೂವಿಲಿ. ಅಂದರೆ ರೈಟರ್ ಅಂದರೆ ಪಂಚಿಂಗ್ ಡೈಲಾಗ್ಸ್ಗಳೆಲ್ಲ ಈಗ ಸುನಿ ಅಂದ್ಬಿಟ್ಟು ಒನ್ ಲೈನರ್ಸ್ ಹೊಡಿತೀನಿ ಆ ರೀತಿ ಅಲ್ಲ. ಸಿನಿಮಾದ ಸ್ಟ್ರೆಂತ್ ರೈಟಿಂಗ್ ಏನಿದೆ ಅದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಸ್ಕ್ರಿಪ್ಟು ಸ್ಕ್ರೀನು ತುಂಬ ಚೆನ್ನಾಗಿ ಬಂದಿದೆ. ಏನೇನು ಎಮೋಷನ್ಸ್ ನೀವೀಗ ಕರಾವಳಿ ಪೋರ್ಷನ್ ಏನು ಹೇಳ್ತೀರಾ ಅಲ್ಲಿ ತುಂಬ VFX ನಾವು ಯೂಸ್ ಮಾಡಿಲ್ಲ, ಸಣ್ಣ ಪುಟ್ಟ ಟಚಪ್ಸ್ ಬಿಟ್ಟರೆ. ಸೊ ಅದೇನಿದೆ ನೈಜವಾಗಿ ಶೂಟ್ ಮಾಡಿದ್ದೀವಿ. ಸೊ ಅದು ಆರ್ಟಿಸ್ಟ್ಗಳು ಅವ್ರು ಎಮೋಟ್ ಮಾಡಿರೋ ಎಮೋಷನ್ಸ್ ಇರ್ಬೋದು, ಪ್ರತಿಯೊಂದು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಸೊ ನೀವು ಪಂಚ್ ಅಂತ ಹೇಳಿದ್ರಲ್ಲ, ನನಗೆ ನೀವು ಈ ಪ್ರಮೋಷನಲ್ ವೀಡಿಯೋಸ್ ಅಂತ ಸ್ವಲ್ಪ ಮಾಡಿದ್ರಲ್ಲ, ಸ್ಕೆಚಸ್, ಕಾಮಿಡೀಸ್ ಇದ್ದದ್ದು, ಅದರಲ್ಲಿ ಎಲ್ಲ ವರ್ಕ್ ಆಯಿತು. ಅಂದರೆ ಇವರು ಟೀ ಮಾಡ್ತಾ 2 ಟೀ ಕುಡಿಯೋದಾಗಲಿ ಆ್ಯಂಡ್ ಆಲ್ ಆಫ್ ಯಾರ ಬಿಟ್ಟು ಬಂದ್ಬಿಟ್ಟಿದ್ವಿ ನಾವು ಪ್ರಮೋಷನ್ ಅಂದರೆ ಈಗ ಯಾವ್ದು ಏನಾಯಿತು ಅಂತ. ಅದರಲ್ಲಿ ಒಂದಿದೆ, ಆಶಿಕಾ ಅವ್ರ ಜೊತೆ ಮಾಡಿದ್ದೀರಾ, ಅದರಲ್ಲಿ ಒಂದು ಡೈಲಾಗ್ ಆಯಿತಾ, ನಾನು ಆದರೆ ಇದನ್ನು ಹೆಂಗೆ ಬರೆದ್ರು ಅಥವಾ ಸುರಿ ಯೋಚನೆ ಮಾಡೋದೇ ಹಿಂಗೆ ಬರೆದ್ರೆ ಜನ ಅದನ್ನು ತೊಗೊಳ್ತಾರ ಅಂತ ಅನಿಸಿದ್ದು. ಅದರಲ್ಲಿ ಹ್ಯೂಮರ್ ಇದೆಯಲ್ಲೂ ಗೊತ್ತಿಲ್ಲ, ನಾನಂತೂ ಹ್ಯೂಮರಸ್ ಆಗಿ ತೊಗೊಂಡೆ. ಅದೇನು ಗೊತ್ತಾ, ಇವರು ಸ್ಕ್ರಿಪ್ಟ್ ಓದ್ತಿದ್ದಾರೆ ಅವರು ಅಂತ ನೀವು ಹೇಳ್ತೀರಾ, ಆಶಿಕಾ ಅವ್ರ ಒಳಗಡೆ ಸ್ಕ್ರಿಪ್ಟ್ ಓದ್ತಾ ಇದ್ದಾರೆ ಅಂತ, ಇವ್ರು ಹೊರಗಡೆ ವೆಯ್ಟ್ ಮಾಡ್ತಿರ್ತಾರೆ ಏನೋ, ಅವ್ರು ನೋಡಿದ್ರೆ ಮೊಬೈಲ್ ನೋಡ್ತಾ ಇರ್ತಾರೆ ಆಯ್ತಾ. ಮೇಡಮ್ ನೀವು ಸ್ಕ್ರಿಪ್ಟ್ ಓದ್ತಿದ್ರೆ ಅದಕ್ಕೆ ಅವ್ರ ರೆಸ್ಪಾನ್ಸ್ ನಾನು ಕಳೆದೋದೆ, ಹೆಂಗಿದು ಅಂತ. ಇಲ್ಲ ಇಂಟರ್ವ್ಯೂಲ್ ಬಂತಲ್ಲ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಡ್ತಾ ಇದ್ದೆ ಅಂತ. ಅನ್ಬಿಲೀವಬಲ್ ಲೈನ್ ಅದು, ನೋಡಿ, ಇಟ್ಸ್ ಇಂಪಾಸಿಬಲ್ ಟು ರೈಟ್ ದಟ್. ಸ್ಕ್ರಿಪ್ಟ್ ಓದುವಾಗ ಇಂಟರ್ವ್ಯೂಲ್, ಅಯ್ಯೋ ಅದು ಸುನಿ ಸರ್ಗೆ ದೈವದತ್ತವಾಗಿ ಬಂದಿರೋದು. ಹೌದು, ಅವ್ರು ಹಿಂಗೆ ಬರೀತಾರೆ ಈ ಥರದ್ದು, ಅನ್ಬಿಲೀವಬಲ್ ಇರೋದು. ಆಮೇಲೆ ನೀವು ಅವಾಗಲೇ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಸುನಿ ಆ್ಯಸ್ ಅ ರೈಟರ್ ಎಕ್ಸ್ಟ್ರಾಡಿನರಿ, ಸುನಿ ಆ್ಯಸ್ ಅ ಡೈರೆಕ್ಟರ್ ಎಕ್ಸಿಕ್ಯೂಷನಲ್ಲಿ ಕೆಲವು ಸಲ ಕಾಂಪ್ರಮೈಸ್ ಆಗಿಬಿಡ್ತಾರೆ. ಅದನ್ನು ನಾನು ಅವ್ರಿಗೆ ಎಷ್ಟೋ ಸಲ ಹೇಳಿದ್ದೀನಿ ಅಂತ ನೀವು ಹೇಳ್ತಾ ಇದ್ರಿ. ಈ ಸಿನಿಮಾದಲ್ಲಿ ಅವ್ರು ಎಲ್ಲೂ ಅಂದರೆ ಸುನಿ ಸರ್ ಕಾಂಪ್ರಮೈಸ್ ಆಗೋ ಸ್ವಭಾವ ಅವ್ರ ಪರ್ಸ್ನಲ್ಗೆ ಸ್ವಭಾವ ಅದು. ಹೌದಾ, ಆಯ್ತು ಬಿಡಿ ಪರವಾಗಿಲ್ಲ, ಈ ಥರ ಸ್ವಭಾವ ಅವ್ರದ್ದು. ಬಟ್ ಈ ಸಿನಿಮಾದಲ್ಲಿ ಅವರು ಸ್ಟ್ರಾಂಗ್ ಆಗಿ ಇಲ್ಲ ನಿಂತು ನನಗೆ ಹಿಂಗೆ ಬೇಕು, ಹಿಂಗಿದ್ರೆ ನಾನು ಮಾಡ್ತೀನಿ, ಇಲ್ಲ ನಾನು ಶೂಟೇ ಮಾಡಲ್ಲ ಅಂತ ಅವ್ರ ಸ್ವಭಾವಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡು ಮಾಡಿದ್ದಾರೆ, ಫೈಟ್ ಮಾಡಿದ್ದಾರೆ ಎಲ್ಲದಕ್ಕೂ. ನನಗೆ ಹಿಂಗೆ ಬೇಕು, ಹಿಂಗೆ ಆಗಬೇಕು, ಹಿಂಗೆ ಬಂದರೆ ನಾನು ಮಾಡ್ತೀನಿ, ಇಲ್ಲ ಪ್ಯಾಕಪ್ ಮಾಡೋಣ, ಇಲ್ಲ ಬೆಳಿಗ್ಗೆ ಮಾಡೋಣ, ಇಲ್ಲ ಡಬಲ್ ಶಿಟ್ ಮಾಡೋಣ, ಇಲ್ಲ ಇದೊಂದು ಶಾಟ್ ನನಗೆ ಹಿಂಗೆ ಬೇಕು ಅಂತೇಳಿ ಫೈಟ್ ಮಾಡಿ ಪ್ರತಿಯೊಂದನ್ನು ಇದು ಮಾಡಿದ್ದಾರೆ. ಅವ್ರು ಬಹುಶಃ ಅವ್ರಿಗೆ ಆ ಥರ ಅನ್ಕಂಫರ್ಟಬಲ್ ಸಿಚುವೇಶನ್ಸ್ಗಳು ಆಗಿರ್ಬೋದು, ಯಾಕಂದರೆ ಅವ್ರ ಸ್ವಭಾವಕ್ಕೆ ವಿರುದ್ಧವಾಗಿ
ಇದಿದೆ. ಬಟ್ ನಾವು ಅವ್ರಿಗೆ ಫಸ್ಟೇ ನಾನಾಗಿರ್ಬೋದು ಅಥವಾ ನಮ್ಮ ಪ್ರೊಡ್ಯೂಸರ್ ದೀಪಕ್ ಸರ್ ಆಗಿರ್ಬೋದು, ಸರ್ ನೀವು ಆ ಕಾಂಪ್ರಮೈಸ್ ಅನ್ನೋಂಥ ನಿಮ್ಗೆ ಏನು ಸ್ವಭಾವ ಇದೆ ಅದನ್ನು ಪಕ್ಕಕ್ಕಿಟ್ಟು ಜಗಳ ಆಡ್ಕೊಂಡು ನೀವು ಮಾಡಿಸ್ಬೇಕು ಸರ್, ಇಲ್ಲ ಹಿಂಗೆ ಬೇಕು ಅಂದರೆ ಬೇಕೇ ಬೇಕು ಅಂತ. ನಾನು ಬಿಡೋನಿಲ್ಲ, ನೀವು ನನಗೆ ಹೇಳಿ ಆ ಲೈನು ಮಾತ್ರ ಅಲ್ಲ. ನಾನು ಯಾಕೆ ಆ ಲೈನ್ಗೆ ಫಿದಾಗ್ಬಿಟ್ಟೆ ಅಂದರೆ ಅಲ್ಲಿ ಕಾಮಿಡಿನೇ ಇಲ್ಲ. ಆಲ್ರೆಡಿ ಅದೇನೋ ಸೆಟಪ್ ಮಾಡಿದ್ದೀರಾ, ಓಕೆ ಅವರು ಮೊಬೈಲ್ ಆಡ್ತಾ ಇದ್ದಾರೆ, ಆ ಮೊಬೈಲ್ ಸ್ಕ್ರಿಪ್ಟ್ ಓದ್ತಾ ಇಲ್ಲ, ಮೊಬೈಲ್ ನೋಡ್ತಾ ಇದ್ದಾರೆ ಅನ್ನೋದೇ ಸಾಕು, ಅದೊಂದು ಕಾಮಿಡಿ ಅಂತ. ಬಟ್ ಅಲ್ಲಿ ಈ ಲೈನ್ ಬಂತಲ್ಲ, ಆ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಜನಕ್ಕಿಲ್ಲ, ಆ ಟೈಪ್ ಆಫ್ ಹ್ಯೂಮರ್ ಇಲ್ಲ. ನನಗೆ ಕೆಲವೊಮ್ಮೆ ಅನ್ಸುತ್ತೆ, ಅಯ್ಯೋ ಇದು ಆಡಿಯನ್ಸ್ ತಲೆ ಮೇಲೆ ಹೋಗುತ್ತೆ, ಇದು ಅವ್ರ ಗಮನ ಕೂಡ ಕೊಟ್ಟಿರಲ್ಲ ಅಂತ. ಬಟ್ ಅದು ನಿಮ್ಗೆ ಬಂದ್ಬಿಡುತ್ತೆ ಹಾಗೆ. ಹಾಂ, ನೀವೇ ಬರೆದ, ನಾನು ಇದು ಹೇಳಿದ್ದೆ, ಮರ್ತೋಗಿದೆ ನನಗೆ, ಬಟ್ ಇದು ಗಣೇಶ್ ಅವರ ಸಖತ್ ಅನ್ಸತ್ತೆ, ಇಳಿಯರಾಜ ಅಂತ, ಇಳಿಯೋ ರಾಜ. ಅದು ವರ್ಡ್ಸ್ ಪ್ಲೇ ಅಂದರೆ ಅದು ಕೆಲವು ಸಲ ಡಿಸ್ಕಷನ್ಸ್ ಎಲ್ಲ ಆಗುತ್ತೆ, ಇದಾಗುತ್ತೆ. ಈಗ ಇಂಟ್ರೋಲ್ ಹೇಳಿದ್ರಲ್ಲ ಅದೆಲ್ಲ ನ್ಯಾಚುರಲ್ ಆಗಿ ಅಂದರೆ ಹೇಳಿದಾಗ ದೈವದತ್ತವಾಗಿ ಬಂದಿರುತ್ತೆ ಅಷ್ಟೇ. ಅದೇನು ಆ ಪ್ರೋಸೆಸ್ಸಲ್ಲಿ ಈ ಡೈಲಾಗ್ ಅಂತ ಬರೆದಿರ್ತೀವಿ. ಇಷ್ಟು ಚಿತ್ರಗಳಲ್ಲಿ ಹಾಂ ನಿಮಗೆ ಸಕಲಾಗಿ ಬರ್ದೀನಿ ಬಿಡೋ ಅಂತ ಅನ್ಸಿದ್ದು ಯಾವುದು? ಒಂದು ಲೈನ್ ಹೇಳಿ. ಒಂದು ನನ್ಗೆ ಅಂದರೆ ಸಿಂಪಲ್ ಅನ್ನೋ ಸ್ಟೋರಿ ವಿಧಿ ಇಲ್ಲದೆ ಬರ್ದಿದ್ದು ನಾನು, ಗೊತ್ತಿದ್ರೆ ಅವಾಗ ಡೈಲಾಗ್ ನನಗೆ ಅದಕ್ಕೂ ಮುಂಚೆ ಡೈಲಾಗ್ ರೈಟರ್ ನಾನು ದಿನೇಶ್ ಬಾಬು ಸರ್ ಹತ್ರ ವರ್ಕ್ ಮಾಡಿದ್ದಲ್ವ. ನಮ್ಮ ಪ್ಯಾಟರ್ನ್ ಹೇಗಿತ್ತು ಅಂದರೆ ಸರ್ ಸ್ಟೋರಿ ಸ್ಕ್ರೀನ್ ಪ್ಲೇ ಬರೆಯೋರು ಇಂಗ್ಲೀಷಲ್ಲಿ, ಸೊ ಒಬ್ಬರು ತರ್ಜುಮೆ ಅವ್ರು ಬರೋರು, ಇನ್ನೊಬ್ಬರು ಡೈಲಾಗ್ಸ್ ಬರೆಯೋರು. ಸೊ ಈ ರೀತಿ ಇತ್ತು. ನಾನು ಅದೇ ಪ್ರೊಸೆಸ್ ಎಲ್ಲ ಇದ್ದೆ. ಓಕೆ, ನಾನು ಸಬ್ಜೆಕ್ಟ್ ಹೇಳ್ತೀನಿ, ಲಿರಿಕ್ಸ್ ಟ್ರೈ ಮಾಡ್ತಿದ್ದೆ ನಾನು ಕವನಗಳೆಲ್ಲ ಬರ್ಕೊಂಡು. ಬಟ್ ಡೈಲಾಗ್ಸ್ ಅಂತ ನಾನು ಯಾವತ್ತೂ ಕೂತಿರ್ಲಿಲ್ಲ. ಸೊ ಫಸ್ಟ್ ಬರ್ದಿದ್ದೆ ನಾನು ಬಹುಪರ ಕಲಾತ್ಮಕ ಅಂತ ಹೆಸರು ಇಟ್ಕೊಂಡು ಬರ್ದಿದ್ದೆ ಆ ಸಬ್ಜೆಕ್ಟು. ಸೊ ನಾನು ಸ್ಕ್ರೀನ್ ಪ್ಲೇ ಬರ್ತಿದ್ದೆ, ಡೈಲಾಗ್ಸ್ ಅಂತ ಪಂಚಿಂಗ್ ಬರೆಯೋರು ಅಥವಾ ಯಾರೋ ವಿಶೇಷ ತಜ್ಞರನ್ನು ಕರೆಸ್ಬೋದಾಯಿತು. ಬಟ್ ಹೋಗ್ತಾ ಹೋಗ್ತಾ ಬಜೆಟ್ಗೋಸ್ಕರ ಶುರು ಮಾಡಿದಾಗ ಇದಿಲ್ಲದೆ ಎಲ್ಲ ಕೆಲಸ ನಾನೇ ಮಾಡಬೇಕಾಯಿತು. ಸೊ ಆ ಟೈಮಲ್ಲಿ ನಾನೇ ಒಂದು ಬಜೆಟ್ ಕನ್ಸ್ಟ್ರಕ್ಟ್ ಹಾಕೊಂಡೆ. ಸೊ ಕ್ಯಾರೆಕ್ಟರ್ ಕಮ್ಮಿ ಇದೆ, ಲೊಕೇಶನ್ ಕಮ್ಮಿ ಇದೆ, ಸೊ ಅವ್ರನ್ನ ಕೂರಿಸ್ಬೇಕೇ ಡೈಲಾಗಲ್ಲಿ. ಸೊ ಪಂಚಿಂಗ್ ಬರೆಯೋಣ ಅಂತ ಉದ್ದೇಶಪೂರ್ವಕವಾಗಿ ಅವಾಗ ಮೋಲ್ಡ್ ಅದೇ ನನಗೆ ಗೊತ್ತಿಲ್ಲ, ಬರ್ದು ಅಷ್ಟು ಬರ್ದಿದ್ದು ಸಿಂಪಲ್ ಅನ್ನೋ ಸ್ಟೋರಿಗೆ. ಸೊ ಅದಾದಮೇಲೆ ಗೊತ್ತಾಯಿತು ನಾನೇ ಡೈಲಾಗ್ ರೈಟರ್ ಆಗಿದ್ದೀನಿ, ಈಗ ಇನ್ನು ಅದನ್ನು ಇದು ಮಾಡಬೇಕು ಅಂತ. ಬಟ್ ಅದಾದಮೇಲೆ ಈಗ ನಾನು ಹೇಳಿದೆ ಗತವೈಭವ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಸ್ ಎ ರೈಟರ್. ಬಟ್ ಆ್ಯಸ್ ಎ ಡೈಲಾಗ್ ರೈಟರ್ ಆಗಿ ಅಂದರೆ ಗುರುಪ್ರಸಾದ್ ಅವ್ರನ್ನೆಲ್ಲ ನೋಡಿದಿಲ್ಲ, ನನಗನ್ಸುತ್ತೆ ನನಗೆ ಈ ಸ್ಟ್ರೆಂತ್ ಇದೆ, ನಾನು ಈ ರೀತಿ ಬರೀಬೇಕು ಅಂತ. ಬಟ್ ಇನ್ನೂ ಆ ರೀತಿ ಪರ್ಫೆಕ್ಟಾಗಿ ಸಿಕ್ಕಿಲ್ಲ. ಹಂಗೆ ನೋಡಿದ್ರೆ ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿಲಿ ನೀವು ನೋಡಿರಲ್ಲ, ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿಲಿ ಹೈಯೆಸ್ಟ್ ಡೈಲಾಗ್ಸ್ ಬರ್ದಿದ್ದೀನಿ. ನನ್ನ ಜೊತೆ ಪ್ರಮೋದ್ ಅನ್ನೋರು, ಅವ್ರು ತುಂಬ ಚೆನ್ನಾಗಿ ಬರ್ತಾರೆ, ನನಗಿಂತ ಚೆನ್ನಾಗಿ ಬರ್ದ ಪ್ರಮೋದ್ ಅನ್ನೋರು. ಸೊ ಆ ಫಿಲಮಲ್ಲಿ ಹೈಯೆಸ್ಟ್ ಡೈಲಾಗ್ಸ್ ಇದೆ. ಸೊ ಆ ರೀತಿ ಇನ್ನೊಂದು ಅದು ಬ್ರೇಕ್ ಸಿಕ್ಕಿದಾಗ ಪರ್ಫೆಕ್ಟ್ ಡೈಲಾಗ್ ಪಂಚಲ್ಲೇ ಅಂದರೆ ಡೈಲಾಗ್ಸಲ್ಲೇ ಕೂರ್ಸೋ ಅಂಥದ್ದು ಒಂದು ಬರೀಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಬಟ್ ನನ್ನ ರಿಕ್ವೆಸ್ಟ್ ಏನು ಅಂದರೆ ಪಂಚ್ ನೀವು ಬರೆದು ಬಿಡ್ತೀರಾ, ಈ ಥರದ್ದು ಪಂಚ್ ಇಲ್ಲದೆ ಇರೋದು ಜೆನ್ಯೂನ್ ಪ್ಯೂರ್ ಹ್ಯೂಮರ್ ಇದೆಯಲ್ಲ ಅದನ್ನು ಬರೀಬೇಕು. ನೀವು ವಾಸ್ಕೊಡಗಮ್ಮ ನೋಡಿ ತುಂಬ ಸಿಕ್ಕಿತ್ತು. ಅಂದರೆ ಪ್ರಾಸ ವರ್ಡ್ ಪ್ಲೇ ಬಿಟ್ಟು ಈ ರೀತಿ ತುಂಬ ಇದೆ. ನೀವು ಗುರುಪ್ರಸಾದ್ ಅವ್ರನ್ನ ಮೆನ್ಷನ್ ಮಾಡಿದ್ರಲ್ಲ, ನಂಗೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ರಂಗನಾಯಕ ಯಾರಿಗೂ ಇಷ್ಟ ಆಗಲಿಲ್ಲ ಹೆಚ್ಚು ಜನಕ್ಕೆ, ಬಟ್ ಅದ್ರಲ್ಲಿ ಕೋರ್ ಐಡಿಯಾ ನೀವು ನೋಡೋದ್ರಲ್ಲಿ ಗೊತ್ತಿಲ್ಲ, ಕೋರ್ ಐಡಿಯಾ ಫ್ಯಾಂಟಾಸ್ಟಿಕ್ ಆಗಿದೆ. ಪುಟ್ಟಣ ಕಣಗಳು ರಿಜೆಕ್ಟ್ ಆಗಿರ್ತಾರೆ, ಆ ಸ್ಕ್ರಿಪ್ಟ್ ಆ ರೀತಿ ಐಡಿಯಾ ಥಾಟ್ ಕೇಳಿದಾಗಲೇ ನಮಗೆ ಜುಮ್ ಬಂದಿತ್ತು. ಬಟ್ ಏನೇ ಎಕ್ಸಿಕ್ಯೂಷನ್ ಅವರ ಡೈಲಾಗ್ ಅಲ್ಲಿ ನನ್ನ ಫೇವ್ರೇಟ್, ಅವ್ರ ಇಂಟರ್ವ್ಯೂ ಹೇಳ್ತಾ ಇದ್ದು ಹೇಳ್ಬಿಡ್ತೀನಿ. ಡೈರೆಕ್ಟರ್ ಸ್ಪೆಷಲ್ ನಂಗೆ ತುಂಬ ಇಷ್ಟವಾದ ಚಿತ್ರ ಆಯ್ತಾ. ಅದ್ರಲ್ಲಿ ಒಂದು ಬರೀತಾರೆ, ನಂಗೆ ಈ ಥರ ಯಾರಾದ್ರು ಬರೆದ್ಬಿಟ್ರೆ, ಯಾಕಂದರೆ ನಾವು ನೋಡಿದ್ದೀವಿ ಬಟ್ ಅದ್ರಲ್ಲಿ ಕಾಮಿಡಿ ನೋಡಿಲ್ಲ. ಅವ್ರೊಂದು ಬರೀತಾರೆ, ರಂಗಾಯಣ ರಘು ಹೊರಗಡೆ ಕೂತ್ಕೊಂಡು ಬೀಡಿ ಸೇರ್ತಿರ್ತಾರೆ, ಬೀಡಿನ ಸಿಗರೇಟ್ ಸೇರ್ತಿರ್ತಾರೆ. ಒಬ್ಬ ಪೆದ್ದು ಕ್ಯಾರೆಕ್ಟರ್ ಸಿಗರೇಟ್ ತಂದು ಕೊಡೋಣ, ಯಾರೋ ಕೇಳಿಸ್ಕೊಳ್ಳೋ, ಜಗತ್ತಿನಲ್ಲಿ ಎಳೆದ್ರೆ ಗಿಡ್ಡ ಆಗೋದು ಇದೊಂದೇ ಅಂತ. ಬಿಕಾಸ್ ಕಾಮಿಡಿ ಈಸ್ ಅಬ್ಸರ್ವೇಷನ್, ಜೋಕ್ ರೈಟಿಂಗ್ ಇಸ್ ಅಬ್ಸರ್ವೇಷನ್ ಅಂತ ಹೇಳ್ತಾರೆ. ಎಷ್ಟು ಫುಲ್ ಆಫ್ ಲೈಫ್ ಇರಬೇಕು ಅಬ್ಸರ್ವ್ ಮಾಡೋಕ್ಕೆ ಲೈಫ್ನ, ಆ್ಯಂಡ್ ಅದನ್ನು ಡೈಲಾಗ್ ರೀತಿಯಲ್ಲಿ ಬರವಣಿಗೆಯಲ್ಲಿ ಥರ ಟ್ಯಾಲೆಂಟು. ಇಟ್ಸ್ ಜಸ್ಟ್ ಫ್ಯಾಂಟಾಸ್ಟಿಕ್. ಗುಡ್ ದಟ್ ಯು ಮೆನ್ಷನ್ ಹಿಮ್. ಬಿಕಾಸ್ ನೀವು ಕರಾವಳಿಯ ಭಾಗ ಹೇಳಬೇಕಾದ್ರೆ ಕನ್ನಡ ಅಂತೆಲ್ಲ ಸ್ವಲ್ಪ ಅಕ್ಷರಗಳು ಅಂತೆಲ್ಲ ಬಾತು ನಂಗೆ ಇಮಿಡಿಯೇಟ್ಲಿ ರಂಗನಾಯಕ ನೆನಪಾಯಿತು. ಎನಿವೆ, ಬಿಫೋರ್ ವಿ ರ್ಯಾಪ್ ಅಪ್, ಒಂದು ಇದೇ ರೀತಿಯ ಒಂದು ನನಗನ್ಸುತ್ತೆ ಒಂದು ದೊಡ್ಡ ಐಡಿಯಾ ಚಿತ್ರ ಸ್ಟೋರಿ ಆಫ್ ರಾಯಗಢ ಅಂತ. ಅಂದರೆ ಯಾವ ಒಂದು ಬರ್ದಾಗಿದೆಯಾ ಅದು? ಹೌದು, ಬರ್ದಾಗಿದೆ. ಈಗ ಕೆಲವೊಂದು ಸಬ್ಜೆಕ್ಟು ನಮ್ಮ ಎದೆ ಒಳಗಡೆ ಕೂತ್ಕೊಬಿಡುತ್ತೆ. ಫಾರ್ ಎಕ್ಸಾಂಪಲ್ ಮನಮೋಹಕ, ದ ಸ್ಟೋರಿ ಆಫ್ ರಾಯಗಢ, ಇದು ಮಾಡಿದ್ರೆ ಹಿಂಗೆ ಮಾಡೋಣ, ಇಲ್ಲಾಂದರೆ ಅದು ಸ್ಕ್ರಿಪ್ಟಾಗೇ ಇರಲಿ ಅನ್ನೋ ಥರದ್ದು ಒಂದು ಸ್ಟ್ರಾಂಗ್ ಡಿಸಿಷನ್ ಇರುತ್ತೆ. ಸೊ ಅವತ್ತಿಗೆ ಒಂದು 25-30 CR ಥರದ್ದು ಆಗಿತ್ತು. ಇನ್ನು ಬಿಟ್ಟಂಗೆ ಜಾಸ್ತಿ ಆಗ್ತಾನೆ ಇರುತ್ತೆ. ಇನ್ನೇನೋ ಒಂದು ನೋಡಿದಾಗ ತಗೊಂಡು ಆ್ಯಡ್ ಮಾಡೋದು, ಬರೆಯೋದು. ಗಣೇಶನ ಜೊತೆ ಕಾನ್ಸ್ಟೆಂಟ್ ಟಚಲ್ಲಿದ್ದೀನಿ ಈ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ.
ಸೊ ಆ ಕಾರಣಕ್ಕೆ ಶಿವಣ್ಣ ಅವ್ರ ಜೊತೆ ಅಷ್ಟೇ ಸಿಕ್ಕಿದಾಗೆಲ್ಲ ಮನಮೋಹಕನೇ ಮಾತಾಡ್ತೀವಿ ನಾವು. ಸೊ ಹಾಗಾಗಿ ನಾನು ಬೇರೆ ಫಿಲಮು ಮಾಡೋಕ್ಕಾಗಲಿಲ್ಲ ಶಿವಣ್ಣ ಅವ್ರ ಜೊತೆ. ಕರೆಕ್ಟ್. ಒಂದು ಮಾಸ್ಟರ್ ಪೀಸ್ ಥರ ಸಬ್ಜೆಕ್ಟ್ ಹೇಳ್ಬಿಟ್ಟು ಇನ್ನೊಂದು ಯಾವುದೋ ಅದಕ್ಕಿಂತ ಚಿಕ್ಕ ತಗೊಂಡು ನಾನು ಇದು ಮಾಡ್ಬಿಡ್ತೀನಿ ಈಗ ಅಂತ ನನಗೆ ಹೇಳೋಕ್ಕಾಗಲಿಲ್ಲ. ಸೊ ಅದೇ ಒದ್ದಾಡ್ತಲೇ ಇದ್ದೀನಿ, ಇವೆರಡು ಸಬ್ಜೆಕ್ಟಲ್ಲೂ ಅದೇ ಸಿಗಾಕೊಂಡಿದ್ದೀನಿ. ಬಟ್ ದ ಸ್ಟೋರಿ ಆಫ್ ರಾಯಗಢ ಆಗುತ್ತೆ, ಅಂದರೆ ಟಚ್ಚಲ್ಲಿ ಇದ್ದೀವಿ, ಮತ್ತು ಪ್ರೊಡಕ್ಷನ್ಸು ಒಂದಷ್ಟು ಇದ್ದಾವೆ. ಸೊ ನಂದು ಈ ಫಿಲಮ್ ರಿಲೀಸ್ ಆಗಬೇಕು, ಗಣೇಶನವ್ರದ್ದು ಪಿನಾಕನೂ ತುಂಬ ದೊಡ್ಡದಾಗಿದೆ. ಹೌದು. ಸೊ ಅದು ಆದಾಗ ಮೇ ಬಿ ಆಗುತ್ತೆ. ನನಗೆ ಅದರಲ್ಲಿ ಒಂದು ಇದನ್ನ ಕನ್ನಡ ಇಂಡಸ್ಟ್ರಿಯಾಗಿ ನಾವು ಹೇಗೆ ನೋಡ್ತೀವಿ ಗೊತ್ತಿಲ್ಲ, ಬಟ್ ಅದು ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ. ಹೌದು. ನಮ್ಮಲ್ಲಿ ಅಕಸ್ಮಾತ್ ಏನಾದರೂ ಬಡ್ಜೆಟ್ ಲಿಮಿಟೇಷನ್ಸ್ ಕನ್ಸ್ಟೆಂಟ್ಸ್ ಇದ್ರೆ ಪ್ರೇಕ್ಷಕನಾಗಿ ನನಗೆ ಅವ್ರು ಬಂದು ದುಡ್ಡು ಹಾಕಿದ್ರು ಪರವಾಗಿಲ್ಲ, ನಮ್ಮಲ್ಲಿ ಕನ್ನಡದಲ್ಲಿ ಒಳ್ಳೊಳ್ಳೆ ದೊಡ್ಡ ಚಿತ್ರಗಳಾಗಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಅಷ್ಟೇ. ಸೊ ಎನಿವೆ, ಫೈನಲಿ ಕೆಲವು ನಟರು ಮಾತ್ರ ಅವ್ರದ್ದು ಇನ್ನೂ ಚಿತ್ರವೇ ಬಿಡುಗಡೆ ಆಗದೇ ಇದ್ದರೂ ಕೂಡ ಪ್ರೇಕ್ಷಕರಲ್ಲಿ ಒಂದು ಕಾನ್ಫಿಡೆನ್ಸನ್ನು ಹುಟ್ಟಿಸ್ತಾರೆ. ಅದನ್ನು ನೀವು ಹುಟ್ಟಿಸಿದ್ದೀರಿ ಅಂತ ನಿಮಗೂ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀರಿ, ಯಾಕಂದರೆ ಅಷ್ಟು ಕಾನ್ಫಿಡೆಂಟ್ ಆದ ವ್ಯಕ್ತಿ ನೀವು. ನಿಮ್ಮ ಭಾಷೆಯ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ಅದು ಇಟ್ಸ್ ಯುನಾನಿಮಸ್, ಅದ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಬಟ್ ಈ ಒಂದು ಜರ್ನಿಯನ್ನು ಅದರಲ್ಲಿ ಸಹಭಾಗಿಯಾಗಿ ನೀವೂ ಮುಂದೆ ನಡೆಸ್ಕೊಂಡು ಹೋಗೋದು ಲೈಕ್ ಮೆನಿ ಅದರ್ ನ್ಯೂ ಹೀರೋಸ್, ನನಗಂತೂ ತುಂಬ ಇಂಪ್ರೆಸಿವ್ ಅನ್ಸುತ್ತದು. ತುಂಬ ನನಗಂತೂ ಅಷ್ಟು ಕಾನ್ಫಿಡೆನ್ಸೇ ಇವತ್ತಿಗೂ ಇಲ್ವೇನೋ ಇಲ್ಲ. ಐ ಕ್ಯಾನ್ ನನಗೂ ಇಲ್ಲ, ನಾನು ಆಫ್ಕೋರ್ಸ್ ಯು ಆರ್ ಬಿಗರ್ ದೆನ್ ಮೀ ಆಬ್ವಿಯಸ್ಲಿ, ಬಟ್ ಮೈಂಡ್ ಸೆಟಲ್ಲಿ ನಾವಿಬ್ರು ಒಂದೇ ರೀತಿಯಲ್ಲಿ ಇರ್ಬೋದೇನೋ ಅಂತ ಅದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಸೊ LLB ಇದು ಹೇಳಿದ್ರಿ, ಒಂದು 10-18 ಮನೆಗಳಿರೋ ಒಂದು ಗ್ರಾಮದಿಂದ ಬಂದಿದ್ದು, ಅಲ್ಲೆಲ್ಲ ಬಂದು ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡಿ, ಅಲ್ಲೆಲ್ಲೋ ಹೋಗಿ LLB ಮಾಡಿ, ಆಮೇಲೆ ನಾಟಕಗಳು ಅದೆಲ್ಲ ಮಾಡಿ, ಈಗ ಈ ಶುಕ್ರವಾರ ಬಿಡುಗಡೆ ಆಗೋದಿದೆ. ಏನಾಗಬೇಕು ಗತವೈಭವಕ್ಕೆ? ವಾಟ್ ಇಸ್ ದಿ ಔಟ್ಕಮ್ ದಟ್ ಯು ಆರ್ ಎಕ್ಸ್ಪೆಕ್ಟಿಂಗ್? ಸರ್, ಇದಕ್ಕೆ ಬೇಲಿ ಹಾಕ್ಕೊಂಡು ಈ ಥರ ಆಗ್ಬೋದು ಅಂತ ಹೇಳೋವಂಥ ಕಥೆ ಅಲ್ಲ. ದೇವಲೋಕ ಕಥೆ ಹೇಳ್ತೀವಿ ಅಂದರೆ ದೇಶದಲ್ಲಿ ಎಲ್ಲರಿಗೂ ಅದ್ರ ಬಗ್ಗೆ ಅರಿವಿದೆ. ಆ ಇತಿಹಾಸ ಪುರಾಣಗಳನ್ನ ಓದ್ಕೊಂಡು ಬೆಳೆದಿರುವಂಥ ಜನ ಇದ್ದಾರೆ ದೇಶದಾದ್ಯಂತ. ಎಲ್ಲಿ ಹೇಳಿದ್ರು ಅದನ್ನು ಕೇಳೋಕೆ ಇಷ್ಟಪಡ್ತಾರೆ. ನಿಮಗೆಲ್ಲೋ ಒಂದು ಇದು ಫಿಕ್ಷನಲ್ಲು ಅಲ್ವಾ? ಈ ಚಿತ್ರದಲ್ಲಿ ಬರೋದು ಫಿಕ್ಷನ್ ಅಲ್ಲ, ಅಂದರೆ ಎರಡು ಮಿಕ್ಸ್ಡ್ ಇದೆ. ಸಮುದ್ರ ಮಂಥನ ಆಗಿತ್ತಲ್ಲ, ಕರೆಕ್ಟ್, ಅದು ನಮ್ಮ ಇತಿಹಾಸ ಪುರಾಣದಲ್ಲಿ ಇದೆ ಅಲ್ಲ. ಸೊ ಆ ಸಂದರ್ಭದಲ್ಲಿ ದೇವಲೋಕ ಅನ್ನೋದು ಇತ್ತಲ್ಲ. ಸೊ ಅಲ್ಲೇನೋ ನಡೆದಿದ್ದು ವಿಚಾರ ನಾನು ಹೇಳ್ತಾ ಹೋದರೆ ಅದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಈ ವಾಸ್ಕೋ ಡ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡಿಡಿದ ಅನ್ನೋಂಥದ್ದು ನೀವು ಪರೀಕ್ಷೆಗಳಲ್ಲಿ ಎಲ್ಲರೂ ನಮ್ಮ ದೇಶದಲ್ಲಿ ಎಲ್ಲರೂ ಬರೆದುಬಿಟ್ಟಿದ್ದೀವಿ ಅದಕ್ಕೆ ಉತ್ತರನ. ದೇಶದಲ್ಲಿ ಎಲ್ಲಿ ಹೇಳಿದ್ರು ಕತೆ ಅದನ್ನು ಕೇಳ್ತಾರೆ. 1498 ಅನ್ಬಿಡೋದು, 1498 ಅನ್ನೋದು. ಸೊ ಲವ್ ಅನ್ನೋದು ಒಂದು ಕೋರ್ ಎಮೋಷನ್. ಪ್ರೀತಿನ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಅದಕ್ಕೆ ಒಪ್ಪಿಗೆ ಇದೆ. ಸೊ ಗತವೈಭವಕ್ಕೆ ಏನಾಗಬೇಕು ಅಂತ ನೀವು ಕೇಳಿದ್ರೆ ಏನು ಬೇಕಾದ್ರೂ ಆಗ್ಬೋದು ಅಂತ ನಾನು ಹೇಳಿದೆ. ಇಲ್ಲ ಇಷ್ಟಾದರೆ ಓಕೆ ಅಂತ ಅನ್ನೋಂಥ ಸಿನಿಮಾ ಅಲ್ಲ ಇದು. ಎಲ್ಲೇ ಮೀರಿ ಎಲ್ಲಿಗೆ ಬೇಕಾದ್ರೂ ಹೋಗುವಂಥ ತಾಕತ್ತಿರುವಂಥ ಕಥೆ ಮತ್ತು ಅದರ ಎಕ್ಸಿಕ್ಯೂಷನ್ ಗತವೈಭವದಲ್ಲಿದೆ. ಅದೆಲ್ಲದೂ ಅದಕ್ಕೆ ಆಗಬೇಕು ಅನ್ನೋದು ನನ್ನ ನಿರೀಕ್ಷೆ. ಅದೇ ರೀತಿ ನಾವು ಕೆಲಸ ಮಾಡಿದ್ದೀವಿ. ನಾವು ಮಾಡಬೇಕಾದ್ರೆ ನಮ್ಮ ಚೌಕಟ್ಟುಗಳನ್ನ ಯೋಚನೆ ಮಾಡೋದು, ಅಥವಾ ಬಜೆಟ್ ಬ್ಯಾರಿಯರ್ಸ್ನ ಯೋಚನೆ ಮಾಡೋದು, ಕಮರ್ಷಿಯಲ್ ಆ್ಯಂಗಲ್ನ ಯೋಚನೆ ಮಾಡೋದು, ಮಾರ್ಕೆಟ್ ಸೈಜ್ ಏನಿದೆ, ಕನ್ನಡದಲ್ಲಿ ಎಷ್ಟು ಜನ ಬಂದು ಕನ್ನಡ ಜನ ಬಂದು ನೋಡಲ್ವಾ, ಪರಭಾಷಾ ಸಿನಿಮಾಗಳು ಅಷ್ಟೇ ನೋಡ್ತಾರೆ ಅನ್ನೋಂಥ ಯಾವುದು ನೆಗೆಟಿವ್ ಥಾಟ್ಸ್ನ ತಲೆಯಲ್ಲಿ ಇಟ್ಕೊಂಡಂಗೆ ಒಳ್ಳೆ ಸಿನಿಮಾ ಮಾಡೋಣ, ಇದು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಈ ಕಥೆ ಯೂನಿವರ್ಸಲ್ ಅಂತಲೇ ಮಾಡಿದ್ದು. ಸೊ ಗತವೈಭವಕ್ಕೆ ಏನಾಗಬೇಕು ಅಂದರೆ ಏನು ಬೇಕಾದ್ರೂ ಆಗ್ಬೋದು, ಲವ್ಲಿ, ಯಾವ ಮಟ್ಟಕ್ಕೆ ಬೇಕಾದ್ರೂ ಆಗ್ಬೋದು. ಎಕ್ಸಲೆಂಟ್. ಆ್ಯಂಡ್ ಆಬ್ವಿಯಸ್ಲಿ ನಿಮ್ಮನ್ನು ಆಫ್ ಕ್ಯಾಮ್ರಾ ನೋಡಿ ಪ್ಲಸ್ ಇಲ್ಲಿ ಮಾತಾಡ್ಸೋದ್ರಿಂದ ನಿಮಗೆ ಒಂದು ಚಾರ್ಟ್ ಇದೆ, ಒಂದು ಯು ಹ್ಯಾವ್ ಅ ಕೋರ್ಸ್ ದಟ್ ಯು ವಾಂಟ್ ಟು ಮೂವ್ ಇನ್ ಅಲ್ಲ. ಯಾವ ರೀತಿಯ ನಟನಾಗಬೇಕು ಅಂತ ನಿಮ್ಮ ಆಸೆ? ಪ್ಲಸ್ ಆಲ್ಸೋ ಆಗಲೇ ಹೇಳ್ತಾ ಇದ್ದೆ, ಹೈದರಾಬಾದ್ನಲ್ಲೂ ಹೋಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಏನೋ ಒಂದು ಮಾಡಿದ್ರಿ, ಅಲ್ಲೂ ತೆಲುಗಿನಲ್ಲಿ ಮಾತಾಡಲಿಕ್ಕೆ ಆಲ್ರೆಡಿ ನೀವು ಪ್ರಾರಂಭ ಮಾಡಿದ್ದೀರಿ. ಸೊ ನಿಮ್ಮ ಹೊರೈಸನಲ್ಲಿ ಏನು ಪಾಸಿಬಿಲಿಟೀಸ್ ಏನು ಕಾಣಿಸ್ತಾ ಇದೆ ನಟನಾಗಿ? ಅದಕ್ಕೂ ಅದೇನೇನಾ ಉತ್ತರ? ಎಲ್ಲಿಯೇ ಇಲ್ಲದೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು? ಎಷ್ಟು ಸರ್ ನುಗ್ಗಬೇಕಷ್ಟೇ ಸರ್. ಯಾಕೆ ನಾವು ಬೇಲಿ ಹಾಕೋಬೇಕು? ಯಾಕೆ ನನಗೆ ತುಂಬ ಜನ ಹೇಳೋರು, ನೀನು ನಿಮ್ಮ ತಂದೆಯವರು ಮಾಡ್ತಿರೋ ಪ್ರೊಫೆಷನ್ನೇ ಮಾಡಿದ್ರೆ ನಿಮ್ಮ ಜಿಲ್ಲೆಯಲ್ಲಿ ನೀನು ಬೆಳಿಬೋದು, ನಿಮ್ಮ ತಾಲೂಕಲ್ಲಿ ಬೆಳಿಬೋದು ಅಂತೆಲ್ಲ. ನಾನು ಯಾಕೆ ಒಂದು ತಾಲೂಕು, ಯಾಕೆ ಒಂದು ಜಿಲ್ಲೆ?
ಒಂದು ಜಿಲ್ಲೆ ಅಷ್ಟೇ ನನ್ನ ಕೆಪಾಸಿಟಿ, ನನ್ನ ಸಾಮರ್ಥ್ಯ ಅಂತ ಅನ್ಸೋದು. ಹ್ಞೂ ಸೊ ಅದೇ ರೀತಿ ನೀವು ಎಲ್ಲದಕ್ಕೂ ಹೇಳ್ಬೋದಲ್ಲ, ಒಂದು ತಾಲೂಕಾ, ಒಂದು ಜಿಲ್ಲೆನ, ಒಂದು ರಾಜ್ಯನ, ಏನು ಬೇಕಾದ್ರೂ ಹೇಳ್ಬೋದು. ಅದು ಗೊತ್ತಿಲ್ಲ, ನಮ್ಮ ಪರಿಶ್ರಮ ನಾವು ಹಾಕ್ತಿರ್ಬೇಕಷ್ಟೇ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಕೆಲಸ ನಾವು ಮಾಡಬೇಕಷ್ಟೇ, ಫಲಾಫಲವನ್ನು ಬಿಡಬೇಕು, ದೊಡ್ಡ ಕನಸು ಇಟ್ಕೊಂಡೇ ಮಾಡಬೇಕು. ಯಾವುದೋ ಒಂದು ಫೀಲ್ಡ್ ಹೋದ್ವಿ ಅಂದರೆ ಆ ಫೀಲ್ಡಲ್ಲಿ ನಮ್ಮದು ಅಂತ ಶಾಶ್ವತವಾಗಿ ಉಳಿಯೋವಂಥದ್ದು ಏನೋ ಒಂದು ಉಳಿಸೋಗ್ಬೇಕಲ್ಲ. ನೀವು ಹೇಳ್ತಿದ್ದ ಹಾಗೇನೆ ನನಗೆ KGF ಡೈಲಾಗ್ ನೆನಪಾಯಿತು, CEO ಅದಕ್ಕೆ ಅಂದರೆ ಇಂಡಿಯಾಗೆ ಅಂತಾರಲ್ಲ, ಹಾಗೆ ನಿಜ ನಿಜ ತಾಲೂಕು ಮಾತ್ರ ಯಾಕೆ ಅಂತ. ಎನಿವೆ ಲವ್ ಕರ್ಮಣ್ಯವಾಧಿಕಾರಸ್ತು ಮಾಫಲೇಶು ಕದಾಚನ ಅನ್ನೋ ಹಾಗೆ ನಮ್ಮ ಕೆಲಸ ನಾವು ಮಾಡಬೇಕು, ಫಲಾಫಲ ಭಗವಂತನಿಗೆ. ಕೆಲಸವನ್ನು ಮಾಡಬೇಕು ಆ್ಯಂಡ್ ದೊಡ್ಡ ಕನಸನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕು. ಈಗ ಅಲ್ಲ ಸರ್, ನಾ ರೆಗ್ಯುಲರ್ ಆಗಿ ಒಂದು ಆಪರ್ಚುನಿಟಿ ಸಿಕ್ತು ಮಾಡೋಣ ಅಂತಿಲ್ಲ, ಅದು ದೊಡ್ಡದಾಗೆ ಕನಸು ಕಟ್ಕೊಂಡೇ ಮಾಡಬೇಕು, ಬಿಕಾಸ್ ಪಾಸಿಬಿಲಿಟಿ ಇದೆ ಇವತ್ತು. ಸರ್ 8 ವರ್ಷ ನನ್ನ ಪ್ರಯಾಣ ಮಾಡಿದ್ದೆ ಒಂದು ಸಿನಿಮಾ ಮಾಡೋಕ್ಕಲ್ಲ ಸರ್, ಅದಂತೂ ನನ್ನ ವೆರಿ ನೈಸ್. ನನಗೆ ಅದೇ ನನ್ನ ಸಿನಿಮಾ ಹೀರೋ ಆಗಬೇಕು ಅನ್ನೋದೇ ಉದ್ದೇಶ ಆಗಿದ್ರೆ ಬಂದು 1 ವರ್ಷಕ್ಕೆ ಸಿನಿಮಾ ಮಾಡಿರ್ತೀನಿ, 8 ವರ್ಷದ ಪ್ರಯಾಣ ಮಾಡ್ತಿರ್ಲಿಲ್ಲ. ಅಷ್ಟು ಕ್ಲಾರಿಟಿ ನನ್ನಲ್ಲಿ ಇದ್ದಿದ್ರೆ ಬೆಟರ್ ಆಗಿರ್ತಿದ್ದೆ. ನೀವು ಹೇಳಿದ್ರಿ ಈ ಇನ್ನೊಂದು ಸಂದರ್ಶನದಲ್ಲಿ ಈ ಚಿತ್ರ ಬಿಡುಗಡೆ ಆದರೆ ಸಾಕು ಅನ್ನೋ ಥರ ಇದನ್ನು ಹೇಳಿದ್ರಿ. ನಾವು ವ್ಯಾಲೆಂಟೈನ್ಸ್ ಡೇಗೆ ಇದು ಮಾಡಿದ್ವಿ, ಈಗ ಚಿಲ್ಡ್ರನ್ಸ್ ಡೇಗೆ ಬರ್ತಾ ಇದೀವಿ November 14th ಅಂತೆಲ್ಲ. ಬಟ್ ನನಗಂತೂ ಖುಷಿ ಇದೆ ದಟ್ ಬಿಕಾಸ್ ನೀವು ಸುಮ್ಮನೆ ಹೇಳೋರಂತೂ ಅಲ್ಲ ಅಂತ ನಂಗೆ ಗೊತ್ತು. ಚಮಕ್ ಆದಮೇಲೆ ಇಲ್ಲಿ ನನಗೆ ಮತ್ತೆ ಕಾನ್ಫಿಡೆನ್ಸ್ ಸಿಕ್ಕಿದೆ ಅಂತ. ಈ ಪ್ರಶ್ನೆ ಅಲ್ಲ ಇದು, ಬಟ್ ನಿಮ್ಮ ಆ ಕಾನ್ಫಿಡೆನ್ಸು ಈ ಸಲ ನನ್ನ ಪ್ರಕಾರ ಸ್ಕ್ರೀನ್ ಮೇಲೂ ಅದು ಟ್ರಾನ್ಸ್ಲೇಟ್ ಆಗಲಿ ಅಂತ ಆಶಿಸ್ತಾ. ಆ್ಯಂಡ್ ಚಿಲ್ಡ್ರನ್ಸ್ ಡೇಗೆ ಬರ್ತಿದ್ರು ಕೂಡ ಹೆತ್ತವ್ರಿಗೆ ಯಾವಾಗಲೂ ಎಲ್ಲ ಮಕ್ಕಳು ಒಂದೇ ಅಂತ ಹೇಳ್ತಾರೆ, ಬಟ್ ಇದು ಸ್ವಲ್ಪ ಸ್ಪೆಷಲ್ ಮಗುವೇ ಆಗಲಿ ನಿಮಗೆ ಅಂತ ಆಶಿಸ್ತಾ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ವೆರಿ ಮಚ್ ಸರ್. ನಾವು ನಿಮ್ಮ ರಿವ್ಯೂಗಳನ್ನ ಇದನ್ನೆಲ್ಲ ನೋಡಿಕೊಂಡು ಬೆಳೆದಿರೋವಂಥವ್ರು. ತುಂಬ ಖುಷಿ ಆಗ್ತಿದೆ ನಿಮ್ಮ ಜೊತೆ ಇವತ್ತು ಸಂದರ್ಶನ ಮಾಡ್ತಿರೋದು. ನನಗೆ ಆನೆಸ್ಟ್ಲಿ ಅಲ್ಲ, ನನಗೆ ಕಾಲ್ ಬಂದಿದ್ದ ಕೂಡಲೇ ಸುನಿ ಅವ್ರ ಜೊತೆ ಖಂಡಿತ ಬರ್ತೀನಿ ಅಂತ ಹೇಳಿದೆ, ಬಿಕಾಸ್ ನನಗೆ ಇಟ್ಸ್ ಆಲ್ವೇಸ್ ಫನ್ ಟು ಟಾಕ್ ಟು ಹಿಮ್. ನಾನು somehow he has a special place in my heart. ಬಟ್ ನಿಮ್ಮ ಗತವೈಭವದ ಮೆಟೀರಿಯಲ್ ನೋಡಿ ಕೂಡ ಪ್ಲಸ್ ನೀವು ಎಷ್ಟು ಚೆನ್ನಾಗಿ ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ಅನ್ನೋ ಒಂದು ಇಂಪ್ರೆಸ್ ಕೂಡ ನನಗಾಯಿತು. ಸೊ ನನಗೂ ಕುತೂಹಲದಿಂದಲೇ ಆಸಕ್ತಿಯಿಂದಲೇ ಇವತ್ತು ಬಂದೆ. ಇಟ್ ವಾಸ್ ಅ ವೆರಿ ನೈಸ್ ಕಾನ್ವರ್ಸೇಷನ್ ಫಾರ್ ಮಿ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಲೊಕೇಶನ್ ಪಾರ್ಟ್ನರ್ ಲೇ ಗ್ರೇಪ್ಸ್. ಥ್ಯಾಂಕ್ ಯು.